ನವಭಾರತ ಜ್ಞಾನಜ್ಯೋತಿಯ ಮೊದಲನೆಯ ಸಂಚಿಕೆಯ ಮೊದಲನೆಯ ಅತಿಥಿ ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮ ಬಾಲ್ಯ ಹೇಗಿತ್ತು? ಯಾವ ತರ ನೀವು ನಿಮ್ಮ ಬಾಲ್ಯವನ್ನು ಕಳೆದಿದ್ದೀರಾ? ವೆಲ್ ನೋನ್ ಮಾಡೆಲ್ ಆಗಿದ್ದೆ, ಬೆಳೆದಿದ್ದು ಮಂಗಳೂರಲ್ಲಿ. ಸರ್, ನಿಮ್ಮ ಪ್ರಕಾರ ಆಧ್ಯಾತ್ಮಿಕತೆ ಮತ್ತು ಧರ್ಮದ ನಡುವಿನ ವ್ಯತ್ಯಾಸ ಏನು ಸರ್? ನನ್ನ ಪ್ರಕಾರ ವಿ ಆರ್ ಸನಾತನಿ. 1111 ಇಸ್ ಎ ನ್ಯೂ ಬಿಗಿನಿಂಗ್. ಸೊ ಎವ್ರಿ ನಂಬರ್ ಹ್ಯಾಸ್ ಅ ಮೀನಿಂಗ್. ಭಯಾನಕ ಕನಸು, ಭಯಂಕರವಾದ ಕನಸು. ಸ್ಪಿರಿಚುವಾಲಿಟಿ ಇದ್ರೆ ನಿಮ್ಗೆ ನಿಮ್ಮ ಧರ್ಮವನ್ನು ಮಾಡ್ಲಿಕ್ಕೆ ಆಗ್ತದೆ. ಮಕ್ಕಳಿಗೆ ಉಚಿತ ಗುರುಕುಲ ಕಟ್ಟುವ ಒಂದು ಯೋಜನೆಯಲ್ಲಿದ್ರಿ. ಎಲ್ರಿಗೂ ನಮಸ್ಕಾರ. ನವಭಾರತ ಜ್ಞಾನಜ್ಯೋತಿಗೆ ಸ್ವಾಗತ. ನವಭಾರತ ಜ್ಞಾನಜ್ಯೋತಿಯ ಮೊದಲನೆಯ ಸಂಚಿಕೆಯ ಮೊದಲನೆಯ ಅತಿಥಿ ನಮ್ಮ ಜೊತೆ ಇದ್ದಾರೆ. ಸೊ ನಾವು ಈಗ ನಮ್ಮ ಅತಿಥಿಯನ್ನು ವೆಲ್ಕಮ್ ಮಾಡೋಣ. ಮಿಸ್ಟರ್ ಮನೋಜ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ನವಭಾರತ ಜ್ಞಾನಜ್ಯೋತಿಗೆ ಸ್ವಾಗತ ಸರ್. ಇವರ ಬಗ್ಗೆ ಹೇಳಬೇಕು ಅಂತ ಆದ್ರೆ, ಇವರು ಮಾಡಿದಂತಹ ಸಾಧನೆ ಎರಡ ಹಲವಾರು ಸಾಧನೆಯನ್ನು ಇವರು ಮಾಡಿದ್ದಾರೆ. ಇವರು ದುಬೈನಲ್ಲಿ 28 ವರ್ಷ ಇದ್ದು, ಇವರು 18 ವರ್ಷಗಳಿಂದ ಫ್ಯಾಷನ್ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಾ ಅನೇಕ ಪ್ರಸಿದ್ಧ ಫ್ಯಾಷನ್ ಡಿಸೈನರ್ಗಳಿಗಾಗಿ ರ್ಯಾಂಪ್ ವಾಕ್ ಮಾಡಿದ್ದಾರೆ. ಇವರ ಪ್ರೊಫೆಷನ್, ಇವರು ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಆಗಿ ಒಂದು ದೊಡ್ಡ MNC ಕಂಪನಿಯಲ್ಲಿ ಇವರು ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಹಾಗೆಯೇ ಇವರು ಒಬ್ಬ ಪ್ರವಾಸ ಪ್ರಿಯರು. ಕ್ರಿಯಾಯೋಗ, ಹಠಯೋಗ ತರಬೇತಿ ಪಡೆದು ರೇಖಿ, ಮುದ್ರಾ, ಪಾರಾಯಣ ಮತ್ತು ಹೀಲಿಂಗ್ ಕೋರ್ಸ್ಗಳನ್ನು ಕೂಡ ಮಾಡಿದ್ದಾರೆ. ಇವರಿಗೆ ಪ್ರವಾಸ ಮಾಡುವುದು, ಪುಸ್ತಕ ಓದುವುದು ಮತ್ತು ಪ್ರಕೃತಿಯ ಜೊತೆ ನಡೆಯುವುದು ಎಂದರೆ ತುಂಬ ಇಷ್ಟ. ಇವರು ಪ್ಲಾಸ್ಟಿಕ್ ಬಳಸದೆ ಬದುಕಲು ಪ್ರಯತ್ನಿಸುತ್ತಿದ್ದಾರೆ. ಇವರ ಮುಂದಿನ 50ನೇ ಹುಟ್ಟುಹಬ್ಬಕ್ಕೆ ಇವರು 50,000 ಗಿಡಗಳನ್ನು ನಡುವ ಒಂದು ಗುರಿಯನ್ನು ಇವರಿಟ್ಟುಕೊಂಡಿದ್ದಾರೆ. ಜೊತೆಗೆ ಮಕ್ಕಳಿಗಾಗಿ ಉಚಿತ ಸಂಸ್ಕೃತ ಕಲಿಸಬಹುದಾದ ಒಂದು ಆಶ್ರಮವನ್ನು ಕಟ್ಟುವ ಒಂದು ಕನಸನ್ನು ಇವರು ಕಟ್ಟಿಕೊಂಡಿದ್ದಾರೆ. ಇವರ ಹುಟ್ಟುಹಬ್ಬವನ್ನು ಇವರು ಬೆಳಗಾವಿಯ NGOಗಳಿಗೆ ಸಹಾಯ ಮಾಡುವ ಮೂಲಕ ಆಚರಿಸುತ್ತಾರೆ. ಹಾಗೆಯೇ ಇವರು ಉಚಿತ ಮಾರ್ಗದರ್ಶನ, ಪ್ರೇರಣೆಯನ್ನು ವ್ಯಕ್ತಿಗಳಿಗೆ ಮತ್ತು ಸಂಸ್ಥೆಗಳಿಗೆ ಕೊಡಬೇಕು ಎಂದು ಇವರು ಇಚ್ಛಿಸಿದ್ದಾರೆ. ಹಾಗೆಯೇ ಯಾರಿಗಾದರೂ ಸಮಾಲೋಚನೆ, ಸಹಾಯ ಅಥವಾ ಪ್ರೇರಣೆ ಬೇಕಿದ್ದರೆ ಅವರಿಗೆ ಸಹಾಯ ಮಾಡಲು ಸದಾ ಸಿದ್ಧ ಎಂದು ಇವರು ಹೇಳುತ್ತಾರೆ. ಹಾಗೆಯೇ ಜೀವನದಲ್ಲಿ ಸೇವೆ, ಪ್ರೀತಿ ಮತ್ತು ಉದ್ದೇಶದೊಂದಿಗೆ ಮುಂದುವರಿಸುತ್ತಾರೆ ಎಂದು ಇವರೊಂದು ದೃಢ ನಿರ್ಧಾರವನ್ನು ಮಾಡಿದ್ದಾರೆ. ಇವರು ಮಾಡಿದಂತಹ ಸಾಧನೆ ತುಂಬ ದೊಡ್ಡದು. ಹಾಗೆ ಇವರು ತುಂಬ ಕನಸುಗಳನ್ನು ಕಟ್ಟಿದ್ದಾರೆ. ಹಾಗಾಗಿ ಇವರಿಂದ ನಾವು ತುಂಬ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ನೀವು ಒಂದು ಸಾಮಾನ್ಯ ವ್ಯಕ್ತಿಯಿಂದ ಆಧ್ಯಾತ್ಮಿಕತೆಯ ಕಡೆಗೆ ಹೇಗೆ ತಿರುಗಿದ್ದೀರಿ ಸರ್? ಇದರ ಕಾರಣ ಏನು? ಜೈ ಬಾಬಾ ಭೈರವ್, ಜೈ ಮಾ ಕಾಮಾಖ್ಯ. ನಮಸ್ತೆ ಎಲ್ಲರಿಗೂ. ನಾವು ಆಧ್ಯಾತ್ಮಿಕವಾಗಿ ಅದು ಬರೋದಲ್ಲ, ಅದು ಟೈಮ್ ಬರುವಾಗ ಅದರಷ್ಟಕ್ಕೆ ಬರ್ತದೆ. ಬೇಸ್ಡ್ ಆನ್ ನಮ್ಮ ಪಾಸ್ಟ್ ಲೈಫ್ ಕರ್ಮ ಎಲ್ಲ ಇರುತ್ತೆ. ಸೊ ವೆಲ್ ನೋನ್ ಮಾಡೆಲ್ ಆಗಿದ್ದೆ. ಸೊ ಹೌ ಐ ಸ್ಟಾರ್ಟೆಡ್ ಮಾಡಲಿಂಗ್ ಅಂದ್ರೆ ಏಜ್ ಆಫ್ 30 ಅಲ್ಲಿ ಅದನ್ನ ರಿಯಲೈಸ್ ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ. ಕೈಂಡ್ ಆಫ್ ಅಂದ್ರೆ ನೀವೀಗ ನೋಡಿದ್ರೆ ಈ ಪ್ರಪಂಚದಲ್ಲಿ ನಿಮ್ಗೆ ಕೋಟಿಗಟ್ಲೆ ಜೀವಜಂತು ಎಲ್ಲ ಇದೆ ಅಲ್ಲ. ಅದು ಸಣ್ಣ ವೈರಸ್ ಆಗಿರ್ಬೋದು, ಆನೆ, ಜಿರಾಫಿನೂ ಆಗಿರ್ಬೋದು ಅಲ್ವಾ. ನೀವ್ ನಂಗೆ ಒಂದು ಜೀವಜಂತು ನನ್ಗೆ ಹೇಳಿ ಕೆಲಸ ಮಾಡಿ ತಿನ್ನೋದು ಯಾವ್ದು ಇಲ್ಲ. ನಾವು ಹ್ಯೂಮನ್ಸ್ ಮಾತ್ರ ಅಲ್ಲ, ನಾವು ಮನುಷ್ಯರು ಮಾತ್ರ ಕೆಲಸ ಮಾಡಿ ತಿನ್ನೋದು. ಈಗ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ರೆ ಐ ಡೋಂಟ್ ಥಿಂಕ್ ಸೊ. ಅಂದ್ರೆ ಯಾರಾದ್ರೂ ದೇವ್ರು ನಮ್ಗೆ ಈ ತರ ಮಾಡಿರ್ಲಿಕ್ಕಿಲ್ಲ, ನೀನು ಹೋಗಿ ಕೆಲಸ ಮಾಡಿಯೇ ತಿನ್ಬೇಕು ಅಂತ. ದಿಸ್ ಇಸ್ ನನ್ನ ಒಪಿನಿಯನ್. ದಟ್ಸ್ ಹೌ ಐ ಥಿಂಕ್. ಸೊ ನಾವು ಮನುಷ್ಯರು ಮಾತ್ರ ಕೆಲಸ ಮಾಡಿ ತಿನ್ನೋದು ಎಲ್ಲ. ಯಾಕಂತ ಹೇಳಿದ್ರೆ ದೇವ್ರು ಈ ಭೂಮಿಯಲ್ಲಿ ಎಲ್ಲರಿಗೆ ಎಲ್ಲದನ್ನು ಮಾಡಿಟ್ಟಿದ್ದಾರೆ. ನಾವು ಮನುಷ್ಯರು ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಾವು ವಿ ಟೇಕ್ ಎವ್ರಿಥಿಂಗ್ ಫ್ರಮ್ ದ ನೇಚರ್, ನಥಿಂಗ್ ಗಿವಿಂಗ್ ಬ್ಯಾಕ್. ಸೊ ಅದೊಂದು ಮನ್ಸಲ್ಲಿತ್ತು. ಅಂದ್ರೆ ಯಾವಾಗಲೂ ಕೆಲಸ ಮಾಡೋದು, ಕೆಲಸ ಎಷ್ಟು ಬೇಕಾದ್ರೂ ಮಾಡೋದು. ಕೆಲಸ ಮಾಡೋದು ಮುಗಿಲಿಕ್ಕೆ ಇಲ್ಲ. ನಾನು ಏಜ್ ಆಫ್ 19 ಅಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. 19 ವರ್ಷದಲ್ಲಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಗಲ್ಫ್ಗೆ ಹೋದೆ. ದೆನ್ ಅದೇ ಸೊ 30 ಅಲ್ಲ, ಅದೊಂದು ಏನೋ ಒಂದು ಮನ್ಸಲ್ಲಿ ಸಮಥಿಂಗ್ ಇಸ್ ಮಿಸ್ಸಿಂಗ್ ಅಂತ. ಆಮ್ ಐ ಲಿವಿಂಗ್ ಮೈ ಲೈಫ್ ಅಂತ. ಸೊ ದಟ್ಸ್ ಹೌ ಐ ಸ್ಟಾರ್ಟೆಡ್ ಮೈ ಫ್ಯಾಷನ್. ಅದೇನೋ ಇತ್ತು.
ಸೊ ಒಂದು ಆಸೆ ಇತ್ತು, ಒಂದು ಏನಾದರೂ ಫ್ಯಾಷನ್ ಅಲ್ಲಿ ಮಾಡಬೇಕು ಅಂತ. ದೆನ್ ಐ ಸ್ಟಾರ್ಟೆಡ್ ಫ್ಯಾಷನ್. ಸೊ ಫಸ್ಟ್ ಒಂದು 2 ವರ್ಷ ಸ್ಟ್ರಗಲ್ ಮಾಡಿದ್ದೀನಿ ನಾನು. ಯಾಕಂತ ಹೇಳಿದ್ರೆ ಹೇಳ್ತಾರಲ್ಲ, ನಮ್ಗೆ ನಾವ್ ಯಾವಾಗ್ಲೂ ಚೆನ್ನಾಗಿ ಕಾಣ್ತೀವಿ ಅಲ್ಲ. ಸೊ ಯು ನೀಡ್ ಟು ಕ್ರಿಯೇಟ್ ಸಮಥಿಂಗ್ ಡಿಫ್ರೆಂಟ್ ದೆನ್ ಅದರ್ಸ್. ಅಂದ್ರೆ ನಿಮ್ಗೆ ಒಂದು ಪರ್ಸನಾಲಿಟಿ ಕ್ರಿಯೇಟ್ ಮಾಡಬೇಕಾದ್ರೆ ಇಟ್ ಶುಡ್ ಬಿ ಲೈಕ್ ನಾರ್ಮಲ್, ಸ್ವಲ್ಪ ಬೇರೆನೇ ಇರ್ಬೇಕಲ್ವಾ. ಸೊ ದಟ್ಸ್ ಹೌ ಇಟ್ ಟುಕ್ 2 years ಟು ಅಂಡರ್ಸ್ಟ್ಯಾಂಡ್ ವಾಟ್ ಆಕ್ಚುಲಿ ಮಾರ್ಕೆಟ್ ವಾಂಟ್ಸ್. ಅಂಡ್ ಸೊ ದೆನ್ ಐ ಕ್ಯಾನ್ ಪ್ರೌಡ್ಲಿ ಸೇ ದಟ್ ಅಂದ್ರೆ ಮಾರ್ಕೆಟ್ ರೂಲ್ ಮಾಡಿದ್ದೀನಿ ನಾನು. ಸೊ ಕೆಲವು ಟೈಟಲ್ ಹೊಡೆದಿದ್ದೀನಿ, ಅಂದ್ರೆ ಬೆಸ್ಟ್ ಫಿಸಿಕ್, ಫಿಟೆಸ್ಟ್ ಮ್ಯಾನ್, ಮತ್ತೆ ಮಿಸ್ಟರ್ ದುಬೈ, ಮತ್ತೆ ಮಿಸ್ಟರ್ ಯು ಇಂಟರ್ನ್ಯಾಷನಲ್ ಫ್ಯಾಷನ್, ಮಿಸ್ಟರ್ ಬೆಸ್ಟ್ ಬ್ರ್ಯಾಂಡ್. ಅಂದ್ರೆ ತುಂಬಾ ಟೈಟಲ್ಸ್ ಸಿಕ್ಕಿದೆ. ಪ್ಲಸ್ ತುಂಬಾ ಶೋಸ್ ಮಾಡಿದ್ದೀನಿ ನಾನು. ದೇವರ ಆಶೀರ್ವಾದ. ಸೊ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ದೆನ್ ಲಾಸ್ಟ್ ಅದೇ ಸ್ಪಿರಿಚುವಲ್ಗೆ ನಿಮ್ಗೆ ಹೋಗ್ಬೇಕು ಅಂತ ಯಾಕೆ ಅನ್ಸ್ತು? ಅದೇ ಏನ್ ಗೊತ್ತಾ, ಸಮ್ ಟೈಮ್ ಈ ಫೇಮ್ ಬರುವಾಗ ನೋಯಿಂಗ್ಲಿ ಅನ್ನೋಯಿಂಗ್ಲಿ ಅದೊಂದು ಈಗೋ ಬರುತ್ತೆ. ಸೊ ಐ ಹ್ಯಾಡ್ ಸಮ್ ಇನ್ಸಿಡೆಂಟ್ ಒಂದು ಅರೌಂಡ್ 10 years ಬ್ಯಾಕ್, 10 ಅಲ್ಲ 12 years ಬ್ಯಾಕ್. ಸೊ ನಂದೊಂದು ಸಡನ್ ಆಗಿ ಒಂದು ಬ್ರೇಕ್ ಬಿತ್ತು ಇನ್ ಟರ್ಮ್ಸ್ ಆಫ್ ಫ್ಯಾಷನ್ ಅಲ್ಲಿ. ಐ ವಾಸ್ ಆಕ್ಟಿವ್. ಹೆಲ್ತ್ ಇಶ್ಯೂ ಬಂದು ನಂಗೆ ಡಾಕ್ಟರ್ ಎಲ್ಲ ಹೇಳಿದ್ರು ಸಾಧ್ಯನೇ ಇಲ್ಲ ಅಂತ. ಅಂದ್ರೆ ನಾನು ಫುಲ್ ಬೆಂಡ್ ಆಗಿದ್ದೆ, ನನ್ನ ಬಾಡಿ ಫುಲ್ ಬೆಂಡ್ ಆಗಿತ್ತು. ಸೊ ಡಾಕ್ಟರ್ ಆಪರೇಷನ್ ಮಾಡಬೇಕು, ಸರ್ಜರಿ ಮಾಡಬೇಕು, ಅದು ಇದು ಅಂತೆಲ್ಲ ಹೇಳಿ. ಸೊ ಐ ರೀಚ್ ದ ಲೆವೆಲ್ ದಟ್ ಐ ಥಿಂಕ್ ಐ ಆಮ್ ಡನ್ ವಿತ್ ಮೈ ಲೈಫ್ ಅಂತ. ಐ ಕಟ್ ಇನ್ ಶಾರ್ಟ್. ಯಾಕಂದ್ರೆ ಐ ಸಫರ್ಡ್ ಅ ಲಾಟ್. 1.5 ವರ್ಷ ತುಂಬಾ ಸಫರ್ ಆಗಿದ್ದೀನಿ. ದೆನ್ ಫಾರ್ ಸಮ್ ರೀಸನ್ ರಿಷಿಕೇಶ್ಗೆ ಹೋಗಿದ್ದೆ. ಸೊ ಯಾಕಂದ್ರೆ ನಾನು ಇದನ್ನ ಹೇಳಿದ್ರೆ ನಿಮ್ಗೆ ಫುಲ್ ಪಾಡ್ಕಾಸ್ಟ್ ನನ್ನ ಈ ಸ್ಟೋರಿ ಬರುತ್ತೆ. ಸೊ ಅಲ್ಲಿ ಕಟ್ ಇನ್ ಶಾರ್ಟ್. ಸೊ ಐ ಮೆಟ್ ಸಮ್ ಒನ್ ರ್ಯಾಂಡಮ್. ಸೊ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅವರು ನನ್ನನ್ನು ಮುಟ್ಟಿ ಕಾಲಿ ಹಿಡಿದು ಅಂದ್ರೆ ಟಚ್ ಮಾಡಿ ಹಿ ಕ್ಯೂರ್ಡ್ ಮೀ. 1 ವರ್ಷ ನಾನು ರಿಷಿಕೇಶ್ ಅಲ್ಲಿ, ಐ ಡೋಂಟ್ ನೋ ಹೂಸ್ ಹಿ, ಯಾಕೆ ಬಂದಿದ್ದಾರೆ. ನಾನು ಗಂಗಾ ಸ್ನಾನ ಮಾಡಿ ಬರುವಾಗ ಐ ಮೆಟ್ ಹಿಮ್, ಹಿ ಫಿಕ್ಸ್ಡ್ ಮೀ. ನಾನು 2-3 ದಿವಸ ಐ ವೇಟೆಡ್ ಫಾರ್ ಹಿಮ್, ಐ ನೆವರ್ ಮೆಟ್ ಹಿಮ್. ಸೊ ದಟ್ಸ್ ಹೌ ಇಟ್ಸ್ ಗಾನ್. ಐ ಸ್ಟಾರ್ಟೆಡ್. ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಸ್ಟಿಲ್ ಐ ವಾಸ್ ನಾಟ್, ಅಂದ್ರೆ ಐ ಆಮ್ ನಾಟ್ ಸೇಯಿಂಗ್ ದಟ್ ಐ ವಾಸ್ ನಾಟ್ ಸ್ಪಿರಿಚುವಲ್ ಎಟ್ ಆಲ್. ಮನೆಯಲ್ಲೆಲ್ಲ ಪೂಜೆ ಪುರಸ್ಕಾರ ಎಲ್ಲ ಇತ್ತು, ಬಟ್ ಐ ಆಮ್ ನಾಟ್ ದಟ್ ಇನ್ ಟು ವೆರಿ ಡೀಟೇಲ್ಡ್ ಇನ್ ದಟ್. ನಂತರ ಏನಾಯ್ತು ಅಂತ ಹೇಳಿದ್ರೆ, ಸ್ವಾಮಿ ದಯಾನಂದ ಸರಸ್ವತಿ ಅವ್ರಿಗೆ ಸಿಗೋ ಒಂದು ಚಾನ್ಸ್ ಸಿಕ್ತು. ಸೊ ಅವ್ರೊಂದು ಕ್ವಶನ್ ಕೇಳಿದ್ರು ನಂಗೆ, ವಾಟ್ ಇಸ್ ದ ಪರ್ಪಸ್ ಆಫ್ ಯರ್ ಲೈಫ್ ಅಂತ. ಸೊ ನಂಗೆ ಮಾತ್ರ ಅಲ್ಲ, ವಿ ಆರ್ ಅರೌಂಡ್ 8 to 10 people were there. ಸೊ ಎಲ್ಲರೂ ನಾಟ್ 8-10, ಮೋರ್ ದೆನ್ 15-16 people ಎಲ್ಲ ರೌಂಡ್ ಅಲ್ಲಿ ಕೂತಿದ್ರು. ಸೊ ವೆನ್ ಈ ಆಸ್ ಫಸ್ಟ್ ಕ್ವಶನ್ ಟು ದ ಫಸ್ಟ್ ಪರ್ಸನ್, ನನ್ನದ್ರ ಒಂದು 25 ಆನ್ಸರ್ ಇತ್ತು. ದೆನ್ ಐ ರಿಯಲೈಸ್ ಅವ್ರು ಒಂದೊಂದು ಕೇಳ್ತಾ ಬರುವಾಗ ದಟ್ಸ್ ನಾಟ್ ಯುವರ್ ಪರ್ಪಸ್, ದಟ್ಸ್ ಯುವರ್ ಡ್ಯೂಟಿ. ಸೊ ದೆನ್ ಅಲ್ಲಿ ಐ ರಿಯಲೈಸ್ ಪರ್ಪಸ್ ಮತ್ತೆ ಡ್ಯೂಟಿ ದ ಡಿಫರೆನ್ಸ್ ಬೇರೆ ಅಂತ. ಕೆಲವರು ಹೇಳ್ತಾರೆ ನನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಬೇಕು. ನೋ, ದಟ್ಸ್ ಯುವರ್ ಡ್ಯೂಟಿ, ದಟ್ಸ್ ನಾಟ್ ಯುವರ್ ಪರ್ಪಸ್. ಸೊ ವೆನ್ ಇಟ್ ಕಮ್ಸ್ ಟು ನನ್ನ ಹತ್ರ ಬರುವಾಗ ನನ್ನ ಲೀಸ್ಟ್ ಎಲ್ಲ ಖಾಲಿ ಆಗಿತ್ತು. ಐ ವಾಸ್ ಲೈಕ್, ಮೈ ಗಾಡ್, ದೇವ್ರಿಗೆ ಹೇಗೆ ಹೇಳೋದು ಅಂತ. ದ ಮಿನಿಟ್ ಹಿ ಲುಕ್ ಎಟ್ ಮೀ, ನೋಯಿಂಗ್ಲಿ ಅನ್ನೋಯಿಂಗ್ಲಿ ನನ್ನ ಬಾಯಿಂದ ಬಂದಿದ್ದು 2 ವರ್ಡ್, ಐ ವಾಂಟ್ ಟು ಸರ್ವ್ ಪೀಪಲ್, ಐ ವಾಂಟ್ ಟು ಹೀಲ್ ಪೀಪಲ್ ಅಂತ. ಇಮಿಡಿಯೇಟ್ ನಾನು ಹೇಳಿದೆ, ಗುರುಜಿ ಇದು ನಾನು ಪ್ರಿಪೇರ್ ಮಾಡಿದಲ್ಲ, ಇದು ಈಗ ಬಂದಿದ್ದು, ಐ ಡೋಂಟ್ ನೋ ಹೇಗೆ ಎಂತ ನಂಗೆ ಗೊತ್ತಿಲ್ಲ, ದಿಸ್ ಇಸ್ ಹೌ ಇಟ್ ಹ್ಯಾಪನ್ ಅಂತ. ಜಸ್ಟ್ ಸ್ಮೈಲ್ಡ್ ಇಟ್ ಅಂದ್ರೆ ಹೇಳು, ಸಬ್ ಠೀಕ್ ಹೋ ಜಾಯೇಗಾ ಅಷ್ಟೇ ಹೇಳಿದವರು. ದೆನ್ ಇಟ್ಸ್ ವೆಂಟ್ ಔಟ್. ಕೇಮ್ ಬ್ಯಾಕ್. ಬಟ್ ನಾನು ರೇಖಿ ಕಲಿತೆ. ದೆನ್ ಯೋಗ ಬಂತು ನನ್ನ ಲೈಫಲ್ಲಿ. ಸೊ ಐ ಆಮ್ ಸರ್ಟಿಫೈಡ್ ಯೋಗ ಅಲಯನ್ಸ್ USA. ಐ ಆಮ್ ಸರ್ಟಿಫೈಡ್ ಟೀಚರ್, ಹಠ ಯೋಗ ಟೀಚರ್. ಮತ್ತೆ ಐ ಲರ್ನ್ ಚಕ್ರ, ತಂತ್ರ, ಅಂದ್ರೆ ಮುದ್ರಾ, ಸೊ ಲಾಟ್ ಆಫ್ ಥಿಂಗ್ಸ್ ಅಲ್ವಾ. ಅದ್ರಷ್ಟಕ್ಕೆ ನನ್ಗೆ ಬಂತು, ಐ ಆಮ್ ಕ್ರಿಯಾಯೋಗಿ. ಸೊ ನಾನಾಗಿ ಹೋಗಿ ಯಾವುದು ಕಲೀಲಿಲ್ಲ. ಸೊ ಅದ್ರಷ್ಟಕ್ಕೆ ಬಂದು ನಾನು ಅದಕ್ಕೆ ಹೇಳಿದ್, ಅವಾಗ ಮಾತಾಡ್ತಾ ಇರುವಾಗಲ್ಲ ಅದೇ ಹೇಳೋದು, ದರ್ ಇಸ್ ಸರ್ಟನ್ ಅಲ್ಲ, ನಿಮ್ಮ ಕರ್ಮದಲ್ಲಿ ಇರುತ್ತೆ, ನಿಮ್ಮ ಡೆಸ್ಟಿನಲ್ಲಿ ಇರುತ್ತೆ. ಸೊ ನೀವು ನಿಮ್ಮ ಕೆಲಸ ಮಾಡ್ತಾ ಇದ್ರೆ ದೇ ವಿಲ್ ಟೇಕ್ ಕೇರ್ ಆಫ್ ಯು. ನಿಮ್ಮನ್ನು ಯಾವ ಪಾತಲ್ಲಿ ಕಳಿಸ್ಬೇಕು ಅಂತ ಅವ್ರಿಗೆ ಗೊತ್ತು. ಸೊ ಇಟ್ಸ್ ನಾಟ್ ನೆಸೆಸರಿ ಈಗ ನಾನು ಯೋಗ ಕಲಿತೆ ಅಂತ ಹೇಳಿದ್ರೆ ನೀವು ಕಲಿಬೇಕು ಅಂತ ಇಲ್ಲ. ನಿಮ್ಮ ಕರ್ಮದಲ್ಲಿ ಇದ್ರೆ ಮಾತ್ರ ಯು ಕ್ಯಾನ್ ಲರ್ನ್. ಯು ಫೋರ್ಸ್ಫುಲಿ ನಿಮಗೆ ಕಲಿಬೇಕು, ಬಟ್ ಯು ವಿಲ್ ನಾಟ್ ಪ್ರಾಕ್ಟಿಸ್ ಇಟ್. ಸೊ ದಟ್ಸ್ ಹೌ ಸ್ಪಿರಿಚುವಾಲಿಟಿ ಬಂತು ಲೈಫಲ್ಲಿ. ಐ ಮೀನ್ ಎಲ್ಲರ ಲೈಫಲ್ಲಿ ಸ್ಪಿರಿಚುವಾಲಿಟಿ ಇದೆ. ಸೊ ಅದಕ್ಕೊಂದು ಟೈಮ್ ಬಂದಾಗ ಮಾತ್ರ ಅನ್ಲಾಕ್ ಆಗುತ್ತೆ ಅಷ್ಟೇ.
ಸರ್, ನಿಮ್ಮ ಬಾಲ್ಯ ಹೇಗಿತ್ತು? ಯಾವ ತರ ನೀವು ನಿಮ್ಮ ಬಾಲ್ಯವನ್ನು ಕಳೆದಿದ್ದೀರಾ? ಎಲ್ಲಿ ಹುಟ್ಟಿದ್ದು? ನಿಮ್ಮ ಸ್ಕೂಲಿಂಗ್ ಆಗ್ಲಿ, ಕಾಲೇಜ್ ಆಗ್ಲಿ, ಯಾವ ತರ ಇತ್ತು ಇದು? ಬಾಲ್ಯ ವಿಶೇಷ ಏನಿಲ್ಲ. ನಾನು ಹುಟ್ಟಿದ್ದು ಸುಳ್ಯದಲ್ಲಿ. ನನ್ನ ತಾಯಿ ಮನೆ ಸುಳ್ಯ, ತಂದೆ ಮನೆ ಪಡುಬಿದ್ರಿ. ಸೊ ಹುಟ್ಟಿದ್ದು ಸುಳ್ಯದಲ್ಲಿ, ಬೆಳೆದಿದ್ದು ಮಂಗಳೂರಲ್ಲಿ. ಹ್ಮ್, ಹ್ಮ್, ಹ್ಮ್. ಇಲ್ಲಿ ಎಲೋಶಸ್ ಅಲ್ಲಿ ಕಲ್ತಿದ್ದು ನಾನು. ಆ, ಮನೆಯಲ್ಲಿ ಪೂಜೆ ಪುರಸ್ಕಾರ ಎಲ್ಲ ಇತ್ತು. ನನ್ನ ತಾಯಿ ಪೂಜೆ ಅದು ಇದು ವಿಶೇಷ ಏನಿಲ್ಲ. ಎಲ್ಲರ ತಾನೆ ಅದೇ. ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಹ್ಮ್, ಹ್ಮ್, ಹ್ಮ್. ಐ ಆಮ್ ಸ್ಪೋರ್ಟ್ಸ್ ಪರ್ಸನ್. ಸೊ ಅಷ್ಟೇ, ವಿಶೇಷ ಏನಿಲ್ಲ. ಎಲ್ಲರ ಆಟ ಆಡ್ಕೊಂಡಿದ್ರಾ ಮಕ್ಕಳ ಹಾ. ಜೊತೆ? ನಿಮ್ಮ ಆಟನೇ ಆಡ್ತಾ ಆ, ಇದ್ದೆ, ಮತ್ತೆ ಏನ್ ಮತ್ತೆ ಕಲಿಲಿಲ್ಲ. ಕಲೆ- ಆಟನೇ ಆಡ್ತಾ ಇದ್ದಿದ್ದು. ಹ್ಮ್, ಹ್ಮ್, ಹ್ಮ್. ಯಾ, ವೆರಿ ಆಕ್ಟಿವ್. Okay. ವೆರಿ ಆಕ್ಟಿವ್. ಮತ್ತೆ ಆ, ಯಾವ ವಿಷಯನು ನಾನು ನೋಡಿ ಕಲಿತಾ ಇದ್ದೆ. ನನಗೆ ಒಳ್ಳೆ. ನೋಡಿದ್ರೆ, ಯಾರು ನನ್ನ ಎದುರು ಏನಾದ್ರು ಮಾಡಿದ್ರೆ ನಾನು ನೋಡಿ ಕಲಿತಾ ಇದ್ದೆ. ಕಲಿಯುವ ಆಸೆ, ಒಂದು ಆಸಕ್ತಿ ಇತ್ತು ಮೊದಲೇ. ಪುಸ್ತಕ ಬಿಟ್ಟು, ಪುಸ್ತಕ ಬಿಟ್ಟು ಅದೇ ಶಾಲೆ ರಿಲೇಟೆಡ್ ಬಿಟ್ಟು ಮತ್ತೆ ಎಲ್ಲ ಕಲಿತಾ ಇದ್ದೆ. ಸ್ಪೋರ್ಟ್ಸ್ ಅಲ್ಲಿ ಯಾವ್ದ್ರಲ್ಲಿ ಇದ್ರಿ ನೀವು? ಸ್ಪೋರ್ಟ್ಸ್ ನಾನು ಅಥ್ಲೀಟ್. ನಾನು ಹೈ ಜಂಪ್, ಜಾವ್ಲಿನ್ ಥ್ರೋ, ವಾಲಿಬಾಲ್ ಎಲ್ಲ ಸ್ಟೇಟ್ ಲೆವೆಲ್ ಆಡಿದ್ದೀನಿ. ಈವನ್ ದುಬೈಯಲ್ಲೂ ಕ್ಲಬ್ಸ್ಗೆಲ್ಲ ಆಡ್ತಾ ಇದ್ದೆ. ಈಗ ಒಂದು 4-5 ವರ್ಷ ಆಯ್ತು ಸ್ಟಾಪ್ ಮಾಡಿ. ಒಂದು ಆಂಕಲ್ ಟ್ವಿಸ್ಟ್ ಆಯ್ತು, ಅಮ್ಮಂತೆಲ್ಲ ಸ್ಟಾಪ್ ಆಗಿದೆ. ಇಲ್ಲಾಂದ್ರೆ ವರ್ಕೌಟ್ ಎಲ್ಲ ಇದೆ, ಮಾಡ್ತಾ ಇರ್ತೀನಿ. ಸರ್, ನಿಮ್ ಪ್ರಕಾರ ಆಧ್ಯಾತ್ಮಿಕತೆ ಮತ್ತು ಧರ್ಮದ ನಡುವಿನ ವ್ಯತ್ಯಾಸ ಏನು ಸರ್? ಓಕೆ, ಸಿ, ಆಧ್ಯಾತ್ಮಿಕ ಮತ್ತು ಧರ್ಮದ ನಡುವೆ ನೀವು ವ್ಯತ್ಯಾಸ ಕೇಳಿದ್ರೆ, ಓಕೆ, ನಾನು ನನ್ನ ಅಭಿಪ್ರಾಯ ಹೇಳ್ತೀನಿ. ಆಧ್ಯಾತ್ಮಿಕ ಇದೆಲ್ಲ ಎಲ್ಲರ ಜನರಲ್ಲಿ ಇರುತ್ತೆ. Okay? ಧರ್ಮ ಅಂದ್ರೆ ಡ್ಯೂಟಿ. ಧರ್ಮ ಹೇಳ್ತೀವಲ್ಲ, ಧರ್ಮ ಅಂದ್ರೆ ಜಾತಿ ಅಲ್ಲ, ಧರ್ಮ ಅಂದ್ರೆ ಮತ ಅಲ್ಲ, ಧರ್ಮ ಅಂದ್ರೆ ಡ್ಯೂಟಿ. ನಾವೇನ್ ಮಾಡ್ತೇವೆ, ಏನ್ ಕೊಡ್ತೇವೆ, Exactly. ಸೇವೆ ತರ. ಸೊ ನಿಮ್ಗೆ ಎಕ್ಸಾಂಪಲ್ ಕೊಡೋದು ಅಂತ ಹೇಳಿದ್ರೆ, ಆಧ್ಯಾತ್ಮಿಕ ಅಂದ್ರೆ ನಿಮ್ಮ ಜರ್ನಿ. ಆಧ್ಯಾತ್ಮಿಕ ಇಸ್ ಅ ಜರ್ನಿ. ಧರ್ಮ ಇಸ್ ಅ ರೂಟ್ ಮ್ಯಾಪ್. ದಿಸ್ ಅಂದ್ರೆ ಎಲ್ಲಿ ನೀವು ಈಸಿ ಆಗಿ. ಎಕ್ಸಾಕ್ಟ್ಲಿ. ಓಕೆ. ಮತ್ತೆ ಧರ್ಮ ಅಂದ್ರೆ ಏನ್ ಗೊತ್ತಾ, ಈಗ ತುಂಬಾ ಮತ ನಮ್ಮನ್ನು ಫಸ್ಟ್ ಆಫ್ ಆಲ್ ಅಂತ ಹೇಳಿದ್ರೆ, ನಾವು ಅದಕ್ಕೆ ಸನಾತನ ಧರ್ಮ ಅಂತ ಹೇಳ್ತಾ ಇದ್ದೀವಿ. ನಮ್ಮನ್ನು ಹಿಂದೂಯಿಸಮ್ ಅಂತ ಹೇಳ್ತಾರೆ, ಬಟ್ ವಿ ಆರ್ ನಾಟ್ ಇಸಮ್ಸ್. ಬುದ್ಧಿಸಮ್ ಆಗಲಿ, ಸಿಕ್ಕಿಸಮ್ ಆಗಲಿ, ನಾನಂದ್ರೆ ಅದು ತಪ್ಪು ಅಂತ ಹೇಳೋದಲ್ಲ, ಬಟ್ ಆಸ್ ಪರ್ ಮೈ ಅಂಡರ್ಸ್ಟ್ಯಾಂಡಿಂಗ್, ಇಸಮ್ ಅಂದ್ರೆ ಇದು ಆದದ್ದು. ಇಸಮ್ ವರ್ಡ್ ಬರುತ್ತಲ್ಲ, ಸೊ ಇದು ಕ್ರಿಯೇಟೆಡ್ ಅಂದ್ರೆ ಮತ್ತೆ ಆದದ್ದು. ಸೊ ನಮ್ಗೆ ನಾವು ಹಿಂದೂ ಅಂತ ಹೇಳ್ತೀವಿ ಬಿಕಾಸ್ 2-3 ಥಿಯರೀಸ್ ಇದೆ. ಕೆಲವರು ಹೇಳ್ತಾರೆ ಬಿಕಾಸ್ ನಾವು ಸಿಂಧು ನದಿ ಇದರಲ್ಲಿ ಆ ಏರಿಯಾದಲ್ಲಿ ಇದ್ದವರು. ಮತ್ತೆ ಕೆಲವರು ಹೇಳ್ತಾರೆ ಇದು ಆಲ್ರೆಡಿ ರಾಮಾಯಣದಲ್ಲೂ ಮೆನ್ಷನ್ ಮಾಡಿದ್ದಾರೆ ಅಂತ, ಪುರಾಣದಲ್ಲಿ ಮೆನ್ಷನ್ ಇದೆ ಅಂತೆಲ್ಲ ಹೇಳ್ತಾರೆ. ಬಟ್ ನನ್ನ ಪ್ರಕಾರ ವಿ ಆರ್ ಸನಾತನೀಸ್. ಯಾಕಂತ ಹೇಳಿದ್ರೆ ಒಂದು 2000 ವರ್ಷ ಮೊದಲು ಹೋದ್ರೆ ಆಗ ಜಾತಿ ಇದು ಅಂತ ಏನಿಲ್ಲ, ಧರ್ಮ ಮತ ಇದೆಲ್ಲ ಏನಿಲ್ಲ ಆಯ್ತಲ್ಲ. ಸೊ ಅದಕ್ಕೆ ನೀವು ಯಾವಾಗ್ಲೂ ನೋಡಿದ್ರೆ, ಈಗ ನೀವು ಭಗವದ್ಗೀತೆ ಆಗ್ಲಿ, ಯಾವ್ದು ಪುರಾಣ ಆಗ್ಲಿ, ಎಲ್ಲೂ ಓದಿದ್ರು ಇದೆಲ್ಲ, ಅಲ್ಲಿ ದೇ ಆರ್ ನಾಟ್ ಟಾಕಿಂಗ್ ಅಬೌಟ್ ಅಲ್ಲಿ ಯಾವಾಗ್ಲೂ ನಿಮ್ಮ ಮತ ಜಾತಿ ಬಗ್ಗೆ ಯಾರು ಮಾತಾಡೋದಿಲ್ಲ. ನಂಗಲ್ಲಿ ಸ್ವಲ್ಪ ಕನ್ಫ್ಯೂಷನ್. ಧರ್ಮ ಅಂದ್ರೆ ರಿಲಿಜನ್ ಅಥವಾ ಧರ್ಮ ಅಂದ್ರೆ ಏನ್ ನಾವು ಕೊಡ್ತಿದ್ದೇವೆ, ಅಲ್ವಾ, ಸೇವೆ ಅಂದ್ರೆ ಆಕ್ಷನ್? ಅದೇ. ಯಾಕಂತ ಹೇಳಿದ್ರೆ ರಿಲಿಜನ್ ವರ್ಡ್ ಇಲ್ಲ ಆಯ್ತು ನಮ್ಮದ್ರಲ್ಲಿ. ಸನಾತನ 2000 ವರ್ಷ ನೀವು ಹಿಂದೆ ಹೋದ್ರೆ ದೇರ್ ಇಸ್ ನೋ ರಿಲಿಜನ್. ಅದಿಲ್ಲ, ಇದು ಅದ ನಂತರ ಆಗಿದಲ್ಲ ಎಲ್ಲ. ಕೆಲವರ ಯಾವ್ದು ಅವ್ರಿಗೆ ಬೇಕು ದೇ ಫಾಲೋ ಅಲ್ವಾ. ಮೊದ್ಲೇನ್ ಹೇಳ್ತಾ ಇದ್ರಿ, ಸೂರ್ಯನಿಗೆ ಬೆಳಕು ಕೊಡ್ತಾ ಇದ್ದಾನೆ, ಸೂರ್ಯ ನನ್ನ ದೇವರು. ಹೇಳ್ತಾರೆ ಇಲ್ಲ ಚಂದ್ರ ನನ್ನ ದೇವರು ಯಾಕಂದ್ರೆ ತಂಪು ಕೊಡ್ತಾನೆ ಅಂತ. ಈಗ ಹೇಳ್ತಾರೆ ಇಲ್ಲ, ವಾಯು ನನ್ನ ದೇವರು ಯಾಕಂದ್ರೆ ಗಾಳಿ ಕೊಡ್ತಾರೆ. ನಮ್ಮ ಬ್ಯೂಟಿ ಆಫ್ ನಮ್ಮ ಸನಾತನ ಧರ್ಮ ಅಂದ್ರೆ ಅದೇ, ನಾವು ಎಲ್ಲರಲ್ಲೂ ದೇವರನ್ನು ನೋಡ್ತೀವಿ ಅಲ್ಲ. ಈಗ ಎಕ್ಸಾಂಪಲ್ ಲೈಕ್ ಯಾರಿಗಾದ್ರೂ ಒಂದು ಕಷ್ಟದಲ್ಲಿರುವಾಗ ಯಾರಾದ್ರೂ ಬಂದು ಹೆಲ್ಪ್ ಮಾಡಿದ್ರೆ ನಾವ್ ಏನ್ ಹೇಳ್ತೀವಿ, ದೇವರ ತರ ಬಂದು ಹೆಲ್ಪ್ ಮಾಡಿದ್ದಾರೆ. ಯಾಕಂದ್ರೆ ನಾವು ವಿ ಸಿ ದೇವರ ಇನ್ ಹಿಮ್ ಅಲ್ವಾ, ನಾವು ದೇವರನ್ನು ನೋಡ್ತೀವಿ ಅವರಲ್ಲಿ. ಸೊ ಸನಾತನ ಧರ್ಮ ಅಂದ್ರೆ ಅದೇ. ನಮ್ದು ಸಿಂಪ್ಲೆಸ್ಟ್ ವೇ ಅಂದ್ರೆ ಹೌ ಯು ಲಿವ್. ಸನಾತನ ಧರ್ಮ ಅಂದ್ರೆ ಅದೇ. ಸನಾತನ ಅಂದ್ರೆ ಅದೇ, ಅದಕ್ಕೆ ಆದಿ ಇಲ್ಲ ಅಂತ ಇಲ್ಲ. ಸನಾತನ ಧರ್ಮ ಅಂದ್ರೆ ಡ್ಯೂಟಿ. ನೀವು ಏನು ಮಾಡಬೇಕು ಅದನ್ನು ಮಾಡ್ತಾ ಇರ್ಬೇಕು. ದಟ್ಸ್ ಇಂಪಾರ್ಟೆಂಟ್. ಮತ್ತೆ ಈಗೀಗ ಏನಾಗಿದೆ ಅಂತ ಹೇಳಿದ್ರೆ, ಲಾಟ್ ಆಫ್ ಅಂದ್ರೆ ಏನ್ ಹೇಳ್ತಾರೆ, ಅದಕ್ಕೆ ತುಂಬಾ ನಾಲೆಜ್ ಎಲ್ಲ ಮಿಕ್ಸ್ ಆಗಿ ಅದು ಜನಗಳು ಅವರವರ ಥಿಯರಿ ಕ್ರಿಯೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಮೇ ಬಿ ಐ ಆಮ್ ನಾಟ್ ಸೇಯಿಂಗ್ ದೇ ಆರ್ ರಾಂಗ್, ಬಟ್ ಆ ತರ. ಸೊ ಮೈ ಅಂಡರ್ಸ್ಟ್ಯಾಂಡಿಂಗ್ ಏನಂತ ಹೇಳಿದ್ರೆ,
ಧರ್ಮ ಮತ್ತೆ ನಮ್ಮ ಸ್ಪಿರಿಚುವಾಲಿಟಿ, ಇಟ್ಸ್ ಬೋತ್ ಆರ್ ಟುಗೆದರ್. ಅದು ಬೇರೆ ಬೇರೆ ಅಲ್ಲ, ಅದು ಎರಡು ಒಂದೇ. ಒಂದೇ. ಒಂದು ನಿಮ್ಮ ಸ್ಪಿರಿಚುವಾಲಿಟಿ ಇದ್ರೆ ನಿಮ್ಗೆ ನಿಮ್ಮ ಧರ್ಮವನ್ನು ಮಾಡ್ಲಿಕ್ಕೆ ಆಗ್ತದೆ. ಸೊ ದಟ್ಸ್ ಹೌ ವಿ ಕ್ಯಾನ್ ಟೇಕ್. ಅದರಲ್ಲಿ ಇನ್ನೊಂದು ಆಡ್ ಮಾಡ್ಬೇಕು ಅಂತ ಇದ್ದಾರೆ. ನಿಮ್ಗೆ ನೋಡಿದ್ರೆ ನಮ್ಗೆ ಜಾತಿ ಅಂತೆಲ್ಲ ಹೇಳ್ತಾರಲ್ಲ, ಈ ಕಾಸ್ಟ್ ಅಂತ. ಈ ಕಾಸ್ಟ್ ಸಿಸ್ಟಮ್ ಇಲ್ಲ ಇತ್ತು ಮೊದಲು. ನಮ್ಮದಲ್ಲಿ ಜಾತಿ ಆಗಲಿ ಕಾಸ್ಟ್ ಅಂತ ಇಲ್ಲ ಇತ್ತು. ನಮ್ಮಲ್ಲಿ ಇದ್ದಿದ್ದು ವರ್ಣ. ಸನಾತನ ಧರ್ಮದಲ್ಲಿ ಇದ್ದಿದ್ದು ವರ್ಣ ಮಾತ್ರ. ಈ ಕಾಸ್ಟಾ ಅಂತ ವರ್ಡ್, ಆಕ್ಚುಲಿ ಕಾಸ್ಟಾ ಅದು ಬಂದಿದೆ ಪೋರ್ಚುಗೀಸ್ ವರ್ಡ್ ಇಂದ. ಪೋರ್ಚುಗೀಸ್ ವರ್ಡ್ ಆಸ್ ಅ ಕಾಸ್ಟಾ ವಿಚ್ ಇಸ್ ಅಂದ್ರೆ ಡಿವೈಡ್ ಅವ್ರದ್ದು. ಸೊ ನಮ್ಮಲ್ಲಿ ಇದ್ದಿದ್ದು ವರ್ಣ. ವರ್ಣ ಅಂದ್ರೆ ನಿಮ್ಗೆ ಇದು ಕೇಳಿದ್ವಲ್ಲ, ಬ್ರಾಹ್ಮಣ್, ಕ್ಷತ್ರಿಯ, ವೈಶ್ಯ ಅಂಡ್ ಶೂದ್ರ ಅಲ್ವಾ? ಇದು ಯಾರು? ಇದು ಜಾತಿ ಅಲ್ಲ. ಇದು ಗುರುಕುಲಲ್ಲಿ ಅವರಿಗೆ ಗುರುಗಳು ಮಾಡ್ತಾ ಇದ್ರು. ಆಗ ಒಬ್ಬ ಕಲಿಯುವುದ್ರಲ್ಲಿ ಹುಷಾರಿದ್ದಾರೆ. ಬ್ರಾಹ್ಮಣ್ ಅಂದ್ರೆ ಪೂಜೆ ಮಾಡಬೇಕು ಅಂತ ಇಲ್ಲ. ಎನಿ ಮಾಸ್ಟರ್ಸ್ ಕಾಲ್ಡ್ ಆಸ್ ಅ ಗುರು ಅಲ್ಲ, ಯಾರು ಮಾಸ್ಟರ್ ಇರ್ತಾರಲ್ಲ, ಯಾರು ಕಲಿಸ್ತಾರಲ್ಲ, ಯಾರು ಬ್ರಾಹ್ಮಣ್, ಮಾಸ್ಟರ್ಸ್ ಆಫ್ ಬ್ರಾಹ್ಮಣ್ ಅಂತ. ಸೊ ಗುರುಗಳು ಡಿಸೈಡ್ ಮಾಡ್ತಾ ಇದ್ರು, ಇವ್ನು ಹುಷಾರಿದ್ದಾನೆ ಕಲಿಯೋದಕ್ಕೆ, ಹಿ ವಿಲ್ ಬಿ ಬ್ರಾಹ್ಮಣ್. ಇನ್ನೊಬ್ಬ ಶಕ್ತಿ ಬಾಡಿ ಸ್ಟ್ರಾಂಗ್ ಇದ್ದಾನೆ, ಸ್ವಲ್ಪ ದಷ್ಟಪುಷ್ಟವಾಗಿದ್ದಾನೆ, ಅವನು ಕಲೀಲಿಕ್ಕೆ ಅಂದ್ರೆ ಹೇಳ್ತಾರಲ್ಲ ಒಂದು ಪೈಲ್ವಾನ್ ತರ ಇದ್ದಾರೆ, ಇವಾಗ ಕ್ಷತ್ರಿಯ. ಇನ್ನೊಬ್ಬ ಮೈಂಡ್ ಒಳ್ಳೆ ಯೂಸ್ ಮಾಡ್ತಾನೆ, ಅವನು ಬಿಸ್ನೆಸ್ಗೆಲ್ಲ ಇದ್ರೆ ಅವನು ವೈಶ್ಯ, ಬಿಸ್ನೆಸ್ ಮ್ಯಾನ್. ಇನ್ನೊಂದು ಶೂದ್ರ ವರ್ಡ್ ಅನ್ನು ಜನಗಳು ಹಾಳು ಮಾಡಿ ಹಾಕಿದ್ದಾರೆ. ಇದು ಆಕ್ಚುಲಿ ಆಗಿದ್ದು ಬ್ರಿಟಿಷ್ ಅವರೆಲ್ಲ ಬಂದ ನಂತರ ಆಗಿದ್ದು. ಅದ್ರ ಮೊದಲು ಶೂದ್ರ ಅಂದ್ರೆ ಈ ಕ್ಲೀನ್ ಮಾಡೋರಲ್ಲ. ನಮ್ಮವ್ರಿಗೆ ಅವ್ರನ್ನ ಹೇಳ್ತಾರೆ ಅನ್ಟಚೇಬಲ್ ಅದು ಇದು ಅಂತ. ಕ್ಲೀನ್ ಮಾಡೋರಲ್ಲ, ಇದನ್ನ ಮಾಡಿದ ಬ್ರಿಟಿಷ್ ಅವರು. ಶೂದ್ರ ಅಂದ್ರೆ ಸ್ಕಿಲ್ಡ್ ಟೆಕ್ನಿಷಿಯನ್ಸ್ ಅಂತ ಹೇಳ್ಬೋದು, ಸ್ಕಿಲ್ಡ್ ಪೀಪಲ್. ಅವರು ಎಕ್ಸಾಂಪಲ್ ಲೈಕ್ ಈಗ ಎಲೆಕ್ಟ್ರಿಷಿಯನ್ ಆಗ್ಲಿ, ಪ್ಲಂಬರ್ ಆಗ್ಲಿ, ಎನಿಥಿಂಗ್ ಇಂಜಿನಿಯರಿಂಗ್ ರಿಲೇಟೆಡ್, ಡಾಕ್ಟರ್ಸ್ ಅಲ್ಲ, ಎನಿಥಿಂಗ್ ಇಂಜಿನಿಯರಿಂಗ್ ರಿಲೇಟೆಡ್, ಕನ್ಸ್ಟ್ರಕ್ಷನ್ ಮಾಡೋದು, ದೇರ್ ಆಲ್ ಕಮ್ಸ್ ಅಂಡರ್ ಶೂದ್ರಾಸ್. ಸೊ ಆ ತರ ಇವರು ಡಿವೈಡ್ ಮಾಡಿದ್ರು. ಮತ್ತೆ ಇವ್ರೇನ್ ಮಾಡುದು ಅಂತ ಹೇಳಿದ್ರೆ, ನಮ್ಮಲ್ಲಿ ಮತ್ತೆ ಆಳ್ಲಿಕ್ಕೆ ಬಂದವ್ರು ಏನ್ ಮಾಡಿದ್ರು, ಅವರಿಗೆ ಅವ್ರ ಜನವನ್ನು ಕೆಲಸ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ ಆಯ್ತು. ಸೊ ಅವ್ರು ನಮ್ಮವರನ್ನು ಕೆಲಸ ಮಾಡಿಸ್ತಾ ಇದ್ರು. ಸೊ ದೆನ್ ದೇ ಬಿಕಮ್ ಶೂದ್ರಾಸ್ ಅಂತ ಹೇಳಿದ್ರೆ ಕ್ಲೀನ್ ಮಾಡೋದು, ಅದು ಮಾಡಬಹುದಿಲ್ಲ. ಇದೆಲ್ಲ ಇವರೇ ಹಾಳು ಮಾಡಿದ್ರು. ಮೊದಲು ಶೂದ್ರ ಅಂದ್ರೆ ಸ್ಕಿಲ್ಡ್ ಲೇಬರ್ಸ್ ಅವರು. ಇಟ್ ಕಮ್ಸ್ ಈವನ್ ದ ಇಂಜಿನಿಯರಿಂಗ್ ಥಿಂಗ್ಸ್ ಎಲ್ಲ ಬರುತ್ತಲ್ಲ, ಸೊ ಮನೆ ಕಟ್ಟೋದಾಗ್ಲಿ, ಯಾವ್ದಾದ್ರು ಒಂದು ಸ್ಕಿಲ್ಡ್ ರಿಲೇಟೆಡ್ ವರ್ಕ್ ಅಲ್ಲ, ಅವ್ರಿಗೆ ಶೂದ್ರ ಅಂತ ಇದ್ದಿದ್ದು. ಸೊ ಇದು ಗುರುಗಳು ಡಿಸೈಡ್ ಮಾಡ್ತಾ ಇದ್ರು ಗುರುಕುಲಲ್ಲಿ. ಮತ್ತೇನಾಯ್ತು, ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾರ, ಇದು ಪೊಲೀಸ್ನ ಮಗ ಪೊಲೀಸ್. ಸೊ ಬ್ರಾಹ್ಮಣನ ಮಗ ಬ್ರಾಹ್ಮಣ ಅಂತ ಆಯ್ತು. ಸೊ ಬ್ರಾಹ್ಮಣ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಓನ್ಲಿ ಪೂಜೆ ಮಾಡುವವ್ರನ್ನ. ಗುರುಕುಲಲ್ಲಿ ಯಾವಾಗ ಮಕ್ಕಳಿಗೆ ನೀವು ಯಾವ್ದಾದ್ರು ನೀವು ಕಲಿಸೋದಂತ ಇದ್ರೆ ಅವರು ಬ್ರಾಹ್ಮಣರಾಗಿತ್ತು. ಸೊ ಟೈಮ್ ಹೋಗ್ತಾ ಹೋಗ್ತಾ ನಾಲೆಜು ಹಾಳಾಗಿ ಹೋಯ್ತು. ಈಗ ಒಂದು ಖುಷಿ ಅಂತ ಹೇಳಿದ್ರೆ, ಈಗ ಸ್ವಲ್ಪ ಈಗಿನ ಜನರೇಷನ್ ಸ್ವಲ್ಪ ಇಂಟ್ರೆಸ್ಟ್ ಅಲ್ಲಿ ಕೇಳ್ತಾ ಇದ್ದಾರೆ. ಸ್ಪೆಷಲಿ ಏನಾಯ್ತು ಅಂತ ಹೇಳಿದ್ರೆ, ಒಂದು 60s 70s ಆ ಜನರೇಷನ್, ಐ ಥಿಂಕ್ ಲೇಟ್ 50s 60s ಅಲ್ಲೆಲ್ಲ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿತ್ತು, ಲೆಟ್ಸ್ ಫಾಲೋ ವೆಸ್ಟರ್ನ್ ಕಲ್ಚರ್ ಅಂತ ಅಲ್ಲ. ನೀವು ನೋಡ್ಲಿಕ್ಕೆ ಹೋದ್ರೆ ಅಂದ್ರೆ ಕಲ್ಚರ್ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಕಲ್ಚರ್ ಮತ್ತೆ ಅವ್ರ ಕಲ್ಚರ್ ತುಂಬಾ ಡಿಫರೆನ್ಸ್ ಇದೆ. ವಿ ಆರ್ ವೆರಿ ರಿಚ್ ಇನ್ ಕಲ್ಚರ್. ನಾವು ಸ್ಟಾರ್ಟೆಡ್ ಟು ಫಾಲೋ ದೇರ್ ಕಲ್ಚರ್. ಸೊ ಅಂದ್ರೆ ಒಂಥರ ಟ್ರೆಂಡಿ ಆಯ್ತು, ಲೆಟ್ಸ್ ಫಾಲೋ ದೆಮ್ ಅಂತ, ಆ ತರ ಆಗಿತ್ತು. ಸೊ ಪ್ರತಿ ಆತ್ಮಕ್ಕೂ ಒಂದು ಗುರಿ, ಉದ್ದೇಶ ಅಂತ ಇರ್ತದೆ ಸರ್. ಅದು ನಮ್ಗೆ ಹೇಗೆ ಗೊತ್ತಾಗ್ತದೆ? ಅದೇ ಸೋಲ್ ಪರ್ಪಸ್ ಅಂತ ಹೇಳ್ತೇವಲ್ಲ, ಅದು ನಮ್ಗೆ ಹೇಗೆ ನಾವು ಕಂಡುಹಿಡಿಬಹುದು? ಓಕೆ, ನೀವು ಆಕ್ಚುಲಿ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ನಾವು ಅದನ್ನ ನಾನು ತುಂಬಾ ಜನ ಕೇಳ್ತಾರೆ, ವಾಟ್ಸ್ ದ ಪರ್ಪಸ್ ಆಫ್ ಮೈ ಲೈಫ್ ಅಂತೆಲ್ಲ ಹೇಳ್ತಾರಲ್ಲ. ನಾನು ಗುರುಜಿ ಕೇಳ್ತಾರ. ಸೊ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ನಮ್ ತಲೆಯಲ್ಲಿ ಬರುತ್ತೆ, ನಂಗೆ ಇದಾಗ್ಬೇಕು, ಇದಾಗ್ಬೇಕು ಅಂತ. ಬಟ್ ದೇರ್ ಇಸ್ ಸಮಥಿಂಗ್ ನಮ್ಮ ಡೆಸ್ಟಿನಿಯಲ್ಲಿ ಬರ್ದಿರುತ್ತೆ ಅಲ್ವಾ. ನೀನು ಇದೇ ಆಗ್ಬೇಕು ಅಂತ ಇದ್ರೆ ನೀನು ಅದೇ ಆಗ್ತೀಯ, ವೆದರ್ ಯು ಲೈಕ್ ಇಟ್ ಆರ್ ನಾಟ್. ದಿಸ್ ವಿಲ್ ಗೋನಾ ಹ್ಯಾಪನ್. ನಮ್ಮ ಸೈಡ್ ಇಂದ ಏನಾಗ್ಬೇಕು ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಪ್ರಿಪೇರ್ ಯುವರ್ ಸೆಲ್ಫ್. ನಿಮ್ಗೀಗ ಸ್ಪಿರಿಚುವಾಲಿಟಿ ತರ ನಿಮ್ಗೆ ಸ್ವಲ್ಪ ಟರ್ನ್ ಆಗ್ಬೇಕು ಅಂತ ಇದ್ರೆ, ಅದು ನಿಮ್ಗೆ ಏಜ್ ಆಫ್ 10 ಅಲ್ಲೂ ಬರ್ಬೋದು, ಏಜ್ ಆಫ್ 50 ಅಲ್ಲೂ ಬರ್ಬೋದು. ಓಕೆ, ಆ ನಡುವಲ್ಲಿ ಏನಂತ ಹೇಳಿದ್ರೆ, ನಮ್ಮ ಕರ್ಮ, ಪಾಸ್ಟ್ ಲೈಫ್ ಕರ್ಮ ಎಲ್ಲ ಇರುತ್ತಲ್ಲ. ಸೊ ಅದ್ರಲ್ಲಿ ಏನಾದ್ರು ಪೆಂಡಿಂಗ್ ಇದ್ರೆ,
ನಾವು ಗೃಹಸ್ಥದಲ್ಲಿರ್ಬೋದು, ಹೆಂಡತಿ ಮಕ್ಳ ಜೊತೆ ತಂದೆ ತಾಯಿ ಸೇವೆ ಮಾಡೋದು, ಅದೆಲ್ಲ ಕಂಪ್ಲೀಟ್ ಆದ ನಂತರ ದೆನ್ ಇಟ್ ಕಮ್ಸ್ ಆಟೋಮೆಟಿಕ್ಲಿ ಇಫ್ ಇಟ್ಸ್ ಮೆಂಟ್. ಕೆಲವರಿಗೆ ಅದು ಬರೋದೇ ಇಲ್ಲ ಈ ಜನ್ಮದಲ್ಲಿ. ಯಾಕಂತ ಹೇಳಿದ್ರೆ ಅವ್ರದ ಪಾಸ್ಟ್ ಲೈಫ್ ಅಲ್ಲಿ ಇಟ್ಸ್ ನಾಟ್ ಅಬೌಟ್ ಗುಡ್ ಆರ್ ಬ್ಯಾಡ್, ದರ್ ಇಸ್ ನಥಿಂಗ್ ಕಾಲ್ಡ್ ಗುಡ್ ಆರ್ ಬ್ಯಾಡ್. ಈ ಲೈಫ್ ಅಲ್ಲಿ ಅದು ಬರ್ಬೇಕು ಅಂತ ಇದ್ರೆ ಆ ಟೈಮ್ ಆಗುವಾಗ ಅದಾಗಿಯೇ ಬರ್ತದೆ. ನಮ್ಮ ಸೈಡ್ ಇಂದ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಈಗ ಹೇಳ್ತಾರಲ್ಲ, ನಂಗೆ ನನ್ನ ಪರ್ಪಸ್ ಗೊತ್ತಾಗ್ಬೇಕು, ನಂಗೆ ಸ್ಪಿರಿಚುವಾಲಿಟಿ ಏನಾದ್ರು ಮಾಡ್ಬೇಕು. ವಾಟ್ ಇಸ್ ದ್ಯಾಟ್? ನಿಮ್ಗೆ ಆಲ್ರೆಡಿ ಮೆಸೇಜ್ ಬರ್ತಾ ಇದೆ ಹೊರಗಡೆ ಅಲ್ವಾ? ಅನ್ಲೆಸ್ ಯು ಆರ್ ನಾಟ್ ಥಿಂಕಿಂಗ್ 5 years ಬ್ಯಾಕ್, ವೈ ಯು ಥಿಂಕಿಂಗ್ ನಾವ್? ಇಟ್ ಮೀನ್ಸ್ ಇಟ್ ಸ್ಟಾರ್ಟಿಂಗ್. ಬರ್ತಾ ಇದೆ. ಅದು ನಿಮ್ಗೆ ಕೆಲವರನ್ನು ನೋಡಿ ಆಗಿರ್ಬೋದು, ಕೆಲವೊಂದು ಕೇಳಿ ಆಗಿರ್ಬೋದು, ಅವ್ರು ಕೆಲವು ಜಾಗಿಗೆ ಹೋದ ನಂತರ ಆಗಿರ್ಬೋದು. ಇದೇನ್ ಗೊತ್ತಾ, ಅಂದ್ರೆ ಈಸಿ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ನಾನು ಹೇಳ್ಬೇಕಂತ ಹೇಳಿದ್ರೆ, ನಾವು ಈಗ ವಿಡಿಯೋ ಗೇಮ್ ಆಡುವಾಗ ಯು ಗೆಟ್ ಅ ಸ್ಟೆಪ್ಸ್ ಅಲ್ಲ, ಒಂದೊಂದು ಸ್ಟೇಜ್ ಬರುತ್ತೆ ಅದು ಅನ್ಲಾಕ್ ಆಗೋದಕ್ಕೆ. ಸೊ ಅದು ಅನ್ಲಾಕ್ ಆಗ್ಬೇಕಾದ್ರೆ ನೀವು ಸರ್ಟನ್ ಗೇಮ್ ಆಡ್ಬೇಕು, ಅದ್ ನಂತರನೇ ಅದು ಅನ್ಲಾಕ್ ಆಗೋದು ಅಲ್ವಾ? ಸೊ ಇದು ಅದೇ ತರ. ಸೊ ನಾನು ಏನ್ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂದ್ರೆ, ಡೋಂಟ್ ಥಿಂಕ್ ಸೋ ಮಚ್ ನನ್ನ ಪರ್ಪಸ್ ಏನು ಅಂತ. ಓಕೆ, ಯು ಡೂ ಯೋರ್ ಡ್ಯೂಟಿ, ಮೇಕ್ ಶೂರ್ ದಟ್ ಡೋಂಟ್ ಗೋ ಅಗೇನ್ಸ್ಟ್ ದ ನೇಚರ್. ಏನ್ ಬೇಕಾದ್ರೂ ಮಾಡಿ, ಡೋಂಟ್ ಗೋ ಅಗೇನ್ಸ್ಟ್ ದ ನೇಚರ್. ಮತ್ತೆ ಆ ಟೈಮ್ ಆಗುವಾಗ ಅದಾಗಿ ಬರ್ತದೆ, ನೋ ನೀಡ್ ಟು ವರಿ. ಯಾಕಂದ್ರೆ ನಾವು ಇಫ್ ಯು ವೇಸ್ಟ್ ನಮ್ಮ ಟೈಮ್ ಅನ್ನು ನನ್ನ ಪರ್ಪಸ್ ಅಂತ ಹುಡ್ಕೊಂಡು ಕೂತ್ರೆ ಆಗ ಟೈಮ್ ಫಿನಿಶ್ ಆಗುತ್ತೆ. ಸೊ ನಾವು ಕೆಲವೊಮ್ಮೆ ಈ ಏಂಜಲ್ ನಂಬರ್ಸ್ ಕಾಣ್ಲಿಕ್ಕೆ ಸಿಗ್ತದೆ ನಮ್ಗೆ, ಕೆಲವೊಮ್ಮೆ ಡ್ಯಾಶ್ ಬೋರ್ಡ್ ಅಲ್ಲಿ ಅಥವಾ ನಮ್ಮ ಮೊಬೈಲ್ ಅಲ್ಲಿ ಈ ತರ ಎಲ್ಲ ಏಂಜಲ್ ನಂಬರ್ಸ್ ಕಾಣ್ಲಿಕ್ಕೆ ಸಿಗ್ತದೆ. ಈಗ ಈ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಬರ್ತಾ ಇರ್ತದೆ 11 11 12 12 4 4 ಆ ತರ ಎಲ್ಲ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇದು ಏನಾದ್ರು ದೇವರ ಸಂಕೇತನ ಅಥವಾ ಯೂನಿವರ್ಸಲ್ ಮೆಸೇಜ್ ಕೊಡ್ತಾ ಇರೋದಾ? ಹೌದು, ಹೇಳ್ತಾರೆ. ಐ ಮೀನ್, ನಾನು ನಿಮ್ಗೊಂದು ಸಿಂಪಲ್ ಆಗಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಏಂಜಲ್ ನಂಬರ್ಸ್ ಅಂದ್ರೆ ಏನ್ ಗೊತ್ತಾ? ನಿಮಗೊಂದು ಸೈನ್ ಸಿಗುತ್ತಲ್ವಾ? ಈಗ ಇದು ಪುರಾಣದಲ್ಲಿ ಏಂಜಲ್ ನಂಬರ್ಸ್ ಅಂತ ಇಲ್ಲ, ಇಟ್ ಕಮ್ಸ್, ಅದು ನ್ಯೂಮರಾಲಜಿಲಿ ಸ್ಟಾರ್ಟ್ ಆಗಿದ್ದು. ಮತ್ತೆ ಸ್ವಲ್ಪ ವೆಸ್ಟರ್ನ್ ಕಲ್ಚರ್ ಅಲ್ಲಿ ಇದು ಸ್ವಲ್ಪ ಜಾಸ್ತಿ ಇದೆ, ದೇ ಫಾಲೋ ದ ಏಂಜಲ್ ನಂಬರ್ಸ್ ಅಂತೆಲ್ಲ. ನೀವು ದೇವಸ್ಥಾನಕ್ಕೆ ಹೋಗಿ ನಾವು ಪೂಜೆ ಮಾಡ್ತೇವಲ್ಲ, ನಮ್ಗೆ ಆಗ ಸೈನ್ ಏನ್ ಗೊತ್ತಾ? ಕೆಲವೊಮ್ಮೆ ಹೂ ಬೀಳುತ್ತೆ ಅಲ್ವಾ? ಅದು ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ಇಂದ, ದಟ್ಸ್ ಹೌ ವಿ ಟೇಕ್. ನಮ್ಗೆ ದೇವರು ಸೈನ್ ಕೊಟ್ಟಿದ್ದಾರೆ, ಅಂದ್ರೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ ಏಂಜಲ್ ನಂಬರ್ಸ್ ಅಲ್ಲಿ ಅದರಲ್ಲಿ 2 ಇದೆ. ಒಂದು ಏಂಜಲ್ ನಂಬರ್ಸ್ ಅಲ್ಲಿ ಸಿಂಗಲ್ ಡಿಜಿಟ್ ಬರುತ್ತೆ, ಅಂದ್ರೆ 1 1 1, 2 2 2, 3 3 3, ಮತ್ತೆ ಕೆಲವೊಮ್ಮೆ ಬರುತ್ತೆ 12 12, ಸೊ 13 13. ಸೊ ದೀಸ್ ಆಲ್ ದ ಟ್ವಿನ್ ನಂಬರ್ಸ್, ಟ್ವಿನ್ ಫ್ಲೇಮ್ಸ್ ಅಂತ ಹೇಳ್ತಾರೆ. ಸೊ ಎವ್ರಿ ನಂಬರ್ ವಿಲ್ ಹ್ಯಾವ್ ಸಮ್ ಮೀನಿಂಗ್. ನಿಮ್ಗೆ ಜಸ್ಟ್ ಗೂಗಲ್ ಮಾಡಿದ್ರೆ ಬರುತ್ತೆ. ಎಗೇನ್ ಅದು ಬಂತು ಅಂತ ಹೇಳಿ ನಾವು ನಮ್ಮ ಕೆಲಸ ಮಾಡದೆ ಕೂತ್ಕೊಳ್ಳೋದು ತಪ್ಪು. ಇಟ್ಸ್ ಅ ಕೈಂಡ್ ಆಫ್ ನಿಮ್ಗೆ ಒಂದು ಸೈನ್ ಅದು. ಅಂದ್ರೆ ನೀವು ಯಾವ್ದಾದ್ರು ಒಂದು ಕೆಲಸ ಮಾಡ್ಲಿಕ್ಕೆ ಹೊರಟಿದ್ರಿ, ಇನ್ ಕೇಸ್ ಯಾವ್ದೊಂದು ಕೆಲಸ ಮಾಡಿ ಬಂದಿದ್ದೀರಿ, ಅವ್ರು ಯಾವ್ದು ಕೆಲಸ ಮಾಡಬೇಕು ಅಂತ ಏನೋ ಥಾಟ್ಸ್ ಬಂದಿರುತ್ತೆ. ಸೊ ದಟ್ ಟೈಮ್ ಸಡನ್ಲಿ ನಂಬರ್ ಬರ್ತದೆ. ಸೊ ಇಟ್ ಮೀನ್ಸ್ ಜಸ್ಟ್ ಸೇ ಥ್ಯಾಂಕ್ಸ್. ಯಾಕಂತ ಹೇಳಿದ್ರೆ ನಾವು ಏನೋ ಎನಿಸಿದೀವಿ, ಅದಕ್ಕೆ ದೇವರ ಅಪ್ಪಣೆ ಇದೆ ಅಂತ. ಎಗೇನ್ ಅದರಲ್ಲೂ ಕೆಲವರು ಅದನ್ನು ಚಾಲೆಂಜು ಮಾಡ್ಬೋದು, ಅಂದ್ರೆ ದೇ ಆರ್ಗ್ಯೂ ಮಾಡ್ತಾರೆ, ಡಿಬೇಟ್ ಮಾಡ್ಬೋದು. ಬಟ್ ಇಟ್ಸ್ ಅಗೇನ್ ಅಪ್ ಟು ಯು. ನಿಮ್ಗೆ ಬಿಲೀವ್ ಮಾಡ್ಬೇಕು ಮಾಡ್ಬೇಕು, ಇಲ್ಲ ಅಂತ ಹೇಳಿದ್ರೆ ಡಿಬೇಟ್. ಆದ್ರೆ ನಾನು ನಾರ್ಮಲ್ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ವೈ ಓನ್ಲಿ ಯು ಕ್ಯಾನ್ ಸಿ 1 1 1, ವೈ ನಾಟ್ 1 3 6 ಅಲ್ವಾ? ನೀವು ನೋಡುವಾಗ ಯಾಕೆ ಯಾವಾಗ್ಲೂ 1 1 1 1 3 3 or 1 3 1 3? ಸೊ ಸರ್ಟನ್ ನಂಬರ್, ಆ ನಂಬರ್ ಮಾತ್ರ ಯಾಕೆ? ನಂಗೆ ಕೆಲವೊಮ್ಮೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್, ನಂಗೆ ಕೆಲವೊಮ್ಮೆ ಎವ್ರಿ ಅವರ್ ನಂಗೆ ಎಲ್ಲ ನಂಬರ್ಸ್ ಬರುತ್ತೆ. ನನ್ಗೂ ಈಗ ಇಟ್ಸ್ ಬೀನ್ 2 months ಅಂತ ತುಂಬಾನೇ ಕಾಣ್ಲಿಕ್ಕೆ ಸಿಗ್ತದೆ. 12 12, 11 11, 1 1. ನಾನು ಹಾಗೇನೆ ಸೊ 11 11 is the mostly we talk about new beginning. 11 11 is a new beginning. So every number has a meaning, but again as I mentioned, ನಾನು ಹೇಳಿದಂತರ it should be happy. ಯಾರೋ people around you ನಿಮ್ಗೆ ಇದು ಅಂದ್ರೆ ಸಹಾಯ ಮಾಡ್ತಾರೆ, ಅಂದ್ರೆ ಒಂದು ನಿಮ್ಗೆ ಸೈನ್ ಕೊಡ್ತಾ ಇದ್ದಾರೆ ವಾಟ್ ಯು ಡೂಯಿಂಗ್ ಇಸ್ ಕರೆಕ್ಟ್ ಅಂತ. ನಿಮ್ಗೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ನಾವು ದೇವಸ್ಥಾನಕ್ಕೆ ಹೋಗಿ
ಹೋಗುವಾಗ ನಮ್ಗೊಂದು ಗೂಸ್ ಬಂಪ್ಸ್ ಬರುತ್ತೆ ಹ್ಮ್. ಅಲ್ಲ, ಕೆಲವರಿಗೆ ಕಣ್ಣಲ್ಲಿ ಕಣ್ಣಲ್ಲಿ ಬರುತ್ತೆ. ಸೊ ಇದ್ರ ಅರ್ಥ ಏನು ಅಂತ ಹೇಳಿದ್ರೆ, ನಾರ್ಮಲಿ ಗೂಸ್ ಬಂಪ್ಸ್ ಬಂದ್ರೆ ಸೊ ದೇ ಸೇ ನಿಮ್ಮ ನಾವು ಟಚ್ ಮಾಡಿದ್ರು ಅಂತ, ದ ಡೇಟಿ ದ ಎನರ್ಜಿ ಅಲ್ಲ, ನಿಮ್ಮ ಬಾಡಿ ಟಚ್ ಮಾಡಿದ್ರೆ ಗೂಸ್ ಬಂಪ್ಸ್ ಬರುತ್ತೆ ಅಂತ. ಮತ್ತೆ ಕಣ್ಣಲ್ಲಿ ನೀರ್ ಬರೋದು ಅಂತ ಹೇಳಿದ್ರೆ ಅದಂತರ ಎಮೋಷನ್ಸ್ ಅಲ್ಲ, ನಮ್ಮಂದ್ರೆ ನಮ್ಮ ಎನರ್ಜಿ ಮತ್ತೆ ಆ ಇರುವ ಜಾಗೆಯ ಎನರ್ಜಿ ವಿ ಮ್ಯಾಚ್. ಸೊ ಆಗ ಕಣ್ಣಲ್ಲಿ ನೀರ್ ಬರೋದು ನಿಮ್ಗೆ ಗೊತ್ತಿಲ್ಲ ಯಾಕೆ ಅಂತ ಹೇಳಿ, ಬಟ್ ಅದು ಬರುತ್ತೆ. ಕರೆಕ್ಟ್. ಗೂಸ್ ಬಂಪ್ಸ್ ಫಾರ್ ಮೀ, ಐ ಸೆನ್ಸ್ ಎಂಟಿಟೀಸ್ ಅರೌಂಡ್ ಮೀ. ನಂಗೆ ಕಾಣೋದಿಲ್ಲ ಎಂಟಿಟೀಸ್, ಬಟ್ ನಂಗೆ ಗೊತ್ತಾಗುತ್ತೆ ಯಾರಾದ್ರೂ ಇದ್ರೆ, ಇಫ್ ನನ್ನ ಸರೌಂಡಿಂಗ್ ಇದ್ರೆ ಐ ನೋ, ನಂಗೆ ಗೊತ್ತಾಗುತ್ತೆ. ಎಂಟಿಟೀಸ್ ಅಂದ್ರೆ ಈಗ ನೆಗೆಟಿವ್ಸ್ ನಮ್ಮ ಎನಿಥಿಂಗ್ ಎನಿ ಎಂಟಿಟೀಸ್ ಕ್ಯಾನ್ ಬಿ ಎನಿಥಿಂಗ್. ನೆಗೆಟಿವ್ ಇನ್ ಟರ್ಮ್ಸ್ ಆಫ್ ವಾಟ್, ಅದು ಜನಗಳು ಸಿ ಆಸ್ ಪರ್ ನನ್ನ ಅಭಿಪ್ರಾಯ ಪ್ರಕಾರ ದಿಸ್ ನಥಿಂಗ್ ಕಾಲ್ಡ್ ಗುಡ್ ಅಂಡ್ ಬ್ಯಾಡ್ ಅಲ್ಲ. ಈಗ ನಾನು ನಿಮಗೆ ಒಳ್ಳೇದು ಅಂತ ಹೇಳಿದ್ರೆ, ಇಫ್ ಐ ಆಮ್ ಗುಡ್ ಫಾರ್ ಯು, ಮೇ ಬಿ ಐ ಆಮ್ ಬ್ಯಾಡ್ ಫಾರ್ ಸಮ್ ಒನ್ ಎಲ್ಸ್. ಸೊ ಇಟ್ ಡಸಂಟ್ ಮೀನ್ಸ್, ಈಗ ಒಬ್ಬ ಕಳ್ಳ ಇರ್ಬೋದು, ಈಗ ನಮ್ಮ ಕಾನೂನಿನ ಪ್ರಕಾರ ಅವನು ಹಾಳಾಗಿದ್ರು ಅವನೊಂದು 10 ಜನರಿಗೆ ಹೆಲ್ಪ್ ಮಾಡ್ತಾ ಇದ್ರೆ, ಫಾರ್ ದೆಮ್ ಈಸ್ ಅ ಗಾಡ್ ಅಲ್ಲ. ಸೊ ದೇರ್ ಇಸ್ ನಥಿಂಗ್ ಕಾಲ್ಡ್ ಗುಡ್ ಅಂಡ್ ಬ್ಯಾಡ್. ಯಾ, ಎವ್ರಿ ಬಿಹೇವಿಯರ್ ಇಸ್ ದೇರ್, ಎವ್ರಿ ಬಿಹೇವಿಯರ್ ಅಂಡ್ ನಮ್ಮ ಎಕ್ಸ್ಪೀರಿಯನ್ಸ್ ಮತ್ತೆ ನಾವು ಏನ್ ಮಾಡ್ತಾ ಇದ್ದೀವಲ್ಲ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಟ್ಸ್ ಗುಡ್ ಆರ್ ಬ್ಯಾಡ್ ಅಂತ. ಸೊ ಎಂಟಿಟಿನೂ ಅದೇ ತರ, ಕೆಲವು ಎಂಟಿಟಿ ನಮಗೆ ಹಾಳು ಮಾಡ್ತದೆ ಅಂತ ಹೇಳ್ತಾರಲ್ಲ, ಏನೋ ಆಗಿರ್ಬೋದು, ಭೂತ ಪ್ರೇತ ಪಿಶಾಚಿ ಯಾವ್ದಾದ್ರು ಆಗಿರ್ಬೋದು. ಸೊ ದೇ ವಿಲ್ ಡೂ ಇಟ್ ಫಾರ್ ಅ ರೀಸನ್. ಅವ್ರ ಆಶೆಯಲ್ಲಿ ಬಂದಿರ್ಬೋದು ನಿಮ್ ಜೊತೆ, ಬಟ್ ಯು ಆರ್ ನಾಟ್ ರೆಡಿ ಟು ಟೇಕ್ ಇಟ್ ಅಲ್ಲ. ಸೊ ಇಟ್ಸ್ ಬ್ಯಾಡ್ ಫಾರ್ ಯು ಅಲ್ಲ. ನಮ್ಗೆ ಭಯ ಆಗುತ್ತೆ, ಈಗ ಯಾರಾದ್ರೂ ಒಂದು ಬಂದು ಎದುರು ನಿಂತ್ರೆ, ಇಫ್ ಯು ಆರ್ ನಾಟ್ ರೆಡಿ, ನಾವು ಸಡನ್ ಯಾರು ಬಂದ ಭಯ ಆಗುತ್ತೆ ಅಲ್ಲ. ಸೊ ಇಟ್ಸ್ ದ ಸೇಮ್ ಥಿಂಗ್. ಸೊ ಯು ಫೀಲ್ ಇಟ್. ಅದಕ್ಕೆ ಹೇಳ್ತಾರಲ್ಲ, ವಿ ನೀಡ್ ಟು ನೋ ಅರೌಂಡ್ ಅಸ್. ನಾವು ಈಗ ಬ್ರೀದ್ ಮಾಡುವಾಗ್ಲೂ ನಮ್ಮ ಗಾಳಿ ಎಲ್ಲರಿಗೂ ಹೋಗ್ತಾ ಇದೆ. ಸೊ ಇಟ್ಸ್ ಆಲ್ ಅವೇರ್ನೆಸ್. ನಿಮ್ಮ ಅವೇರ್ನೆಸ್ ಎಷ್ಟು ಜಾಸ್ತಿ ಆಗುತ್ತಲ್ಲ, ಯು ಕ್ಯಾನ್ ಸಿ. ನಮ್ಗೆ ಏನಾಗುತ್ತೆ ಗೊತ್ತಾ, ಈಗ ನಾವು ಈ ರೂಮಲ್ಲಿ ಈಗ ನಾವು ಕೂತಿದ್ದೀವಿ, okay, we see only, there are a lot of things that are around, we are not capable to see them. We can't deny there is ಗಾಳಿ ಇಲ್ಲ ಅಂತ ಹೇಳೋಕ್ ಆಗುತ್ತಿಲ್ಲ, ಆಗ್ತದಾ? ಇಲ್ಲ ಅಲ್ವಾ? ಗಾಳಿ ಇದೆ, ನಮಗೆ ಕಾಣೋದಿಲ್ಲ. ಈಗ ನಮಗೆ ಕಾಣೋದಿಲ್ಲ ಅಂತ ಹೇಳಿ ನಮ್ಗೆ we can't say there is nothing. So there are a lot of things that are around, we are not capable, or ಅಲ್ಲಿವರೆಗೆ ನಾವು ಎಲಿವೇಟ್ ಆಗಿಲ್ಲ ಅದನ್ನ ನೋಡ್ಲಿಕ್ಕೆ ಅಷ್ಟು ನಮ್ಮ ಹತ್ರ ಕೆಪಾಸಿಟಿ ಇಲ್ಲ. ಅದಕ್ಕೆ ನಾವು ಹತ್ರ ಇದು ಮಾಡೋದು. ಸೊ ಎಂಟಿಟೀಸ್ ಐ ಡೂ ಫೀಲ್ ಸ್ಮಾಲ್ ಥಿಂಗ್, ಗೂಸ್ ಬಂಪ್ಸ್ ಬರುತ್ತೆ, ಯು ಗೆಟ್ ಸ್ಮೆಲ್, ಅದು ಗಂಧ ಆಗಿರ್ಬೋದು, ಇಲ್ಲಾಂದ್ರೆ ಈ ಮಲ್ಲಿಗೆ ಸ್ಮೆಲ್ ಬರುತ್ತೆ. ಸೊ ಯು ನೋ ದಟ್ ಕೆಲವೊಮ್ಮೆ ಬರ್ನಿಂಗ್. ನನ್ಗೆ ಇದು ಎಕ್ಸ್ಪೀರಿಯನ್ಸ್ ಆಗಿದೆ, ಮಲ್ಲಿಗೆ, ಆಮೇಲೆ ಈ ಇದು ಗಂಧ ಅಂದ್ರೆ ಇದ್ರದ್ದು ಚಂದನ ಅಲ್ಲ, ಆಶ್ ಇದು ಭಸ್ಮದು ನಿದ್ರೆಯಲ್ಲಿ ಒಮ್ಮೆ. ಸೊ ಅದು ನನ್ಗೆ ಅವೇರ್ನೆಸ್ ಅಲ್ಲ, ನಮ್ಮ ಬಾಡಿ ಅವೇರ್ನೆಸ್ ಆಗ್ತಾ ಇಂಪ್ರೂವ್ ಆಗ್ತಾ ಹೋದ್ರೆ ನಮ್ಗೆ ಗೊತ್ತಾಗುತ್ತೆ ಸಮ್ ಒನ್ ಇಸ್ ಅರೌಂಡ್ ಅಸ್ ಅಂತ. ನಾವು ಕೆಲವೊಮ್ಮೆ ಈಗ ನಾವು ಪೂಜೆ ಮಾಡುವಾಗ, ಧ್ಯಾನ ಮಾಡುವಾಗೆಲ್ಲ ವಿಡು, ಈಗ ಕಾಶಿ ಸೈಡ್ ಎಲ್ಲ ಹೋದ್ರೆ, ಅಲ್ಲಿ ಮಣಿಕರ್ಣಿಕದಲ್ಲ ಕೂತ್ರೆ ಯು ಡು ಗೆಟ್ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಟ್ ಅದೇ, ಯು ಹ್ಯಾವ್ ಟು ಪ್ರಿಪೇರ್ ಯುವರ್ ಸೆಲ್ಫ್. ನಿಮಗೆ ಅವೇರ್ನೆಸ್, ನೀವು ರೆಡಿ ಇರ್ಬೇಕಷ್ಟೇ. ಕೆಲವೊಮ್ಮೆ ನಮ್ಗೆ ನಿದ್ರೆಯಲ್ಲಿ ಕೆಲವು ಕನಸುಗಳು ಬರ್ತದೆ. ಏನಂದ್ರೆ ಈಗ ಭಯಾನಕ ಕನಸು, ಭಯಂಕರವಾದ ಕನಸು, ಆಮೇಲೆ ಕೆಲವೊಮ್ಮೆ ದೇವ್ರು ಕಾಣುವಂತ ಕನಸು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇದೇನಾದ್ರೂ ಸೂಚನೆ ಕೊಡುವುದಾ, ಅಥವಾ ಏನಿದ್ರ ಲೆಕ್ಕ? ಅಂದ್ರೆ ಕೆಲವೊಮ್ಮೆ ಏನೋ ಸುಟ್ಟು ಹೋದಾಗೆ, ಮೇಲಿಂದ ಕೆಳಗ್ ಬಿದ್ದಾಗೆ, ಆ ತರ ಎಲ್ಲ. ಆಕ್ಚುಲಿ ಅದು ಹೌದು. ಅಂದ್ರೆ ನಮ್ಮ ಪಾರ್ಟ್ ಆಫ್ ಲೈಫ್, ನಮ್ಮ ಸೋಲ್ ಇದೆಯಲ್ಲ, ಕೆಲವೊಮ್ಮೆ ಸೂಚನೆ ಕೊಡ್ತದೆ ನಿಮಗೆ. ಬಟ್ ಹೇಗೆ ಅದು ಕೂಡ ನಮ್ಮ ಕೆಪಾಸಿಟಿ ಮೇಲೆ ಇರೋದದು. ಓಕೆ, ನಾನು ನಿಮಗೆ ಒಂದು ಎಕ್ಸಾಂಪಲ್ ಮಾಡ್ತೀನಿ, ಬ್ರೇಕ್ ಮಾಡ್ತೀನಿ. ನಾನು ನಿದ್ದೆಯಲ್ಲಿ 4 ಟೈಪ್ ಇದೆ. ನಾನು ಮಲಗಿದ ನಂತರ 4 ಟೈಪ್ ಇದೆ. ಅದರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇಟ್ ಕಮ್ಸ್ ಜಾಗ್ರತ, ವಿಚ್ ಇಸ್ ಅ ವೇಕಿಂಗ್ ಸ್ಟೇಟ್, ಮತ್ತೆ ಸ್ವಪ್ನ ಆಗುತ್ತೆ, ಡ್ರೀಮ್ ಸ್ಟೇಟ್, ಮತ್ತೆ ಸುಷುಪ್ತಿ, ಇಟ್ಸ್ ಅ ಡೀಪ್ ಸ್ಲೀಪ್ ಸ್ಟೇಟ್, ಮತ್ತೆ ತುರಿಯ, ಪ್ಯೂರ್ ಕಾನ್ಷಿಯಸ್ನೆಸ್. ಸಿ, ನಾವು ಮಲಗುವಾಗ, ಫಸ್ಟಿಗೆ ನಾವು ಈಗ ಮಲಗ್ತೀವಲ್ಲ, ಮಲಗುವಾಗ ನಮಗೆ ನಿದ್ರೆ ಬರುತ್ತೆ, ಬಟ್ ಯು ನೋ ವಾಟ್ಸ್ ಹ್ಯಾಪ್ನಿಂಗ್ ಅರೌಂಡ್ ಯು.
ಹ್ಮ್. ನಿಮ್ಮ ಕೈಕಾಲಲ್ಲಿ ಆಡೋದಿಲ್ಲ, ಕೈಕಾಲಲ್ಲಿ ಆಡ್ತಾ ಇಲ್ಲ, ಬಟ್ ಯು ನೋ ದಟ್ ದರ್ ಇಸ್ ಸಮಥಿಂಗ್ ಇಸ್ ಹ್ಯಾಪ್ನಿಂಗ್. ಮನೇಲಿ ಮಕ್ಕಳು ಮಾತಾಡ್ತಾ ಇದ್ದಾರೆ, ಯಾ ಮಳೆ ಬರ್ತಾ ಉಂಟು, ಗಾಳಿ ಆಗ್ತಾ ಇದೆ, ಫ್ಯಾನ್ ಆನ್, AC ಆನ್, ಮತ್ತೆ ನೀವು ಮಲಗಿದ್ದೀರಿ. ಓಕೆ, ದಿಸ್ ಇಸ್ ಹೌ ಯು ಸ್ಟಾರ್ಟ್ ಸ್ಲೀಪಿಂಗ್. ದೆನ್ ನೆಕ್ಸ್ಟ್ ಸ್ಟೇಜ್ ಬರುತ್ತೆ, ನೀವು ಸ್ವಪ್ನದಲ್ಲಿ ಹೋಗ್ತೀರಿ. ಸ್ವಪ್ನದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಯು ಫೊಗೆಟ್ ವೇರ್ ಯು ಆರ್. ನೀವೀಗ ಎಲ್ಲಿದ್ದೀರಿ ಅಂತ ನಿಮ್ಗೆ ಮರ್ತೋಯ್ತು, ನಿಮ್ಮ ಬಾಡಿ ಕನೆಕ್ಷನ್ಸ್ ಇಲ್ಲ. ಆದ್ರೆ ಯು ನಾಟ್ ಕಂಪ್ಲೀಟ್ಲಿ ಸ್ಲೀಪ್. ಯಾಕಂತ ಹೇಳಿದ್ರೆ ನಿಮ್ಮ ಬ್ರೈನ್ ಕೆಲಸ ಮಾಡ್ತಾ ಇದೆ, ಬ್ರೈನ್ ಕೆಲಸ ಮಾಡ್ತಾ ಇದೆ, ಆದ ಕಾರಣ ನಿಮ್ಗೆ ಸ್ವಪ್ನ ಬರ್ತಾ ಇದೆ ಅಲ್ವಾ. ಡ್ರೀಮ್ ಬರೋದು ನಾವು ಬ್ರೈನ್ ಕೆಲಸ ಮಾಡ್ತಾ ಇದೆ. ಬ್ರೈನ್ ಅಂದ್ರೆ ಇದು ಅನ್ಕಾನ್ಶಿಯಸ್ ಮೈಂಡ್, ಅನ್ಕಾನ್ಶಿಯಸ್ ಮೈಂಡ್. ನೀವು ಬಾಡಿ ಅನ್ಕಾನ್ಶಿಯಸ್ ಅಲ್ಲಿ ಇದೆ, ಬಟ್ ಬ್ರೈನ್ ಇಸ್ ಇನ್ ಕಾನ್ಶಿಯಸ್, ಅಲ್ಲಿ ಕೆಲಸ ಆಗ್ತಾ ಇದೆ. ಸೊ ಆ ಟೈಮಲ್ಲೆಲ್ಲ ನಿಮ್ಗೆ ಡೇ ಹಗಲಲ್ಲಿ ಏನಾದ್ರೂ ಎನಿಥಿಂಗ್ ಇಂಪ್ಯಾಕ್ಟ್ಫುಲ್ ಏನಾದ್ರು ಆಗ್ತಾ ಇದ್ರೆ, ನೀವು ದಿನ ಇಡೀ ಒಂದೇ ವಿಷಯ ಥಿಂಕ್ ಮಾಡ್ತಾ ಇದ್ರೆ, ಸೊ ಅದೆಲ್ಲ ಇಟ್ ರಿಪೀಟ್ಸ್ ನೈಟ್ ಮಲಗಿದ ನಂತರ. ಮತ್ತೊಂದು ಸ್ಟೇಜ್ ಬರುತ್ತೆ, ಅದರಲ್ಲೂ ಸ್ವಪ್ನನೂ ಇರೋದಿಲ್ಲ, ಬಾಡಿ ಏನು ಇಲ್ಲ, ವಿಚ್ ಇಸ್ ಅ ಡೀಪ್ ಸ್ಲೀಪ್ ಸ್ಟೇಟ್. ನಾವು ಈಗೆಲ್ಲ ಕೆಲವು ಬ್ರ್ಯಾಂಡ್ ವಾಚ್ ಎಲ್ಲ ಹಾಕ್ತೀವಿ ಕೈಯಲ್ಲಿ, ಸೊ ಅದರಲ್ಲಿ ತೋರಿಸ್ತದೆ 2-3 ಸ್ಟೇಟ್, ಎಷ್ಟು ನೀವು ಮಲಗಿದ್ದೀರಿ, ಅದರಲ್ಲಿ ವೇಕ್ ಎಷ್ಟಿದ್ರಿ, ಸ್ಮಾರ್ಟ್ ವಾಚ್ ಎಲ್ಲ ಹೇಳ್ತದೆ ಅದು. ಸೊ ಡೀಪ್ ಸ್ಲೀಪ್ ನೋಡಿದ್ರೆ ವೆರಿ ಫ್ಯೂ, ಸ್ವಲ್ಪ ಇರುತ್ತೆ. ಸೊ ಆ ಸ್ಟೇಜ್ ಅಲ್ಲಿ ಏನಾಗ್ತದೆ ಅಂದ್ರೆ ನಿಮ್ಗೆ ನೆನಪಿರೋದಿಲ್ಲ, ಯು ಆರ್ ಟೋಟಲಿ ಡೆಡ್. ಅದು ಕೂಡ ಹೇಳ್ತಾರೆ ಜನಗಳು, ಎವ್ರಿ ಸ್ಲೀಪ್ ಇಸ್ ಯು ಆರ್ ಪ್ರಿಪೇರಿಂಗ್ ಯುವರ್ ಡೆತ್ ಅಂತ. ಅಂದ್ರೆ ನೀವು ನಿಮ್ಮ ಬಾಡಿಯನ್ನು ಪ್ರಿಪೇರ್ ಮಾಡೋದು ಸಾಯೋದಕ್ಕೆ. ಬಟ್ ಅದು ಹೀಲಿಂಗ್ ಸ್ಟೇಟ್ ಅಂತಲ್ವಾ ಅದು? ನಮ್ಮ ಬಾಡಿಲಿ ಅದೇ 4 ಸ್ಟೇಟ್, ಇಂಗ್ಲಿಷ್ ಅಲ್ಲಿ ಅದಕ್ಕೆ ಹೇಳ್ತಾರೆ, ಅದಕ್ಕೆ ಆಲ್ಫಾ ಬೀಟಾ ಮತ್ತೊಂದು ಏನೋ ವರ್ಡ್ ಇದೆ. ಸೊ ಎವ್ರಿ 2 hours 3 hours ಡಿಪೆಂಡ್ ಆನ್ ಬಾಡಿ ಇದರಲ್ಲಿ ಇರುತ್ತೆ. ಸೊ ಬಾಡಿಯಲ್ಲಿ ಏನಾಗುತ್ತೆ, ಥರ್ಡ್ ಟು ಫೋರ್ತ್ ಸ್ಟೇಜ್ ಅಲ್ಲಿ ನಮ್ದು ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಸೊ ಇಫ್ ಯು ಡೋಂಟ್, ಅದಕ್ಕೆ ಹೇಳಲ್ಲ ಇಷ್ಟು ಗಂಟೆ ಮಲಗಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ನಿಮ್ಗೆ ಅದು ಟೈಮಿಂಗ್ಸ್ ಅದೆಲ್ಲ 10 to 2 ಅದೆಲ್ಲ ಆಲ್ಸೋ ಇಫ್ ಯು ಗೋ ವೆರಿ ಡೀಪ್ ಅಲ್ಲ, ಅದು ತುಂಬಾ ಇದೆ. ಎವ್ರಿ ಅವರ್ಸ್, ಎವ್ರಿ 2-3 hours ನಿಮ್ಮ ಬಾಡಿ ಪಾರ್ಟ್ ಕ್ಲೆನ್ಸಿಂಗ್ ಟೈಮ್ ಇದೆ. ಸೊ ಅದಕ್ಕೆ ನೀವು ನಾವು ನೋಡಿದ್ರೆ ವಾಟ್ಸ್ಆಪ್ ಎಲ್ಲ ಸ್ಟೇಟಸ್ ಬೀಳೋದು ಯಾವಾಗ ಗೊತ್ತಾ, 9 to 12. ಯಾಕಂದ್ರೆ ಅದಾಗ ಹಾರ್ಟ್ ಕ್ಲೆನ್ಸಿಂಗ್ ಟೈಮ್ ಅದು. ಆ ಟೈಮಲ್ಲೆಲ್ಲ ಇದೆ ನಿಮ್ದು ಪೀಪಲ್ ಸ್ವಲ್ಪ ರೊಮ್ಯಾಂಟಿಕಲ್ ಆಗೋ ಟೈಮ್ ಅದು. ಅದಕ್ಕೆ ಯಾವಾಗ್ಲೂ ಹೇಳ್ತಾರೆ, ರಾತ್ರಿ 12 ಗಂಟೆ ನಂತರ 12 ಗಂಟೆ ಮೊದಲು ಮಲಗಬೇಕು ಅಂತ, ಮತ್ತೆ ನಿಮ್ದು ಲಿವರ್ ಇದೆಲ್ಲ ಕ್ಲೆನ್ಸಿಂಗ್ ಆಗೋ ಟೈಮ್. ಸೊ ದಟ್ಸ್ ಟೋಟಲಿ ಡಿಫ್ರೆಂಟ್ ಚಾಪ್ಟರ್, ಅದಕ್ಕೆ ನಿಮ್ಗೆ ಇನ್ನೊಂದು ಪಾಡ್ಕಾಸ್ಟ್ ಮಾಡ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಸ್ಟೇಜ್ ಬರುತ್ತೆ, ವಿಚ್ ಇಸ್ ತುರಿಯ. ತುರಿಯ ಅಂತ ಹೇಳಿದ್ರೆ ವೇರ್ ಯು ಕನೆಕ್ಟ್ ಯುವರ್ ಬಾಡಿ ಟು ದ ಯೂನಿವರ್ಸ್. ಆ ಸ್ಟೇಜ್ ತುಂಬಾ ಕಮ್ಮಿ ಜನಗಳು ಆ ಸ್ಟೇಜ್ ವರೆಗೆ ಹೋಗೋದು, ಯಾಕಂದ್ರೆ ಅದ್ರ ಮೊದಲು ನಾವು ಎದ್ದಾಗ್ತೀವಿ. ಸೊ ದಟ್ಸ್ ವೈ ವಿ ನೀಡ್ ಟು ಸ್ಲೀಪ್ ಅಂತ ಹೇಳುದು. ಯಾವಾಗ್ಲೂ ಅರ್ಲಿ ಮಲಗಿದ್ರೆ ಇಟ್ಸ್ ಆಲ್ವೇಸ್ ಗುಡ್. ಸೊ ಯು ನೀಡ್ ಟು ರೀಚ್ ದಟ್ ಸ್ಟೇಜ್. ಸೊ ಸ್ವಪ್ನ ಇಸ್ ಅ ಸೈನ್. ಓಕೆ, ಇಟ್ಸ್ ನಾಟ್ ನೆಸೆಸರಿ. ನಿಮ್ಗೆಲ್ಲ ಕೆಲವೆಲ್ಲ ಸ್ವಪ್ನ ಇದೆಯಲ್ಲ, ಎದ್ದ ನಂತರ ವಿದಿನ್ 2 hours ಒಳಗಡೆ ಮತ್ತೆ ನಿಮ್ಗೆ ಮರ್ತೋಗುತ್ತೆ, ನೆನಪಿರೋದಿಲ್ಲ. ಬಟ್ ಸಮ್ ಇಂಪ್ಯಾಕ್ಟ್, ಡೀಪ್ ಇಂಪ್ಯಾಕ್ಟ್ ಮೆಸೇಜ್ ಅಂತ ಇದ್ರೆ ಇಟ್ ವಿಲ್ ಬಿ ದೇರ್. ಸೊ ಎವ್ರಿ ಕನ್ಸಿಗೂ ಒಂದು ಮೀನಿಂಗ್ ಇರುತ್ತೆ. ಕೆಲವರು ಹಾವು ನೋಡ್ತಾರೆ, ಬೆಂಕಿ ನೋಡ್ತಾರೆ, ನೀರು ನೋಡ್ತಾರೆ. ಸೊ ಬೆಂಕಿ ಎಲ್ಲ ನೋಡಿದ್ರೆ ಅದಂದ್ರೆ ಏನ್ ಅದರದ್ದು ಸೈನ್? ಐ ಆಮ್ ನಾಟ್ ಅ ರೈಟ್ ಪರ್ಸನ್ ಟು ಆನ್ಸರ್. ನಂಗಂದ್ರೆ ಅಷ್ಟು ಡಿಟೇಲ್ ಆಗಿ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಬಟ್ ಯಾ, ದೇರ್ ಇಸ್ ಅ ಡಿಫರೆಂಟ್ ಮೀನಿಂಗ್ ಇದೆ ಅದಕ್ಕೆಲ್ಲದಕ್ಕೆ. ಅದೇನೋ ನೆಗೆಟಿವ್ ಎನರ್ಜಿ ಹೋಗ್ತಾ ಇದೆ ಅಥವಾ ನೆಗೆಟಿವ್ ಥಿಂಗ್ಸ್ ಹೋಗ್ತಿದೆ ನಿಮ್ಮ ಲೈಫ್ ಅಲ್ಲಿ ಅಂತ ಹೇಳ್ತಾರೆ. ಪಾಸಿಬಲ್ ಎಗೇನ್ ಅಲ್ವಾ, ಏನ್ ಗೊತ್ತಾ, ಡೋಂಟ್ ಫೋಕಸ್ ಮಚ್ ಆನ್ ದ್ಯಾಟ್. ಯಾಕಂತ ಹೇಳಿದ್ರೆ ನಾವು ಮನುಷ್ಯರು ಏನ್ ಗೊತ್ತಾ, ನಮ್ಗೆ ಯಾವಾಗಾದ್ರೂ ಒಳ್ಳೆ ಆಗೋದಿದ್ರೆ ವಿ ಹ್ಯಾಪಿಲಿ ಅಕ್ಸೆಪ್ಟ್. ಏನಾದ್ರೂ ಒಂದು ಸಣ್ಣ ನೆಗೆಟಿವ್ ಅಂತ ಇದ್ರೆ ವಿ ಸ್ಟಾರ್ಟೆಡ್ ಟು ಕ್ರಿಯೇಟ್ ದಟ್ ಬಿಗ್. ನಮ್ಮ ಮೈಂಡಿಗೆ ತುಂಬಾ ಪವರ್ ಇದೆ. ಯಾರಾದ್ರೂ ಹೇಳಿದ್ರೆ ನೀನ್ ಸ್ವಲ್ಪ ಹುಷಾರಿಲ್ಲ ತರ ಕಾಣ್ತಾ ಇದೀಯ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಯುಲ್ ಫಾಲೋ ಸಿಕ್. ಯಾಕಂತ ಹೇಳಿದ್ರೆ ನಿನ್ ತಲೆಯಲ್ಲಿ ಇದೆ, ನಂಗೆ ಹುಷಾರಿಲ್ಲ. ಸೊ ವಿ ಕ್ರಿಯೇಟ್. ಸೊ ಸರ್ಟನ್ ಥಿಂಗ್ಸ್ ಅಲ್ಲ, ಡೋಂಟ್ ಗೋ ಸೋ ಡೀಪ್ ಇನ್ ಇಟ್. ನಾವು ಭಕ್ತಿ ಜ್ಞಾನ ಎಲ್ಲ ಮಾಡ್ತಾ ಇದ್ರೆ ಇಟ್ಸ್ ಫೈನ್. ನೋ ನೀಡ್ ಟು ಬಿ ಡಿಟೇಲ್ ಆಗಿ ಹೋಗ್ಬೇಕು ಅಂತ ಏನಿಲ್ಲ.
ಈಗ ದೃಷ್ಟಿ ಅಂತ ಹೇಳ್ತಾರೆ. ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮನುಷ್ಯನ ಕಣ್ಣು ದೃಷ್ಟಿ ತುಂಬಾ ಕೆಟ್ಟದ್ದು ಅಂತ. ಅಂದ್ರೆ ಅಷ್ಟು ಸ್ಟ್ರಾಂಗ್, ಪವರ್‌ಫುಲ್ ಅಂತ ಹೇಳ್ತಾರೆ ನೋಡಿ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಎವಿಲ್ ಐ ಅಂತ. ದೃಷ್ಟಿ ಸತ್ಯ, ಸತ್ಯ. ದೃಷ್ಟಿ ಬೀಳುದು ಸತ್ಯನೇ. ಅದಕ್ಕೆ ಸಿ ದೃಷ್ಟಿ ಅಂದ್ರೆ ಓಕೆ, ಇಟ್ಸ್ ಆಲ್ ಅಬೌಟ್ ಎನರ್ಜಿ ಅಲ್ವಾ. ಕೆಲವ್ರ ಎನರ್ಜಿ ಸ್ಟ್ರಾಂಗ್ ಇರ್ತದೆ, ಕೆಲವ್ರ ಎನರ್ಜಿ ವೀಕ್ ಇರುತ್ತೆ. ಸೊ ಸ್ಟ್ರಾಂಗ್ ಎನರ್ಜಿ ಆಲ್ವೇಸ್ ರೂಲ್. ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಎಕ್ಸಾಂಪಲ್ ನಿಮ್ಗೆ ಈಗ ಒಂದು 100 ಜನ ನಿಂತ್ಕೊಂಡು ಮಾತಾಡ್ತಾ ಇರ್ತೀವಲ್ಲ, ಜಸ್ಟ್ ಒಂದು ಯಾವ್ದೋ ಒಂದು ಫಂಕ್ಷನ್ ಅಲ್ಲಿ ನೀವು ನಿಂತ್ಕೊಂಡು ಮಾತಾಡ್ತಾ ಇರ್ತೀವಿ, ಇಟ್ ವಿಲ್ ಬಿ ನೈಸ್. ಸೊ ಇಮಿಡಿಯೇಟ್ಲಿ ಯಾರಾದ್ರೂ ಕರೀತಾರೆ ನಿಮ್ಮನ್ನು ಸ್ಟೇಜ್ಗೆ ಬಂದು ಮಾತಾಡಿ ಅಂತ. ಸೊ ನೀವು ಜಸ್ಟ್ ಸೇಮ್ ಪ್ಲೇಸ್ ಅಲ್ಲಿ ಒಂದು 2 ಸ್ಟೆಪ್ ಮೇಲೆ ಹೋಗಿ ಸ್ಟೇಜ್ಗೆ ಹೋಗಿ ನಿಂತ್ರಿ. ಕೆಳಗಿದ್ದ 150-200 ಜನ, ಯಾವ ಸಾವಿರಾರು ಜನ ನಿಮ್ಮನ್ನು ನೋಡ್ಲಿಕ್ಕೆ ಶುರು ಮಾಡ್ತಾರೆ. ದ ಮಿನಿಟ್ ನೀವು ಸ್ಟೇಜ್ ಹೋದ ತಕ್ಷಣ ಯು ಸ್ಟಾರ್ಟ್ ಫೀಲಿಂಗ್ ಅನ್ಕಂಫರ್ಟೇಬಲ್ ಅಲ್ಲ. ಸೊ ನಮ್ಗೆ ಒಂಥರ ಅಂದ್ರೆ ಏನೋ ಒಂದು ನಮ್ಗೆ ಇಂಗ್ಲಿಷ್ ಅಲ್ಲಿ ನರ್ವಸ್ ಆಗ್ತಾ ಇದೆ ಅಲ್ಲ. ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ದವನು ಕೂಡ ಒಮ್ಮೆ ಸ್ಟೇಜ್ಗೆ ಹೋದಾಗ ನ್ಯೂ ಕ್ರೌಡ್ಸ್ ಎಲ್ಲ ಇರ್ತವಲ್ಲ, ಒಂದು ಯು ಫೀಲ್ ಸಮ್ ಅನ್ಕಂಫರ್ಟೇಬಲ್ ಯು ಫೀಲ್. ಸೊ ಇದೇನು ಎಲ್ಲರ ದೃಷ್ಟಿ ಈಗ ನಿಮ್ಮ ಮೇಲೆ ಬಿತ್ತು. ಸೊ ಇಟ್ಸ್ ಆಕ್ಚುಲಿ ಕಮಿಂಗ್ ಟು ಯು ಅಲ್ವಾ. ಸೊ ದೃಷ್ಟಿ ನಾವು ನೋಡಿದ ತಕ್ಷಣ ಎನರ್ಜಿ ಫ್ಲೋಸ್ ಟು ಯು. ಸೊ ಅದು ವೀಕ್ ಆರಾದಿಂದ ಆಗ್ತದ ಅಥವಾ ಆತರ ಏನಿಲ್ಲ? ಸಿಂಪಲ್ ಸೈನ್ಸ್. ನಿಮ್ಮ ಅವರ ಎಷ್ಟು ವೀಕ್ ಇರುತ್ತೆ ಅಷ್ಟು ಬೇಗ ನಿಮ್ಗೆ ಎಫೆಕ್ಟ್ ಆಗುತ್ತೆ. ಓಕೆ, ನಾಟ್ ಓನ್ಲಿ ದಟ್, ಈಗ ಎಷ್ಟೋ ಜನ ಪ್ರಾಕ್ಟೀಸ್ ಮಾಡೋರು ಕೂಡ, ಈಗ ಹೀಲಿಂಗ್ ಮಾಡೋರು ಎಕ್ಸಾಂಪಲ್ ಲೈಕ್ ಅಲ್ಲ, ಹೀಲಿಂಗ್ ಮಾಡೋರು ಕೂಡ ಇದು ಪ್ರಾಬ್ಲಮ್ ಆಗುತ್ತೆ. ನಾವು ಮನೆಗೆ ಹೋಗಿ ವಿ ಕ್ಲೆನ್ಸ್ ಆರ್ ಸೆಲ್ಫ್, ನಾವು ಕ್ಲೆನ್ಸ್ ಮಾಡ್ತೀವಿ. ನಿಮ್ಗೆ ಈಗ ಯು ಫೀಲ್ ನಿಮ್ಗೆ ದಿನ ನೀವು ತುಂಬಾ ಜನರಿಗೆ ಸಿಕ್ಲಿಗೆ ಹೋಗ್ತೀರಿ, ಟಚ್ ಮಾಡ್ತೀರಲ್ಲ. ಸೊ ನಮ್ಮ ಸಿಸ್ಟಮ್ ಅಲ್ಲಿ ಒಂದು ಗಿವರ್ಸ್ ಮತ್ತು ರಿಸೀವರ್ಸ್. ಈಗ ಇಫ್ ಯು ಆರ್ ಅ ರಿಸೀವರ್, ಯು ಟೇಕ್ ಇಟ್. ಅವರ ಬ್ಯಾಡ್ ಏನಾದ್ರು ಅಂದ್ರೆ ಇಟ್ಸ್ ನಾಟ್ ಅ ಬ್ಯಾಡ್, ಅವ್ರದ್ದು ಕಷ್ಟ ಇದಂತೆಲ್ಲ ಒಂದು ಇರುತ್ತಲ್ಲ, ಕೆಲವು ನೆಗೆಟಿವ್ ಥಾಟ್ಸ್ ಎಲ್ಲ ಇರುತ್ತಲ್ಲ, ಯು ಟೇಕ್ ಇಟ್. ನಿಮ್ಮ ಹತ್ರ ಕೆಲವರು ಬರ್ತಾರೆ ಜನಗಳು, ಗೊತ್ತಿಲ್ಲ ನಂಗೆ ನಿನ್ನ ಹತ್ರ ಮಾತಾಡೋದು ಸ್ವಲ್ಪ ಖುಷಿ ಆಗ್ತದೆ ಅಂತ ಅಲ್ಲ. ಯಾಕಂತ ಹೇಳಿದ್ರೆ ಬಿಕಾಸ್ ಯು ಟೇಕ್, ದೇ ಫೀಲ್ ಗುಡ್. ಹೇಳ್ತಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಚಲೋ ಅವ್ರ ಹತ್ರ ಹೋಗಿ ಮಾತಾಡೋಣ ಸ್ವಲ್ಪ ಸರಿ ಆಗ್ತದೆ ಅಂತ. ಸೊ ದಟ್ಸ್ ವಾಟ್. ನಾವು ದೇವಸ್ಥಾನಕ್ಕೆ ಹೋಗಿದೆ ತುಂಬಾ ಇದಾದ್ರೆ, ಬಿಕಾಸ್ ವೆನ್ ವಿ ಗೋ ದೇ ನಮ್ಮ ಸಿಸ್ಟಮ್ ಕ್ಲೆನ್ಸ್ ಆಗುತ್ತೆ, ಆಲ್ ದ ನೆಗೆಟಿವ್ ಥಿಂಗ್ಸ್ ವಿಲ್ ಗೋಸ್ ಔಟ್. ಸೊ ಇಟ್ಸ್ ಕಾಮನ್. ನಿಮ್ಗೆ ಮನೆಯಲ್ಲೂ ಸ್ಪಿರಿಚುವಲ್ ಪರ್ಸನ್ ಅವರಿಗೂ ಸಹ ಆ ತರನೇ ಎಲ್ಲರಿಗೂ ಆಗ್ತದೆ. ಬಟ್ ಅದೇ ನಾವು ಪ್ರೊಟೆಕ್ಷನ್ ಆಗ್ತೀವಿ. ನಾವು ಆ ತರ ಏನಾದ್ರು ಈವೆಂಟ್ ಹೋಗ್ಬೇಕಾದ್ರೆ ಮೈಸೆಲ್ಫ್ ನಾನು ಪ್ರೊಟೆಕ್ಷನ್ ಆಗ್ತೀನಿ. ದೆನ್ ಇಲ್ಲಾಂದ್ರೆ ಮನೆಗೆ ಬಂದು ಐ ಮೇಕ್ ಶೋರ್ ದಟ್ ಅಟ್ಲೀಸ್ಟ್ 3-4 ದಿವಸ ವಾರದಲ್ಲಿ ನಾನು ಉಪ್ಪು ಹಾಕ್ತೀನಿ, ಕಲ್ಲು ಉಪ್ಪು ಹಾಕಿ ನೀರಲ್ಲಿ ಸ್ನಾನ ಮಾಡ್ತೀನಿ, ಹಳದಿ ಹಾಕಿ ಸ್ನಾನ ಮಾಡ್ತೀನಿ. ಮತ್ತೆ ನಮ್ಮ ಮನೆ ಎನ್ವೈರನ್ಮೆಂಟ್ ನಾವು ಸ್ವಲ್ಪ ಕರ್ಪೂರ ಹಚ್ಚಿ, ನಮ್ಮ ಗೀಯಲ್ಲಿ ದೀಪ ಇಟ್ಟು, ಸೊ ವಿ ಕ್ಯಾನ್ ಕ್ರಿಯೇಟ್ ಅವರ. ಮತ್ತೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ, ಪ್ರಾಣಾಯಾಮ ಆಗ್ಲಿ, ಧ್ಯಾನ ಮಾಡಿ ನಮ್ಮ ಸ್ವಲ್ಪ ಅವರ ನಾವು ಕ್ಲೆನ್ಸ್ ಮಾಡಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಇಟ್ಕೋಬಹುದು. ಸೊ ದೃಷ್ಟಿ ನಂಗೊಂದು ಎಕ್ಸಾಂಪಲ್ ನನ್ಗೆ ಆದದ್ದು, ನಾನೊಮ್ಮೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೆ ನನ್ನ ಫ್ರೆಂಡ್ ಜೊತೆ. ಅವಾಗ ನಾನು ಆದಿಯಲ್ಲಿ ಕಲ್ಲಿಡ್ತಾರೆ ನೋಡಿ, ಅದು ವಿಶ್ ಅಂತ ಹೇಳಿ 1 by 1 ಕಲ್ಲಿಟ್ಟಿರ್ತಾರೆ. ಇಷ್ಟಕ್ಕೆ ಮಾಡಿ ಒಂದು ಇಟ್ಟಿದ್ರು. ನನ್ನ ಕಸಿನ್ ಇದ್ದವಳು, ಇದೆಷ್ಟು ಚೆನ್ನಾಗಿ ನಿಂತಿದಲ್ಲ ಅಂತ ಹೇಳಿದ ತಕ್ಷಣ ವಿದಿನ್ 2 seconds ಅದು ಬಿದ್ದೋಯ್ತು. ಆವಾಗ ನಂಗಾಯ್ತು ಇವಳ್ದು ಕಣ್ ದೃಷ್ಟಿ ಎಷ್ಟು ಶಾರ್ಪ್ ಉಂಟು ಅಂತೇಳಿ. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ನನಗೆ. ಆದ್ಮೇಲೆ ಮನುಷ್ಯನ ಕಣ್ಣು ದೃಷ್ಟಿ ತುಂಬಾನೇ ಶಾರ್ಪ್ ಅಂತ ಆಯ್ತು. ಡೆಫಿನೆಟ್ ನೀವು ನೋಡ್ತಾ ಇರ್ಬೋದು, ಹೊಸ ಬಟ್ಟೆ ಹಾಕಿದ್ರೆ ಕೆಲವೊಮ್ಮೆ ಹರಿದು ಹೋಗುತ್ತೆ, ಅದ್ರಲ್ಲೂ ಕೆಲವು ಕಲರ್. ಈಗ ನಿಮ್ಗೆ ಈಗ ಎಕ್ಸಾಂಪಲ್ ಆಗಿ ಯಾವ್ದಾದ್ರು ಹೇಳಿದ್ರೆ ನಿಮ್ಗೆ ಬಿಳಿ ಬಟ್ಟೆ ಸೂಟ್ ಆಗ್ತಾ ಇಲ್ಲ, ನೀವು ಹಾಕ್ಬೇಡಿ ಅಂತ ಆಗಿದ್ರೆ ನೀವು ಟೆಸ್ಟ್ ಮಾಡಿ ನೋಡಿ. ನೀವು ಬಿಳಿ ಬಟ್ಟೆ ಹಾಕಿದ್ರೆ ಅದು ಏನಾದ್ರೂ ಹರಿಯೋದು, ಬೆಂಕಿ ತಾಗೋದು, ಸಣ್ಣ ಸಣ್ಣ ಕಲೆ ಆಗೋದು ಡೆಫಿನೆಟ್ಲಿ ಆಗ್ತದೆ. ಇಟ್ಸ್ ದೇರ್. ಇಟ್ಸ್ ನಾಟ್ ನೆಸೆಸರಿ ಆಗ್ಲೇಬೇಕು ಅಂತ ಅಲ್ಲ. ಯಾಕಂತ ಹೇಳಿದ್ರೆ ನಾವು ಈಗ ಭವಿಷ್ಯ ಹೇಳುವವರಾಗ್ಲಿ, ನಮ್ಮ ಜಾತಕ ನೋಡುವವರಾಗ್ಲಿ, ನಮ್ಮ ನ್ಯೂಮರಾಲಜಿ ಆಗ್ಲಿ, ಏನೋ ಆಗ್ಲಿ, ಅವ್ರು ಹೇಳೋದು ಬೇಸ್ಡ್ ಆನ್ ನಮ್ಮ ಜಾತಕ ಟೈಮಿಂಗ್ ಅಲ್ಲ, ಬರ್ತ್ ಡೇಟ್, ಟೈಮ್, ಸೆಕೆಂಡ್ ಅಲ್ಲ. ಸೊ ವೆರಿ ಆಕ್ಯುರೇಟ್ ಆಗಿ ನಮ್ಗೆ ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ
ನಾವು ಟೈಮ್ ಕೊಡೋದು ಒಂದು ಅಪ್ರಾಕ್ಸಿಮೇಟ್ ಹ್ಮ್. 10 ಗಂಟೆ 15 ನಿಮಿಷ ಅಂತ, ಮೇ ಬಿ 14 ಆಗಿರ್ಬೋದು, ಮೇ ಬಿ 15 ಆಗಿರ್ಬೋದು. ಸೊ ದಟ್ ಸೆಕೆಂಡ್ಸ್ ಇದೆಯಲ್ಲ, ಅದು ಸ್ವಲ್ಪ Vary ಆಗ್ತದೆ. ವೇರಿಯಂಟ್ ಆಗುತ್ತೆ. ಸೊ ಡಿಫ್ರೆನ್ಸ್ ಆಗುತ್ತೆ, ಯಾಕಂತ ಹೇಳಿದ್ರೆ ಅದೆಲ್ಲ ಇಟ್ಸ್ ಕನೆಕ್ಟೆಡ್ ಟು ದ ಸ್ಟಾರ್ಸ್ ಅಲ್ವಾ. ನಿಮ್ಮ ಪ್ರಕಾರ ಕರ್ಮ ಎಂದರೇನು? ಹಳೆಯ ಕರ್ಮ ನಿಮ್ಮ ಇಂದಿನ ಬದುಕಿನಲ್ಲಿ ಹೇಗೆ ಪರಿಣಾಮ ಬೀಳುತ್ತದೆ? ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಓಕೆ, ಹ್ಮ್. ಕರ್ಮ ಅಂದ್ರೆ ಓಕೆ, ನಾನು ಈಗ ಎಕ್ಸಾಂಪಲ್ ಕೊಡ್ತೀನಿ. ನನಗೆ ಅಂದ್ರೆ ನಮ್ಮ ದರ್ಶಕರಿಗೂ ಒಂದು ಐಡಿಯಾ ಸಿಗ್ತಲ್ಲ ಅದನ್ನ ಹೇಳಿದ್ರೆ, ಸಿ ದೇರ್ ಇಸ್ ಅ 2 ಬ್ಯಾಂಕ್ ಬ್ಯಾಲೆನ್ಸ್. ಓಕೆ, 2 ಬ್ಯಾಂಕ್ ಬ್ಯಾಲೆನ್ಸ್. ಒಂದು ನಮ್ಮ ಈ ಫಿಸಿಕಲ್ ಬಾಡಿಗೆ, ಇನ್ನೊಂದು ನಮ್ಮ ಸೋಲ್ ಬಾಡಿಗೆ. ಓಕೆ, ಐ ಆಮ್ ಜಸ್ಟ್ ಗಿವಿಂಗ್ ಅನ್ ಎಕ್ಸಾಂಪಲ್. ಸೊ ನಿಮ್ಗೊಂದು ಒಂದು ಐಡಿಯಾ ಸಿಗುತ್ತೆ. ಒಂದು ಆತ್ಮದು, ಆಮೇಲೆ ಇನ್ನೊಂದು ನಮ್ಮ ನಮ್ಮ ಜೀವನಕ್ಕೆ. ಯಾಕಂತ ಹೇಳಿದ್ರೆ ಈಗ ನಾವು ಕೆಲಸ ಮಾಡಿ, ನಾವು ಬಿಸ್ನೆಸ್ ಮಾಡಿ ಏನಾದ್ರು ನಾವು ಅರ್ನ್ ಮಾಡ್ತೀವಲ್ಲ, ಇಸ್ ಆಲ್ ಗೋಸ್ ಟು ನಿಮ್ಮ ಬ್ಯಾಂಕಿಗೆ ಅಲ್ಲ. ಹ್ಮ್. ಈ ಬ್ಯಾಂಕ್ ಬ್ಯಾಲೆನ್ಸ್ ನಿಮ್ಮ ಈ ಬಾಡಿ ಇರುವವರೆಗೆ ಮಾತ್ರ. ಅದು ನೀವು ₹1 ಆಗ್ಲಿ 1,000 ಕೋಟಿ ಆಗ್ಲಿ ಅಲ್ಲ, ಈ ಜೀವನ, ನಮ್ಮ ಈ ಬಾಡಿ, ಈ ಜೀವ ಇರುವ ತನಕ ನಮ್ಮ ಫಿಸಿಕಲ್ ಬಾಡಿ ಇದೆಯಲ್ಲ ಅದರವರೆಗೆ ಮಾತ್ರ. ಅದು ಹೇಳ್ತಾರಲ್ಲ, ನಿನ್ನೆ ಇದು ಬೇರೆ ಯಾರ್ದೋ ಆಗಿತ್ತು, ನಾಳೆ ಬೇರೆ ಯಾರ್ದೋ ಆಗ್ತದೆ ಅಲ್ಲ, ಈಗ ಮಾತ್ರ ನಾನು ಅನುಭವಿಸ್ತಾ ಇದ್ದೀನಿ ಅಷ್ಟೇ. ಸೊ ಇದು ಒಂದು ಬ್ಯಾಂಕ್ ಬ್ಯಾಲೆನ್ಸ್ ವಿಚ್ ಇಸ್ ದ ಮಟೀರಿಯಲ್ ಲೈಫ್ ಅಲ್ಲಿ ನಾವೇನು ಕನೆಕ್ಷನ್ ಮಾಡ್ತೀವಿ. ದೇರ್ ಇಸ್ ಒನ್ ಮೋರ್ ಬ್ಯಾಂಕ್, ಅದು ಕನೆಕ್ಟೆಡ್ ಟು ಯುವರ್ ಸೋಲ್. ಅದು ನಿಮ್ಮ ಸೋಲ್ ಎಲ್ಲಿ ಹೋಗ್ತದಲ್ಲ, ಆ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಒಟ್ಟಿಗೆ ಹೋಗ್ತದೆ. ಈ ಬ್ಯಾಂಕ್ ಬ್ಯಾಲೆನ್ಸ್ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ ನಿಮಗೆ. ಸೊ ದಟ್ಸ್ ಕರ್ಮ. ಸೊ ನಾನು ನಿಮ್ಮನ್ನ ಎಕ್ಸಾಂಪಲ್ ಅಲ್ಲಿ ಅಂದ್ರೆ ಈಸಿಯಾಗಿ ಅರ್ಥ ಮಾಡಿ ಹೇಳ್ತೀನಿ ನಾನು. ನೀವು ಕೆಲವೊಮ್ಮೆ ಕೇಳ್ತಾ ಇರ್ಬೋದು, ಯಾರಾದ್ರೂ ಒಂದು ಕಷ್ಟ ಬರ್ತಾ ಇರುವಾಗ ಏನಾದ್ರೂ ಒಂದು ಮಾಡಿದ್ರೆ ಏನ್ ಹೇಳ್ತಾರೆ, ಅದವನ್ ಕರ್ಮ ಅವನು ಅನುಭವಿಸ್ತಾ ಇದ್ದಾನೆ ಅಂತ. ಸೊ ಎಕ್ಸಾಕ್ಟ್ಲಿ, ನಮ್ಗೆ ನಮ್ಮ ಪೂರ್ವ ಜನ್ಮದಲ್ಲಿ ಮಾಡಿದ್ದು ಏನಾದ್ರೂ ಒಂದು, ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ, ಅದು ಬಾಕಿ ಇದ್ರೆ ಹಿ ಹ್ಯಾಸ್ ಟು ಕಂಪ್ಲೀಟ್ ನಮ್ಮ ಈ ಜನ್ಮದಲ್ಲಿ ನಮಗೆ ಕಂಪ್ಲೀಟ್ ಮಾಡೋದಕ್ಕಿರ್ತದೆ. ಸೊ ಕೆಲವ್ರದ್ದು ಅದಕ್ಕೆ ಇಂಗ್ಲಿಷ್ ಅಲ್ಲಿ ಕಾರ್ಮಿಕ್ ಬಾಂಡೇಜ್ ಅಂತ ಹೇಳ್ತಾರೆ. ನಾವು ಕೆಲವೊಂದು ಕಷ್ಟ ಆಗ್ಲಿ ಸುಖ ಆಗ್ಲಿ ನಮ್ಮ ಹಳೆ ಜನ್ಮದನ್ನ ನಾವು ತಗೊಂಡ್ ಬಂದಿರ್ತೀವಿ, ಬ್ಯಾಗೇಜ್ ತರ. ಅದೇ, ಸೊ ಎಮೋಷನಲ್ ಬ್ಯಾಗೇಜ್ ಆಗ್ಲಿ ಯಾವ್ದು ಆಗ್ಲಿ, ನಿಮ್ಗೆ ಕೆಲವೊಮ್ಮೆ ಏನಾಗ್ತದೆ, ನಮ್ಗೆ ಕೆಲವರನ್ನು ನೋಡಿದ್ರೆ ಇಷ್ಟ ಆಗ್ತದೆ, ಕೆಲವರನ್ನು ನೋಡಿದ್ರೆ ಇಷ್ಟ ಆಗುದಿಲ್ಲ, ಈವನ್ ದೋ ಅವನು ಏನು ಮಾಡಿರೋದಿಲ್ಲ. ಸೊ ಅದ್ರ ಏನಾದ್ರೂ ಒಂದು ಕಾರ್ಮಿಕ್ ಬಾಂಡೇಜ್ ಇರುತ್ತೆ ಅವನ ಜೊತೆ. ನಮ್ಮ ಲೈಫಲ್ಲಿ ಕೆಲವರು ಬಂದು ಹೋಗ್ತಾರೆ, ಅದು 1 ದಿವಸ ಆಗ್ಲಿ, 1 ತಿಂಗಳಾಗ್ಲಿ, 1 ವರ್ಷ, 10 ವರ್ಷ, ಏನೂ ಆಗ್ಲಿ. ಯಾಕಂತ ಹೇಳಿದ್ರೆ ಅವ್ರು ಬಂದು ಅವರ ಒಂದು ಪಾರ್ಟ್ ನಿಮ್ಮ ಲೈಫ್ ಅಲ್ಲಿ ಅದು ಫಿನಿಶ್ ಮಾಡಿ then they go. So these all karmic bondages. So karma, it's there always, definitely it's there. ಮತ್ತೆ ಅದೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ದು ಇಟ್ಸ್ ಆಲ್ಸೋ ರಿಲೇಟೆಡ್ ಟು, ಈ ಕೆಲವರು ಹೇಳ್ತಾರೆ ಈಗ ಡೆಸ್ಟಿನಿ ಅಂತ ಇದ್ರೆ, ಸೊ ಹೌ ಕರ್ಮ ವಿಲ್ ವರ್ಕ್ ಅಲ್ಲ. ಸಿ ಡೆಸ್ಟಿನಿ ಅಂದ್ರೆ ಏನಂತ ಹೇಳಿದ್ರೆ, ನಿಮ್ಗೀಗ ಆಲ್ರೆಡಿ ಬರ್ದಿದ್ದಾರೆ ಸೋ ಅಂಡ್ ಸೋ ನಿಮ್ಗೆ ಆಗ್ಬೇಕು ಅಂತ. ಈ ಒಂದು ನಿಮ್ಮ ಕರ್ಮ ಒಳ್ಳೇದಿದೆ, ಅದು ಆಗ್ಬೇಕು ಅಂತಿದ್ರೆ ಆಗ್ತದೆ. ಈ ಒಂದು ನಿಮ್ಮ ಕರ್ಮ ಹಾಳಿದೆ, ಅದು ಆಗ್ಬೇಕು ಅಂತಿದ್ರೆ ಆಗ್ಲೇ ಆಗ್ತದೆ. ಬ್ರಹ್ಮಲಿಪಿ ಯಾರು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಈಗ ಪಾಸ್ಟ್ ಲೈಫ್ ಅಲ್ಲಿ ಎಕ್ಸಾಂಪಲ್ ಲೈಕ್ ಏನಾದ್ರೂ ಒಂದು ನೋಯಿಂಗ್ಲಿ ಅನ್ನೋಯಿಂಗ್ಲಿ ಏನಾದ್ರು ತಪ್ಪು ಮಾಡಿದ್ರೆ, ನಿಮ್ಗೆ ಸ್ವಲ್ಪ ಮೈನಸ್ ಇದ್ರೆ, ಈ ಧರ್ಮದಲ್ಲಿ ಹೇಳ್ತಾರೆ, ಈ ಜನ್ಮದಲ್ಲಿ ಹೇಳ್ತಾರಲ್ಲ, ದಾನ ಧರ್ಮ ಮಾಡು, ಪುಣ್ಯ ಮಾಡು ಅಂತ. ಸೊ ಇಟ್ ಗೆಟ್ ಅ ಬ್ಯಾಲೆನ್ಸ್ ಅಲ್ಲ. ನೀವೆಷ್ಟು ಒಳ್ಳೇದು ಮಾಡ್ತೀವಿ ನೀವು, ಸೊ ಅದು ಪ್ಲಸ್ ಆರ್ ಮೈನಸ್ ಆಗ್ತಾನೆ ಇರುತ್ತೆ. ಆಮೇಲೆ ಇದೊಂದು ಸೇವೆ ಮಾಡಿದ್ರೆ ಇದೆಲ್ಲ ಇದಾಗ್ತದೆ ಅಂತ ಹೇಳ್ತಾರೆ. ಬಟ್ ನಾವೀಗ ದಾನ ಮಾಡುವಾಗ ಹಣ ಹೀಗೆ ಕೊಡ್ಬಾರ್ದು ಅಂತ ಹೇಳ್ತಾರೆ ಕೆಲವೊಮ್ಮೆ. ಅವನ್ ಯಾವ್ದಕ್ಕೋ ಯೂಸ್ ಮಾಡ್ತಾನೆ, ಅದು ನಮ್ ಕರ್ಮ ಪುನಃ ನಮ್ಗೆ ಬರ್ತದೆ ಅಂತ. ಇದ್ರ ಬಗ್ಗೆ ನನ್ಗೆ ಒಂದ್ ಸ್ವಲ್ಪ ದಾನ, ಓಕೆ, ಫಸ್ಟ್ ಆಫ್ ಆಲ್ ನಮ್ಗೆ ಅವನು ಗೊತ್ತಿರೋದಿಲ್ಲ, ಅವನು ಏನು ಆ ಹಣ ಯಾವ್ದಕ್ ಯೂಸ್ ಮಾಡ್ತಾನೆ ಅಂತ ನಮಗೆ ಗೊತ್ತಿರೋದಿಲ್ಲ. ಬಟ್ ಅವ್ನ್ ಕೆಟ್ಟದಕ್ ಯೂಸ್ ಮಾಡಿದ್ರೆ ಅದು ನಮ್ಮ ಮೇಲೆ ಬರ್ತದೆ ಅಂತ ಇಲ್ಲ. ಯಾಕಂತ ಹೇಳಿದ್ರೆ ನೀವು ನಿಮ್ಮ ಧರ್ಮ ಮಾಡಿದ್ರಿ, ನೀವು ನಿಮ್ಮ ಧರ್ಮ, ನಿಮ್ಮ ಡ್ಯೂಟಿ ನೀವು ಮಾಡಿದ್ರಿ. ಎದುರು ನಾವು ಅದನ್ನು ಹೇಗೆ ತಗೊಳ್ತಾನೆ ಅದು ಅವನ್ ಕರ್ಮ. ಆದ್ರೆ ಅವನ ಎಕ್ಸಾಂಪಲ್ ಲೈಕ್ ಒಬ್ಬ ಬೇಡುವವನು ಈಗ ಯಾವ್ದಾದ್ರು ಒಂದು ಕೆಟ್ಟ ಚಟುವಟಿಕೆ ಆಗುವ ಜಾಗೆಯಲ್ಲಿ ನಿಂತು ತಕೊಂಡು, ಹಿಂಗಲ್ಲಿ ನೋಡುವಾಗ್ಲೇ ಗೊತ್ತಾಗ್ತದೆ ಅಲ್ಲ,
ಪ್ರೋತ್ಸಾಹಿಸಬಾರ್ದು, ಯಾವುದು ಮಾಡೋದಕ್ಕೆ ಪ್ರೋತ್ಸಾಹಿಸಬಾರ್ದು. ಅದಕ್ಕೆ ನಾವು ಹೇಳ್ತಾರೆ ಫುಡ್ ಕೊಡಿ ಅಂದ್ರೆ ತಿನ್ನೋದಕ್ಕೆ ಏನಾದ್ರೂ ಕೊಡಿ, ಆ ಸೇವೆ ಮಾಡಿ. ಹಣವನ್ನು ದಾನ ಮಾಡುವ ರೀತಿಯೇ ಇಲ್ಲ. ಹಣವನ್ನು ಯಾವಾಗಲೂ ದಾನ ಮಾಡುವ ಈಗ ಭಿಕ್ಷುಕರು ಅಲ್ಲಿ ಕೂತಿರ್ತಾರೆ, ನಮ್ಮ ಹತ್ರ ಹೀಗೆ ಹಣ ಬೇಕು ಅಂತ ಕೇಳಿದಾಗ ನಾವು ಅದೇ ಅಲ್ವಾ, ನಾವು ನನ್ಗೆ ನಂಗೆ ಮಕ್ಕಳು ಬಂದ್ರು ದಾನ ಬೇಡಿದ್ರೆ ನಾನು ಕೊಡೋದಿಲ್ಲ, ನಾನು ಕೊಡೋದೇ ಇಲ್ಲ. ಯಾಕೆ ಗೊತ್ತಾ, ನಾನು ಇಂಡೈರೆಕ್ಟ್ ಆಗಿ ನಾನು ಆ ಮಗುವನ್ನು ಹಾಳು ಮಾಡ್ತಾ ಇದ್ದೀನಿ. ಆ ಮಗುವಿಗೆ ಗೊತ್ತಾದ್ರೆ ಸುಲಭದಲ್ಲಿ ಹಣ ಸಿಗ್ತದಂತ ಆ ಮಗು ಕಲಿಯೋದು ಇಲ್ಲ, ಕಷ್ಟಪಡೋದು ಇಲ್ಲ. ಐ ನೆವರ್ ಗಿವ್. ನಾನು ಮಕ್ಕಳಿಗೆ ಕೊಡೋದೇ ಇಲ್ಲ. ಊಟ ಮಾಡಿಸ್ತೀನಿ, ನಾನು ಕೆಲವೊಮ್ಮೆ ಬಟ್ಟೆ ತೆಗೆಸ್ಕೊಡ್ತೀನಿ, ಚಪ್ಪಲಿ, ಬುಕ್ಸ್ ಅದೆಲ್ಲ ಓಕೆ. ಈ ಬೇಡುವ ಮಕ್ಕಳಿಗೆ ನಾನು ಯಾವಾಗ್ಲೂ ಹಣ ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ನೋಯಿಂಗ್ಲಿ ಅನ್ನೋಯಿಂಗ್ಲಿ ಯು ಆರ್ ಸ್ಪಾಯಿಲಿಂಗ್ ದ್ಯಾಮ್. ದಟ್ಸ್ ವಾಟ್ ಯು ಆಸ್ಕ್. ಅದು ನಿಮ್ಗೆ ತಪ್ಪು. ಯಾಕಂತ ಹೇಳಿದ್ರೆ ನೀವು ಅವರನ್ನು ಪ್ರೋತ್ಸಾಹಿಸ್ತಾ ಇದ್ದೀರಿ ಬೇಡ್ಲಿಕ್ಕೆ ಅಲ್ಲ. ಈಗ ನಿಮ್ಗೆ ಗೊತ್ತು, ಈಗ ಅದೊಂದು ರ್ಯಾಕೆಟೇ ಇದೆ, ಪ್ರಾಪರ್ ಒಂದು ಅವರದೊಂದು ಸಿಸ್ಟಮ್ಸ್ ಗ್ಯಾಂಗೇ ಇದೆ. ಸೊ ದಾನ ಧರ್ಮ ಮಾಡುದು ಒಳ್ಳೇದು, ಬಟ್ ನೋಡಿ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಕೆಲವು ಮಕ್ಕಳನ್ನ ಇಟ್ಕೊಂಡು ಹೆಂಗಸರು ಬೇಡ್ತಾ ಇರ್ತಾರೆ, ಡೋಂಟ್ ಎಂಟರ್ಟೈನ್ ದಮ್. ಯಾಕಂದ್ರೆ ತಪ್ಪು. ಅವಳಿಗೆ ಕೆಲಸ ಮಾಡಿ ಸಾಕ್ಬೋದು ಅಲ್ಲ. ದೇವರು ಕೈ ಕಾಲೆಲ್ಲ ಸರಿಯಾಗಿ ಕೊಟ್ಟಿದ್ದಾರೆ, ಕೆಲಸ ಮಾಡಿ ಸಾಕ್ಬೋದು ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಇದು ಈಸಿ ಲೈಫ್ ಅಂತ. ಯಾವ ತರ ನಾವು ಧ್ಯಾನ ಮಾಡ್ಬೇಕು? ಕೆಲವು ಟೈಮ್ ನಮ್ಗೆ ಕಾನ್ಸಂಟ್ರೇಷನ್ ಬರೋದಿಲ್ಲ, ಥಾಟ್ಸ್ ಬರ್ತಾ ಇರ್ತದೆ ತಲೆಯಲ್ಲಿ, ಅದನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡಬಹುದು? ಪ್ರಾರ್ಥನೆ ಮಾಡುದು ಅಂತ ಹೇಳಿದ್ರೆ ನಾವು ದೇವರ ಜೊತೆ ಮಾತಾಡೋದು. ನಾವು ಯಾವಾಗ ಧ್ಯಾನ ಮಾಡ್ತೀವಲ್ಲ ಆಗ ದೇವ್ರು ನಮ್ಮ ಜೊತೆ ಮಾತಾಡ್ತಾರೆ. ನಮ್ಗೆ ಹೇಳ್ತಾರಲ್ಲ, ಬಾಯಿ 1 ಕೊಟ್ಟಿದ್ದಾರೆ, ಕಿವಿ 2 ಕೊಟ್ಟಿದ್ದಾರೆ ಅಂತ. ಸೊ ನಾವು ದೇವರು ಮಾತಾಡುವಾಗ ನಮ್ಮ ಬಾಯಿ ಬಂದ್ ಮಾಡಬೇಕು, ಕಿವಿ ಓಪನ್ ಇಡಬೇಕು. ವಾಟ್ ಐ ಮೀನ್ ಟು ಸೇ ಇಸ್ ದಟ್ ಅವೇರ್ನೆಸ್, ನಮ್ಮ ಸೆನ್ಸಸ್ ಅನ್ನು ಎಷ್ಟಾಗ್ತಷ್ಟು ಓಪನ್ ಮಾಡಬೇಕು. ಸೊ ನಮ್ಗೆ ನೇಚರ್ ಆಗಲಿ ಯೂನಿವರ್ಸ್ ಆಗಲಿ ನಿಮ್ಗೆ ಕೊಡುವ ಮೆಸೇಜ್ ಅನ್ನು ಅಬ್ಸರ್ವ್ ಮಾಡ್ಲಿಕ್ಕೆ ಆಗ್ತದೆ. ಧ್ಯಾನ ಮಾಡ್ಲಿಕ್ಕೆ ಇಟ್ಸ್ ಅ ವೆರಿ ಫ್ಯೂ ಸಿಂಪಲ್ ಸ್ಟೇಜಸ್ ಇದೆ. ಫಸ್ಟ್ ನಮ್ಮ ಬಾಡಿ ಕ್ಲೆನ್ಸಿಂಗ್ ಮಾಡಬೇಕು. ಕ್ಲೆನ್ಸಿಂಗ್ ಅಂತ ಹೇಳಿದ್ರೆ ನಮ್ಮ ಬಾಡಿ, ನಾವು ನಾರ್ಮಲಿ ಕ್ಲೆನ್ಸಿಂಗ್ ಅಂತ ಹೇಳಿದ ತಕ್ಷಣ ಜನ ಏನ್ ಮಾಡ್ತಾರೆ, ಬಾಡಿನ ಡಿಟಾಕ್ಸ್ ಮಾಡ್ತಾರೆ, ಅದು ಜ್ಯೂಸ್ ಆಗಲಿ ಅದು ಅದೆಲ್ಲ ಮಾಡ್ತಾರೆ. ನಮ್ಮ ಬಾಡಿ 30% ಮಾತ್ರ ಆ ರೀತಿಯಲ್ಲಿ ಕ್ಲೆನ್ಸ್ ಆಗುತ್ತೆ. 70% ಕ್ಲೆನ್ಸಿಂಗ್ ಆಗೋದು ಬ್ರೀದಿಂಗ್ ಅಲ್ಲಿ, ಬ್ರೀದಿಂಗ್ ಎಕ್ಸರ್ಸೈಸ್ ಅಲ್ಲಿ. ಅದು ಪ್ರಾಣಾಯಾಮ ಆಗಲಿ, ನಿಮ್ದು ಯಾವ ಟೈಪ್ ಬ್ರೀದಿಂಗ್ ರಿಲೇಟೆಡ್ ಎಕ್ಸರ್ಸೈಸ್ ಅಲ್ಲ. ಸೊ ಅದಕ್ಕೆ ಯಾವಾಗ್ಲೂ ನಾವು ಧ್ಯಾನ ಮಾಡೋ ಮೊದಲು ಮಿನಿಮಮ್ ಅಂತ ಹೇಳಿದ್ರೆ ಒಂದು ಅಟ್ಲೀಸ್ಟ್ ಒಂದು 5 to 10 minutes ಅಲ್ಲ ಬ್ರೀದಿಂಗ್ ವರ್ಕೌಟ್ ಮಾಡಬೇಕು. ಸಿಸ್ಟಮ್ ಅನ್ನು ಕಾಮ್ ಮಾಡಬೇಕು. ನಮ್ಮ ಸಿಸ್ಟಮ್ ಕಾಮ್ ಆದ್ರೆ ನಿಮ್ಗೆ ಧ್ಯಾನ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನಾವು ಬಾಡಿ, ನಮ್ಮ ಸಿಸ್ಟಮ್ ಹೈ ಇದ್ರೆ ನಿಮ್ಗೆ ಥಾಟ್ಸ್ ಬರ್ತಾ ಇರತ್ತೆ. ನೀವೀಗ ಆಫೀಸಿಂದ ಬಂದು ಮನೆಯಲ್ಲಿ ಕೂತು ಧ್ಯಾನ ಮಾಡಬೇಕು ಅಂತ ಕೂತ್ರೆ ಇಟ್ಸ್ ಇಂಪಾಸಿಬಲ್ ಟು ಡೂ. ಯಾಕಂತ ಹೇಳಿದ್ರೆ ನಿಮ್ಗೆ ಇಡೀ ತಲೆಯಲ್ಲಿ ಅದೇ ತಿರುಗ್ತಾ ಇರ್ತದೆ. ಈಗ ಆಫೀಸಲ್ಲಿ ಅದಾಯ್ತು, ಇಲ್ಲಿ ಟ್ರಾಫಿಕ್, ಅದು ಇದು, ಮ್ಯಾನೇಜರ್, ಮಕ್ಕಳು, ಫ್ಯಾಮಿಲಿ, ಥಾಟ್ಸ್ ಎಲ್ಲ ಬರ್ತಾ ಇರ್ತದೆ. ಸೊ ಫಾರ್ ದ್ಯಾಟ್ ಟ್ರೈ ಟು ಕಾಮ್ ಡೌನ್ ಫಸ್ಟ್. ಸಿಸ್ಟಮ್ ಅನ್ನು ಕಾಮ್ ಮಾಡಬೇಕು, ಥಾಟ್ಸ್ ಆದಷ್ಟು ಕಮ್ಮಿ ಆಗಬೇಕು. ಅದ್ರ ನಂತರ ದೆನ್ ಜಸ್ಟ್ ಟೇಕ್ 5-10 minutes ಕೂತ್ಕೊಳ್ಳಿ, ಏನು ಮಾಡಬೇಡಿ, ಸುಮ್ಮನೆ ಬಾಡಿಯನ್ನು ರಿಲ್ಯಾಕ್ಸ್ ಮಾಡಬೇಕು. ದೆನ್ ಸ್ಟಾರ್ಟ್ ಟು ಡೂ ಸಮ್ ಅನುಲೋಮ್ ವಿಲೋಮ್, ನಮ್ದು ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿ ಒಂದೊಂದು 8-10 ರೌಂಡ್ ಮಾಡಿದ್ರೆ ಆಟೋಮೆಟಿಕ್ ನಮ್ಮ ಬಾಡಿ ಕಾಮ್ ಆಗ್ತದೆ. ದೆನ್ ಧ್ಯಾನ ಮಾಡ್ಲಿಕ್ಕೆ ಕೂತ್ಕೊಳ್ಬೇಕು. ಅದು ನೀವು ಮುದ್ರಾ ಯೂಸ್ ಮಾಡ್ತೀರಿ, ಮತ್ತೆ ಯು ಕ್ಯಾನ್ ಚಾಂಟಿಂಗ್ ಅದ್ರ ಹಿಂದೆ ಪ್ಲೇ ಮಾಡ್ಬೋದು, ಮತ್ತೆ ನಮ್ಗೆ ಬ್ರಾಹ್ಮರಿ ಮಾಡ್ಬೋದು, ಮತ್ತೆ ಓಂ ಚಾಂಟಿಂಗ್ ಮಾಡ್ಬೋದು. ಸೊ ಇದೆಲ್ಲ ಆದ ನಂತರ ಶಾಂತಿ, ಬಾಡಿ ಫುಲ್ ಒಮ್ಮೆ ಶಾಂತಿ ಆದ ನಂತರ ಮತ್ತೆ ಧ್ಯಾನ ಮಾಡ್ಬೇಕು. ಅದರಲ್ಲೂ ನಿಮ್ಗೆ ಕೇಳ್ತಾರೆ, ಕೆಲವೊಮ್ಮೆ ಹೇಳ್ತಾರೆ ನೀವು ಅಲ್ಲಿ ಫೋಕಸ್ ಮಾಡಿ, ಇಲ್ಲಿ ಫೋಕಸ್ ಮಾಡಿ. ಐ ಮೀನ್ ಫಾರ್ ಮೀ ದ ಮಿನಿಟ್ ಯು ಫೋಕಸ್ ಅಲ್ವಾ, ಯು ಆರ್ ನಾಟ್ ಇನ್ ಧ್ಯಾನ. ನೀವು ಫೋಕಸ್ ಮಾಡಿದ ತಕ್ಷಣ ಅಂದ್ರೆ ಯು ಆರ್ ಗಿವಿಂಗ್ ಸಿಗ್ನಲ್ ಟು ಯುವರ್ ಬ್ರೈನ್, ಯು ಆರ್ ಆರ್ಡರಿಂಗ್ ಯುವರ್ ಬ್ರೈನ್, ಯು ಫೋಕಸ್ ಆನ್ ದೇರ್. ಸೊ ಅದು ಮೈಂಡ್, ಸೋಲ್ ಅಂಡ್ ಬಾಡಿ ಮೂರನ್ನು ಅಲೈನ್ ಆಗ್ಬೇಕಲ್ಲ ಅದಕ್ಕೆ. ಹೌದು, ಬಟ್ ದಟ್ಸ್ ವೆರಿ, ಅಂದ್ರೆ ಅದೊಂದು ವೆರಿ ಸುಪೀರಿಯರ್ ಲೆವೆಲ್. ನಮ್ಗೆ ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಫೈಂಡ್ ವೇರ್ ಇಸ್ ಅವರ್ ಮೈಂಡ್, ವೇರ್ ಇಸ್ ಅವರ್ ಸೋಲ್, ವೇರ್ ಇಸ್ ಅವರ್ ಸೋಲ್ ಅಲ್ವಾ. ವಿ ನೀಡ್ ಟು ಫೈಂಡ್ ದಟ್ ಫಸ್ಟ್. ಟು ರೀಚ್ ದೇರ್ ಇಟ್ ವಿಲ್ ಟೇಕ್ ಟೈಮ್ ಅಲ್ಲ. ಕೆಲವೊಮ್ಮೆ ಈಗ ಇವನು ನಾನು ಕೆಲವೊಮ್ಮೆ ಧ್ಯಾನ ಕೂತ್ರೆ ಕೆಲವೊಮ್ಮೆ
2 ನಿಮಿಷದಲ್ಲಿ ಕನೆಕ್ಟ್ ಆಗುತ್ತೆ, ಕೆಲವೊಮ್ಮೆ ಆಗೋದಿಲ್ಲ. ಬಿಕಾಸ್ ಥಾಟ್ಸ್ ಬಂದಾಗ ತಲೆಯಲ್ಲಿ ಏನೋನು ನಡೀತಾ ಇರುತ್ತೆ, ಯಾಕಂದ್ರೆ ಬ್ರೈನ್ ವರ್ಕ್ ಮಾಡ್ತಾ ಇರ್ತದೆ. ಸೊ ಫಸ್ಟ್ ವಿ ನೀಡ್ ಟು ಕಾಮ್ ಡೌನ್ ಯುವರ್ ಸಿಸ್ಟಮ್, ದೆನ್ ಧ್ಯಾನ ಅಂತ ಹೇಳಿದ್ರೆ ನಥಿಂಗ್ ಎಲ್ಸ್, ಜಸ್ಟ್ ಬೀಯಿಂಗ್ ಕಾಮ್ ಅಂಡ್ ಕೀಪ್ ಯುವರ್ ಅವೇರ್ನೆಸ್ ಆನ್ ಅಂತ ಹೇಳಿದ್ರೆ ಜಸ್ಟ್ ಅಬ್ಸರ್ವ್ ವಾಟ್ಸ್ ಹ್ಯಾಪನಿಂಗ್ ಅಂತ ಕೂತ್ರೆ ಸ್ವಲ್ಪ ಜಸ್ಟ್ ಟಿಲ್ಟ್ ಯುವರ್ ಹೆಡ್ ಲಿಟಲ್ ಬಿಟ್ ಅಪ್, ಸೊ ನಮ್ಮ ಸ್ಪೈನ್ ಲೆವೆಲ್ ಕರೆಕ್ಟ್ ಆಗುತ್ತೆ, ಬ್ಯಾಕ್ ಸ್ಟ್ರೈಟ್ ಇದ್ರೆ ಸೊ ದಿ ಯೂನಿವರ್ಸ್ ಸ್ಟಾರ್ಟೆಡ್ ಟು ಕನೆಕ್ಟ್, ಯೂನಿವರ್ಸ್ ಆಟೋಮೆಟಿಕ್ ನಿಮ್ಮ ಹತ್ರ ಕನೆಕ್ಷನ್ ಆಗುತ್ತೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್, ಬಟ್ ಮೇಕ್ ಅ ಹ್ಯಾಬಿಟ್ ಆಫ್ ಡೂಯಿಂಗ್ ಇಟ್. ನಿಮಗೆ 1 ದಿವಸ 2 ದಿವಸದಲ್ಲಿ ಆಗೋದಿಲ್ಲ, ಇಟ್ ವಿಲ್ ಟೇಕ್ ಟೈಮ್. ಎನಿ ಹ್ಯಾಬಿಟ್ ಅಲ್ಲ, ಅದು ಮಾಡೋದಕ್ಕೆ ಮಿನಿಮಮ್ ಅದು ನಿಮಗೆ ನಮ್ಮ ಮಸಲ್ ಮೆಮೊರಿ ಅಂತ ಹೇಳ್ತಾರೆ, ಬ್ರೂಸ್ಲಿನೂ ಹೇಳ್ತಾರೆ, ಎನಿ ಮೂವ್ಮೆಂಟ್ ನೀವು ಮಾಡ್ತೀವಲ್ಲ, ವೆನ್ ಯು ಡೂ 1000 ಟೈಮ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಅದು ಮಸಲ್ ಮೆಮೊರಿ ಆಗುತ್ತೆ. ಈಗ ಏನಾದ್ರು ನಮ್ಮ ಕಣ್ಣಿಗೆ ಏನಾದ್ರು ಬಿದ್ದರೆ ನಮ್ಮ ಕಣ್ಣು ಮುಚ್ಚಿ ಹೋಗುತ್ತೆ ಅಲ್ಲ, ಕಣ್ಣಿಗೆ ಗೊತ್ತುಂಟು. ಸೊ ಅದೇ ತರ ಧ್ಯಾನನೂ ಅದೇ ತರ, 1 ದಿವಸ 2 ದಿವಸದಲ್ಲಿ ಆಗುದಿಲ್ಲ. ಯು ನೀಡ್ ಟು ಡೂ ಸಮ್ ಮಿನಿಮಮ್ ಸಮ್ ಟೈಮ್. ಕೆಲವರಿಗೆ 3 ತಿಂಗಳಾಗ್ಬೋದು, ಕೆಲವರಿಗೆ 6 ತಿಂಗಳಾಗ, ಕೆಲವರಿಗೆ 3 ವಾರನೂ. ಸಿ ಕಾನ್ಸಂಟ್ರೇಟ್ ಏನ್ ಗೊತ್ತಾ, ದ ಮಿನಿಟ್ ಕಾನ್ಸಂಟ್ರೇಷನ್ ಅಂತ ಹೇಳಿದ್ರೆ ಯು ನೋ ನೀಡ್ ಟು ಫೋಕಸ್ ಆನ್ ದ್ಯಾಟ್. ನಿಮ್ಮ ಫೋಕಸ್ ಅಲ್ಲ, ದ ಮಿನಿಟ್ ಯು ಲಿಫ್ಟ್ ಲಿಟಲ್ ಬಿಟ್ ಅಪ್ ಅಲ್ವಾ, ಮೈಂಡ್ ಸ್ವಲ್ಪ ಇದು ಅಪ್ ಆದ ತಕ್ಷಣ ಯು ಕಾನ್ಸಂಟ್ರೇಟ್ ವಿಲ್ ಕಮ್ ಹಿಯರ್, ಥರ್ಡ್ ಆಗಿ ಬರುತ್ತೆ, ಅದು ಆಟೋಮೆಟಿಕ್ ಆಗಿ ಬರುತ್ತೆ. ಬಟ್ ಇಟ್ ವಿಲ್ ನಾಟ್ ಕಮ್ ಇನ್ 1 ಡೇ. ಈಗ ನಾನು ಇಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರೆ ಆಫ್ಟರ್ ಲೈಕ್ 30 seconds ಯು ವಿಲ್ ಹ್ಯಾವ್ ಪೇನ್, ಇಲ್ಲಿ ಪೇನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಡೋಂಟ್ ಡೂ ದ್ಯಾಟ್. ಪ್ರಾಕ್ಟೀಸ್ ಇಟ್, ಮೇ ಬಿ 5 seconds, 10 seconds, 20 seconds. ಬಟ್ ಇಂಪಾರ್ಟೆಂಟ್ ದಟ್ ಕಂಟಿನ್ಯೂಸ್ ಇರಬೇಕು. ನಾವು ರಿಲಿಜಿಯಸ್ ಆಗಿ ನಾವೊಂದು ಅದನ್ನು ಹ್ಯಾಬಿಟ್ ಮಾಡಬೇಕು. ಇಟ್ ಶುಡ್ ಬಿ ಒನ್ ಆಫ್ ಯುವರ್ ಡೈಲಿ ರುಟೀನ್. ನಾವು ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ತೀವಿ, ಬ್ರಷ್ ಮಾಡ್ತೀವಿ, ಸೊ ಧ್ಯಾನ ಶುಡ್ ಬಿ ದೇರ್ ಒನ್ ಆಫ್ ದಟ್. ಈಗ ಎಕ್ಸಾಂಪಲ್ ಲೈಕ್ ನಾನು ನಿಮ್ಗೆ ಹೇಳ್ತೀನಿ, ಈಗ ನಮ್ಮೊಂದು ಮೇ ಬಿ ಸಮ್ ಆಫ್ ಯುವರ್ ಫ್ರೆಂಡ್ಸ್ ಮೈಟ್ ಹ್ಯಾವ್ ಇಂಟ್ರೆಸ್ಟೆಡ್ ವಾಚಿಂಗ್ ಕ್ರಿಕೆಟ್, ಓಕೆ, ಸಮ್ ವಿಲ್ ಹ್ಯಾವ್ ಫುಟ್ಬಾಲ್, ಸಮ್ ಆಫ್ ಯುವರ್ ನಿಮ್ಮ ಫ್ರೆಂಡ್ ಗ್ರೂಪಲ್ಲಿ ಕೆಲವರಿಗೆ ಮೂವಿಗೆ ಹೋಗೋದು ತುಂಬ ಇಷ್ಟ. ಓಕೆ, ಮೂವಿಗೆ ಹೋಗೋವನನ್ನು ನೀವು ಕರ್ಕೊಂಡೋಗಿ ಫುಟ್ಬಾಲಲ್ಲಿ ಕೂತ್ಕೊಳಿಸಿದ್ರೆ ನೆಕ್ಸ್ಟ್ ಟೈಮ್ ನೀವು ನಮ್ಮ ಫುಟ್ಬಾಲ್ ಮ್ಯಾಚ್ ಇದ್ರೆ ಹೇಳಿಲ್ಲ, ನಂಗೆ ಟೈಮ್ ಇಲ್ಲ ಅಂತ ನಾವು ಅಲ್ಲ. ಅದೇ ನಿಮಗೆ ಪಿಕ್ಚರಿಗೆ ಹೋಗ್ಲಿಕ್ಕೆ ಮನಸ್ಸಿದೆ, ನೀವೆಷ್ಟೇ ಟೈರ್ಡ್ ಇದ್ರು ನೀವು ಹೋಗ್ತೀರಿ. ಸೊ ಟೈಮ್ ಏನು ಗೊತ್ತಾ, ಟೈಮ್ ಎಲ್ಲರಿಗೂ 24 ಗಂಟೆನೇ ಇರೋದು, ಯಾರಿಗೆ 26 ಗಂಟೆ ಇಲ್ಲ. ಇಟ್ಸ್ ಆಲ್ ಅಬೌಟ್ ಹೌ ಯು ಮ್ಯಾನೇಜ್. ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಇಂಪಾರ್ಟೆಂಟ್. ನಮಗೆ ಗೊತ್ತು, ಬೆಳಿಗ್ಗೆ 8 to 5 ವಿ ನೀಡ್ ಟು ಬಿ ಇನ್ ದ ಆಫೀಸ್, ಆರ್ 9 to 2 ವಿ ಶುಡ್ ಬಿ ಇನ್ ದ ಕಾಲೇಜ್ ಆರ್ ಸ್ಕೂಲಲ್ಲಿ ಇರಬೇಕು. ಇದು ಮ್ಯಾಂಡೇಟರಿ ಅಂತ ಗೊತ್ತಿದೆ ಅಲ್ಲ, ಸೊ ವಿ ಮೇಕ್ ಟೈಮ್ ಅಲ್ಲ. 8 ಗಂಟೆಗೆ ಆಫೀಸಿಗೆ ಮುಟ್ಟಿಲ್ಲ ಅಂದ್ರೆ ನಮ್ಮ ಸಂಬಳ ಕಟ್ಟಾಗುತ್ತೆ ಅಂತ ಗೊತ್ತಾದ್ರೆ ಹಿ ವಿಲ್ ವೇಕ್ ಅಪ್ ಎಟ್ 5:30 ಅಲ್ವಾ. ಸೊ ಹಿ ಇಸ್ ನಾಟ್ ಗೆಟಿಂಗ್ ಟೈಮ್, ಹಿ ಇಸ್ ಮೇಕಿಂಗ್ ಟೈಮ್. ಸೊ ಅದೇ ತರ ನಮಗೆ ಧ್ಯಾನ ಮಾಡಬೇಕು ಅಂತ ಇಫ್ ಯು ಡಿಸೈಡ್ ನಮ್ಮ ಲೈಫಲ್ಲಿ ಅದು ಹಾಕಿದ್ರೆ ಟೈಮ್ ಆಗುತ್ತೆ. ಟೈಮ್ ಮಾಡಬೇಕು, ಟೈಮ್ ಆಗೋದಿಲ್ಲ. ಧ್ಯಾನ ಯಾವಾಗಲೂ ಬೆಳಿಗ್ಗೆ ಮಾಡಿದ್ರೆ ಒಳ್ಳೇದು, ಯಾಕಂತ ಹೇಳಿದ್ರೆ ಎದ್ದ ತಕ್ಷಣ ಮೈಂಡ್ ಕಾಮ್ ಇರುತ್ತೆ. ನೀವೊಂದು ಮಕ್ಕಳಿಗೆ ಉಚಿತ ಗುರುಕುಲ ಕಟ್ಟುವ ಒಂದು ಯೋಜನೆಯಲ್ಲಿದ್ರಿ, ಅದೊಂದು ಕನಸನ್ನು ಕಟ್ಟಿದ್ದೀರಲ್ವಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅದೊಂದು ನಂಗೊಂದು ತುಂಬಾ ವರ್ಷ ಡ್ರೀಮ್, ಅದು ಗುರುಕುಲ ಮಾಡಬೇಕು ಅಂತ, ಗುರುಕುಲ ಫ್ರೀ ಸಂಸ್ಕೃತ ಎಜುಕೇಶನ್ ಅಂತ. ಯಾಕಂದ್ರೆ ನಮ್ಮ ಈಗದ ಶಿಕ್ಷಣ ಆ ಒಂದು ಮಾದರಿ ಇದೆಯಲ್ಲ, ಸ್ವಲ್ಪ ಐ ಡೋಂಟ್ ನೋ, ಮೇ ಬಿ ನನ್ನ ಅನಿಸಿಕೆ, ಐ ಆಮ್ ನಾಟ್ ಕನ್ವಿನ್ಸ್ಡ್ ಮಚ್. ನಾವೀಗ ಕಲಿಬೇಕು ಎಲ್ಲರೂ, ಆದರೆ ನಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಮೊದಲು ಏನು ಗೊತ್ತಾ, ಗುರುಕುಲ ಮತ್ತು ನಾನೊಂದು ಡಿಫ್ರೆನ್ಸ್ ತೋರಿಸ್ತೀನಿ. ಈಗ ನೀವು ಯಾವ ಮಕ್ಕಳಲ್ಲ ದೊಡ್ಡವ್ರ ಹತ್ರ ಹೋಗಿ ಕೇಳಿ, A4 ಅಂದ್ರೆ ಅಂತ ಕೇಳಿ ಆಪಲ್ ಅಂತಾರೆ ಅಲ್ವಾ, B4 ಬಾಲ್. ಇದೊಂದು ಸೆಟ್ ಮಾಡಿಟ್ಟಿದ್ದಾರೆ. ಇದು ಬ್ರಿಟಿಷರ್ ತಂದ ಮಾದರಿ. ಯಾಕಂತ ಹೇಳಿದ್ರೆ ಟೀಚರ್ ಏನು ಹೇಳ್ತಾರೆ ಅದನ್ನು ಮಾತ್ರ ನೀವು ಫಾಲೋ ಮಾಡಬೇಕು ಅಲ್ಲ. ಎಲ್ಲ ನಮಗೆ ಅದೇ ಬುಕ್ ಕೊಡ್ತಾರೆ, ವಿ ಹ್ಯಾವ್ ಟು ಬುಕ್ಕನ್ನೇ ಓದಬೇಕು. ಎಲ್ಲರಿಗೂ ಗೊತ್ತು, ಕಾಲೇಜ್ ಡಿಗ್ರಿ ಆದ ನಂತರ ಅದ್ರದ್ದು 1% ನಮ್ಗೆ ಯೂಸ್ ಆಗೋದಿಲ್ಲ ಅಲ್ಲ, ಇಟ್ಸ್ ಅ ಕಾಮನ್. ಗುರುಕುಲ್ ಅಂದ್ರೆ ಏನ್ ಗೊತ್ತಾ, ನಾನು ಒಂದು ಸ್ವಲ್ಪ ವರ್ಷ ಮೊದಲು ರಿಷಿಕೇಶಲ್ಲಿ ಸಿಟಿ ಗಂಗಾ ಸೈಡ್ ಕೂತ್ಕೊಂಡಿದ್ದೆ. ಅಲ್ಲೊಂದು ಸಂಜೆ ಯಾವಾಗಲೂ ಒಂದು ಮಕ್ಕಳನ್ನು ಕೂತ್ಕೊಳಿಸಿ ಒಂದು ಮಾಸ್ಟರ್ ಇದ್ದಾರೆ, ಕಲಿಸ್ತಾ ಇರ್ತಾರೆ. ಸೊ ನನಗೆ ತುಂಬ ಇಂಟ್ರೆಸ್ಟ್ ಆದ ವಿಷಯ ಅಂದರೆ,
ಅವ್ರು ಕೇಳಿದ್ರು, ನಿನ್ನ ಎದುರಲ್ಲಿ ಕಾಣುವ 5 ವಸ್ತುವಿನ ಬಗ್ಗೆ ಹೇಳು ಅಂತ. ಮಕ್ಳು ಏನಾಗ್ತಾರೆ, ಸಡನ್ ಈಗ ಹೋಗ್ತಾರೆ, ಬೆಂಚ್ ಆಯ್ತು, ಗ್ಲಾಸ್ ಆಯ್ತು, ಸೋಫಾ, ಆಕಾಶ, ನೀರು, ಅಂದ್ರೆ ಯು ಸ್ಟಾರ್ಟೆಡ್ ಟು ಥಿಂಕ್ ಅಲ್ಲ. ಸೊ ಅದೇ ತರ ಈಗ A4 ಅಂದ್ರೆ ನಾವು ಇಮಿಡಿಯೇಟ್ಲಿ ಆಪಲ್ ಅಂತೀವಿ, ಆಪಲ್ ಇಲ್ಲ ಅಲ್ಲಿ ಅಲ್ಲ, ಆದ್ರೂ ನಮ್ಮ ತಲೆಯಲ್ಲಿ ಬಂದಿದೆ ಆಪಲ್ ಅಂತ, ಕಣ್ಣು ಮುಚ್ಚಿನೇ ಹೇಳ್ಬೋದು. ಸೊ ನಾವು ಮೈಂಡ್ ಯೂಸ್ ಮಾಡೋದಿಲ್ಲ, ಇದು ಪಿಟ್ ಪ್ಯಾಟ್ ಮಾಡೋದು. ಸೊ ಗುರುಕುಲ್ ನಮ್ಮ ದೇಶದ, ನಮ್ಮ ಭಾರತ ದೇಶ, ನಮ್ಮ ಸಂಸ್ಕೃತಿದ್ದು ಪಾರ್ಟ್ ಆಗಿತ್ತು. ಈಗ ಹೋಗಿದೆ, ಕೆಲವು ಕಡೆ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಯಾಕಂತ ಹೇಳಿದ್ರೆ ನಾನು ಮೇನ್ ರೀಸನ್ ಸಂಸ್ಕೃತ ಯಾಕೆಂತ ಹೇಳಿದ್ರೆ, ನಮ್ಮ ಮಕ್ಕಳು, ನಮ್ಮ ಮುಂದಿನ ಜನಾಂಗ ಸಂಸ್ಕೃತ ಕಲಿಬೇಕು. ಸಂಸ್ಕೃತ ಕಲ್ತ್ರೆ ನಮ್ಮ ವೇದ ಪುರಾಣ ಓದ್ಬೋದು ಅವರಿಗೆ ಅಲ್ವಾ. ವೇದ, ಪುರಾಣ, ಉಪನಿಷತ್, ನಮ್ಮ ಗ್ರಂಥಗಳನ್ನು ಓದಿದ್ರೆ ಅವರಿಗೆ ಅದರ ಅರ್ಥ ಗೊತ್ತಾಗ್ತದೆ. ನಾವೀಗ 90%, ನಾಟ್ 90, 100% ಆಲ್ಮೋಸ್ಟ್ ಓದುದು ಯಾವ್ದು ಅಂತ ಹೇಳಿದ್ರೆ ಟ್ರಾನ್ಸ್ಲೇಟೆಡ್. ಟ್ರಾನ್ಸ್ಲೇಷನ್ ಅಂತ ಹೇಗಾಗ್ತದೆ ಅಂತ ಹೇಳಿದ್ರೆ, ನಾನು ಓದಿ ನಾನು ಅದನ್ನು ಟ್ರಾನ್ಸ್ಲೇಟ್ ಮಾಡುದು. ವೆನ್ ಯು ಟ್ರಾನ್ಸ್ಲೇಟ್ ಅಲ್ಲ, ನನಗೆ ಯಾವ ತರ ಅರ್ಥ ಆಗಿದೆ ಅದನ್ನ ನಾನು ಟ್ರಾನ್ಸ್ಲೇಟ್ ಮಾಡುದು. ಟ್ರಾನ್ಸ್ಲೇಟ್ ಮಾಡಿದ್ರೆ ನಾವು ಅಕ್ಷರ ಟ್ರಾನ್ಸ್ಲೇಟ್ ಮಾಡೋದು ಭಾರಿ ಕಮ್ಮಿ. ನನ್ನ ಅರ್ಥ, ನನಗೆ ಹೇಗೆ ಅರ್ಥ ಆಗಿದೆ ನಾನು ಅದ್ರ ಬಗ್ಗೆ ಟ್ರಾನ್ಸ್ಲೇಟ್ ಮಾಡೋದು ಒಂದು. ಸೆಕೆಂಡ್, ಇಂಗ್ಲಿಷಲ್ಲಿ ನಾನಿಗೊಂದು ಹೇಳ್ತೀನಿ ನೋಡಿ. ಇಂಗ್ಲಿಷಲ್ಲಿ ಈಗ ಯಾರಿಗಾದ್ರೂ ಮಹಾಭಾರತವನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೇಳಿದ್ರೆ ಇಟ್ಸ್ ನಾಟ್ ಸುಲಭನೇ ಇಲ್ಲ. ನಮ್ಮ ಕನ್ನಡದಲ್ಲಿ ಮಾವ, ತಾಯಿ ತಮ್ಮನನ್ನು ಮಾವ ಅಂತಾರೆ, ತಂದೆ ತಮ್ಮನನ್ನು ಚಿಕ್ಕಪ್ಪ ಅಂತಾರೆ, ತಂದೆ ಅಣ್ಣನ ದೊಡ್ಡಪ್ಪ ಅಂತಾರೆ ಅಲ್ವಾ. ಅದು ನೀವು ಇಂಗ್ಲಿಷನ್ನೇ ಹೇಳ್ತೀವಿ, ಎಲ್ಲ ಅಂಕಲ್ ಅಲ್ವಾ. ಈಗ ಮಹಾಭಾರತ ನೀವು ಆ ಸಂಬಂಧವನ್ನು ಹೇಗೆ ನೀವು ಎಕ್ಸ್ಪ್ಲೇನ್ ಮಾಡ್ತೀವಿ? ಇಂಪಾಸಿಬಲ್. ಅದ್ ನನ್ನ ಮಾವನ ಮಗ, ಅತ್ತೆ ಮಗಳು. ಸೊ ಇದಕ್ಕೆಲ್ಲದಕ್ಕೆ ಎಲ್ಲ ಸಂಬಂಧಕ್ಕೆ ಒಂದು ಹೆಸರಿದೆ. ಇಂಗ್ಲಿಷಲ್ಲಿ ಆ ವರ್ಡ್ಸೇ ಇಲ್ಲ. ನಾವು ಇವತ್ತು ಓದ್ತೀವಿ, ಇಂಗ್ಲಿಷಲ್ಲಿ ಓದ್ತೀವಿ, ನಮ್ಗೆ ಅದು ಅರ್ಥನೇ ಆಗ್ತಾ ಇಲ್ಲ. ಸ್ಟೋರಿ ಜನಗಳಿಗೆ ಅದಕ್ಕೆ ಅರ್ಥ ಆಗುದಿಲ್ಲ. ಸೊ ಅದೇ ನಮ್ಮ ಶಾಲೆಯಲ್ಲಿ ಒಂದು ಸಂಸ್ಕೃತವನ್ನು ಮ್ಯಾಂಡೇಟರಿ ಮಾಡಿದ್ರೆ ಅವರಿಗೆ ವೇದ, ಪುರಾಣ, ನಮ್ದು ಯಾವ್ದೆಲ್ಲ ಗ್ರಂಥ ಇದೆಯಲ್ಲ ಅದನ್ನು ಓದ್ಬೋದು. ಇದೆಲ್ಲ ನಮ್ಮ ಸನಾತನ ಧರ್ಮದ ಯಾವುದೆಲ್ಲ ಪುಸ್ತಕ ಇದೆಯಲ್ಲ ಇದೆಲ್ಲ ಸೈನ್ಸ್, ಎಲ್ಲ ಸೈನ್ಸ್. ಸೊ ಈಗ ಎಷ್ಟೆಷ್ಟೋ ಜನ ಏನೇನೋ ಅವರ ಹೆಸರಲ್ಲಿ ಪೇಟೆಂಟ್ ಮಾಡಿದ್ದಾರೆ. ಈ ಯುರೋಪಿಯನ್ಸ್ ಬಂದು ಅವರ ಹೆಸರೆಲ್ಲ ಪೇಟೆಂಟ್ ಮಾಡಿದ್ದಾರೆ. ಎಲ್ಲ ನಮ್ಮ ಬುಕ್ ನೋಡಿ ಎಲ್ಲ ಕಾಪಿ ಮಾಡಿದ್ರು. ಮಾತ್ರ ಪ್ರೂಫ್ ಇಲ್ಲ. ಬಟ್ ಎಕ್ಸಾಂಪಲ್ ಲೈಕ್ ಆ ನವಗ್ರಹ, ನಾವು ಹೇಳ್ತೀವಿ ಒಂದು 600 ವರ್ಷ ಮೊದಲು ಬೈನಾಕ್ಯುಲರ್ ಬೈನಾಕ್ಯುಲರ್ ಅದನ್ನು ಅವರು ಇದು ಮಾಡಿದ್ದಾರೆ ಅಂತ, ಕಂಡು ಹಿಡಿದಿದ್ದಾರೆ ಅಂತ. ಬಟ್ ನಮ್ಮ 1000 ವರ್ಷದ ಹಳೆ ದೇವಸ್ಥಾನಕ್ಕೆ ಹೋಗಿ ನವಗ್ರಹ ಇದೆ ಅಲ್ಲಿ, ನಮ್ಗೆ ಗೊತ್ತಿತ್ತು ಆಗ್ಲಿ. ಸೊ ಭೂಮಿ ಉರುಟಿದೆ ಅಂತ ನಮ್ಗೆ ಮೊದಲೇ ಗೊತ್ತಿತ್ತು. ವರಾಹ ರೂಪದಲ್ಲಿ ತೋರಿಸುವಾಗ್ಲೇ ಭೂಮಿಯನ್ನು ರೌಂಡ್ ಆಗಿ ತೋರಿಸಿದ್ದಾರೆ. ಸೊ ನಮ್ಮ ಹತ್ರ ಇತ್ತು ಅದು. ಡಾರ್ವಿನ್ ಸಿದ್ಧಾಂತನೂ ಆಗ್ಲಿ, ಅದೆಲ್ಲ ಅದೇ ತರ ಅಲ್ಲ. ಫಸ್ಟ್ ನಮ್ದು ಈಗ ವಿಷ್ಣು ಇದ್ದು ದಶಾವತಾರ ಅದೇ ರೀತಿ ಇದಾರಲ್ಲ, ಮೀನು, ಕೂರ್ಮ, ಮತ್ತೆ ವರಾಹ ಆಯ್ತು, ಮತ್ತೆ ನಿಮ್ದು ನರಸಿಂಹ, ಇದೆಲ್ಲ ಅದೇ ತರ ಅಲ್ವಾ. ರಿವಲ್ಯೂಷನ್ ಅದೇ ತರ ಅಲ್ವಾ. ಸೊ ಐ ಮೀನ್ ನನ್ನ ಆಶೆ ಅಂದ್ರೆ ನನ್ನ ನೆಕ್ಸ್ಟ್ ಜನರೇಷನ್ ಅಟ್ಲೀಸ್ಟ್ ಸಂಸ್ಕೃತ ಕಲಿಬೇಕು. ಮತ್ತೆ ನಾನೊಂದು ಎಲ್ಲರಿಗೆ, ನಮ್ಮ ಯೂತ್ಗೂ ಮೆಸೇಜ್ ಕೊಡ್ಬೇಕು ಅಂತ ಇದ್ರೆ, ಮೋರ್ ದೆನ್ ಅ ಯೂತ್, ನಂಗೆ ಪೇರೆಂಟ್ಸ್ಗೆ ಹೇಳಬೇಕು. ಯಾಕಂದ್ರೆ ನಮಗೆ ನಮ್ಮ ಕಲ್ಚರ್ ಬಂದಿದೆ, ನಮ್ಮ ತಂದೆ ತಾಯಿ ಕೊಟ್ಟಿದ್ದಾರೆ, ನಾವು ಅದನ್ನು ನಮ್ಮ ಮಕ್ಕಳಿಗೆ ಕೊಡ್ಬೇಕು. ನಮ್ಮ ಮಕ್ಕಳಿಗೆ ಕೊಟ್ರೆ ಅವ್ರು ಕೊಂಡೋಗ್ತಾರೆ ಮೊದಲು. ಈಗ ನಾವೇ ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ನಾವು ಸ್ವಲ್ಪ ಮಾಡರ್ನ್ ಆಗಿದ್ದೀವಿ, ಕಲ್ಚರ್ ಬಿದ್ದೋಗುತ್ತೆ. ಯಾಕಂತ ಹೇಳಿದ್ರೆ ನೀವು ಯುರೋಪಲ್ಲೆಲ್ಲ ನೋಡಿ, ಫಾರ್ ದೆಮ್ 16 ವರ್ಷದ ನಂತರ ಪೇರೆಂಟ್ಸ್ ಒಟ್ಟಿಗೆ ಇರೋದಿಲ್ಲ ಅವರು. ಹೌದೌದು, ಅಲ್ಲಿ ಅವರವರೇ ಸಪರೇಟ್ ಆಗಿ ದೇ ಡೋಂಟ್ ಹ್ಯಾವ್ ದಟ್ ಕಲ್ಚರ್. ನಮ್ಮಲ್ಲಿ ಅಂತ ಹೇಳಿದ್ರೆ ನಾವು ಸಾಯುವ ತನಕ ತಂದೆ ತಾಯಿಯ ಸೇವೆ ಮಾಡಿಕೊಂಡು, ದಟ್ಸ್ ಹೌ ವಿ ಗ್ರೂ ಅಪ್ ಅಲ್ವಾ. ಸೊ ಅದೇ ನೆಕ್ಸ್ಟ್ ಜನರೇಷನ್ಗೂ ಯೂತಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು? ಅದೇ ಯೂತಿಗೆ ಅಂತ ಹೇಳಿದ್ರೆ ಅದೇ ಒಂದು ಮೆಸೇಜ್ ಅಂದ್ರೆ, ಯೂತ್ ನ ಪೇರೆಂಟ್ಸ್ಗೆ ಮಕ್ಕಳನ್ನು ಎಷ್ಟಾಗ್ತದೆ ಅಷ್ಟು ಅಪ್ಡೇಟ್ ಇಡಬೇಕು. ಐ ಅಂಡರ್ಸ್ಟ್ಯಾಂಡ್,
ನಮಗೆ ಹೇಗೆ ಬೇಕು ಆ ಥರ ಅಪ್ಡೇಟ್ ಇಡೋದು ಇದು ಒಳ್ಳೇದು. ಅಂಡ್ ಸೇಮ್ ಟೈಮ್ ನಮ್ಮ ರೂಟ್ ಮರಿಬಾರ್ದು ನಾವು, ಅಲ್ಲ. ನಮ್ಮ ಭಾಷೆ ಆಗಲಿ, ನಮ್ಮ ಕಲ್ಚರ್, ನಾವು ದಿನ ಡೈಲಿ ದೇವಸ್ಥಾನ ಹೋಗೋದಾಗ್ಲಿ, ಪೂಜೆ ಮಾಡೋದಾಗ್ಲಿ, ಹಿರಿಯರನ್ನು ನೋಡೋ, ಆಶೀರ್ವಾದ ತಗೊಳ್ಳೋದು, ಇದೆಲ್ಲ ಒಂದು ಈಗ ಸಣ್ಣದಿಂದಲೇ ಅವ್ರಿಗೊಂದು ಅಭ್ಯಾಸ ಮಾಡಿದ್ರೆ ಎಲ್ಲದರಲ್ಲಿ ಸೈನ್ಸ್ ಹುಡುಕ್ಬೇಕು ಅಂತ ಇಲ್ಲ. ಅಂಡ್ ದ ಸೇಮ್ ಟೈಮ್ ನಾನು ಹೇಳೋದೆಲ್ಲ ಬ್ಲೈಂಡ್ ಆಗಿ ಬಿಲೀವ್ ಮಾಡಬೇಕು ಅಂತ ಜಸ್ಟ್ ಯೂಸ್ ಯುವರ್ ಸೆನ್ಸ್. ಬಟ್ ಮೊದಲು ನಾವು ಏನಾದ್ರು ಮಾಡಿದ್ರೆ ಅವ್ರು ಏನಾದ್ರೂ ಯೋಚನೆ ಮಾಡಿ ಥಿಂಕ್ ಮಾಡಿರ್ಬೋದು. ಡೆಫಿನೆಟ್ಲಿ ಇಸ್ ದೇರ್. ಅಂಡ್ ಪ್ಲಸ್ ಮೇಕ್ ಅ ಹ್ಯಾಬಿಟ್ ಆಫ್ ಡೂಯಿಂಗ್, ಡೋಂಟ್ ನೋ ನೀಡ್ ಟು ಡೂ ಎನಿಥಿಂಗ್. ಒಂದು 10 ನಿಮಿಷ ಮನೆಯಲ್ಲಿ ಕೂತು ಧ್ಯಾನ ಮಾಡೋದು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಯೋಗ, ಧ್ಯಾನ, ಆನ್ಸೈಟಿ, ಇದು ಸ್ಟ್ರೆಸ್ಸಿಗೆಲ್ಲ ತುಂಬಾ ಎಲ್ಲ ಈಗ ನೀವು ಹೇಳಿದ್ರಲ್ಲ, ಈ 10-15 ವರ್ಷ ಮಕ್ಕಳೆಲ್ಲ ಬರ್ತಾರೆ ಕನ್ಸಲ್ಟೇಷನ್ಗೆ, ಸ್ಟ್ರೆಸ್ ಅಂತೆ. ಅವ ಶಾಕ್ ಟು ಸಿ ಎಂತ ಸ್ಟ್ರೆಸ್. ಇಟ್ಸ್ ನಥಿಂಗ್ ಕಾಲ್ಡ್ ಸ್ಟ್ರೆಸ್, ಇಟ್ಸ್ ಅ ಟೈಮ್ ಮ್ಯಾನೇಜ್ಮೆಂಟ್, ಕ್ಲಿಯರ್ ಟೈಮ್ ಮ್ಯಾನೇಜ್ಮೆಂಟ್. ಮಕ್ಕಳಿಗೆ ಎಕ್ಸಾಕ್ಟ್ ಏನು ಶಾಲೆಯಲ್ಲಿ ಹೋಮ್ ವರ್ಕ್ ಕೊಡ್ತಾರೆ, ನಂಗೆ ಅಥವಾ ತುಂಬಾ ಮೊಬೈಲ್ ನೋಡ್ಕೊಂಡು ಮೇ ಬಿ ಅದರಿಂದ ಇದಾಗ್ತದ, ಸ್ಕ್ರೀನ್ ಟೈಮ್ ಜಾಸ್ತಿ ನೋಡೋದ್ರಿಂದ. ಎವ್ರಿಥಿಂಗ್ ಇಸ್ ದೇರ್. ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ನಿಮಗೆ ಈಗ ಸ್ಕ್ರೀನ್ ಟೈಮ್, ಎಸ್ ಐ ಅಗ್ರಿ, ಸ್ಕ್ರೀನ್ ಟೈಮ್ ಎಲ್ಲ ಇದೆ. ಬಟ್ ದ ಸೇಮ್ ಟೈಮ್ ನ ಮೇಕ್ ಶೂರ್ ದಟ್ ಏನ್ ಗೊತ್ತಾ, ಅವ್ರು ನೋಡ್ತಿರುವ ಕಂಟೆಂಟ್ ಎಂತದ್ದು ಅಲ್ವಾ, ಅವ್ರು ನೋಡ್ತಾ ಇರುವ ಕಂಟೆಂಟ್. ಯಾಕಂತ ಹೇಳಿದ್ರೆ ಟಿವಿಯಲ್ಲಿ ಆಗ್ಲಿ, ಮೊಬೈಲಲ್ಲಿ ಆಗ್ಲಿ, ಅವ್ರಿಗೆಲ್ಲ ಸ್ವಲ್ಪ ತುಂಬಾ ಈಸಿಯಾಗಿ ಕಾಣ್ತಾ ಇರುತ್ತೆ. ಸೊ ದೇ ಟ್ರೈ ಟು ಡೂ ದ ಸೇಮ್ ಥಿಂಗ್ ಅಲ್ಲ. ಸೊ ಅದನ್ನು ಕಂಟ್ರೋಲ್ ಮಾಡಬೇಕು. ಎಕ್ಸಾಂಪಲ್, ಅಲ್ಲಿ ನಾನು ರೀಸೆಂಟ್ಲಿ ಮಾತಾಡ್ತಾ ಇರುವಾಗ ಆ ಮಗುವಿಗೆ ಶಾಲೆ ಹೋಗ್ಲಿಕ್ಕೆ ಮನ್ಸಿಲ್ಲ. ಯಾಕಂತ ಹೇಳಿದ್ರೆ ಹೋಮ್ ವರ್ಕ್ ಕಂಪ್ಲೀಟ್ ಆಗ್ಲದ ಟೀಚರ್ ಬೈತಾರೆ ಅಂತ. ಸೊ ಐ ಆಸ್ಟ್, ನಾ ಕೇಳಿದೆ, 2 ವೀಕ್ಸ್ ಕೊಟ್ಟಿದಾರಂತೆ. 2 ವೀಕ್ಸ್ ಅಲ್ಲಿ ಆಲ್ಮೋಸ್ಟ್ 2 ದಿವಸ ಇರುವವರೆಗೆ ಮಾಡ್ಲೇ ಇಲ್ಲ. ಸೊ ಲಾಸ್ಟ್ 2 days ಇಟ್ಸ್ ನಾಟ್ ಇನಫ್. ಸೊ ದಟ್ಸ್ ವೈ ಐ ಆಮ್ ಸೇಯಿಂಗ್ ಟೈಮ್ ಮ್ಯಾನೇಜ್ಮೆಂಟ್. ನಮ್ಮ ಸ್ಕೂಲ್ ಟೈಮ್ ಅಲ್ಲಿ ಕೊಟ್ಟ ಕೆಲಸ, ಅದು ಸ್ಕೂಲಿಂದ ಬಂದ ನಂತರ ಆಗಲಿ, ಅವ್ರ ಮನೇಲಿ ಕೂತ್ಕೊಂಡು ಆ ಟೈಮಲ್ಲಿ ಮಾಡೋ ಟೈಮಲ್ಲಿ ಅದು ಮಾಡಲೇಬೇಕು. ಐ ನೋ ಅವ್ರಿಗೆ ಓವರ್ಲೋಡ್ ಇರುತ್ತೆ. ಇವನ್ ಐ ಆಮ್ ನಾಟ್ ಕನ್ವಿನ್ಸ್ಡ್ ಹೋಮ್ ವರ್ಕ್ಸ್ ಅದು ಇದು ಅಂತೆಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಆ ಕಾನ್ಸೆಪ್ಟ್ ಅರ್ಥ ಆಗುದಿಲ್ಲ. ಐ ಡೋಂಟ್ ಗೆಟ್ ಇನ್ ಟು ದಟ್. ಸೊ ಫಾರ್ ಮೀ, ನನ್ಗೆ ಅಂತಂದ್ರೆ ಅವರಿಗೆ ವಿದ್ಯೆ ಕಲಿಸ್ಬೇಕು. ವಿದ್ಯೆ ಅಂತ ಹೇಳಿದ್ರೆ ಇಟ್ಸ್ ನಾಟ್ ನೆಸೆಸರಿ ಯು ಹ್ಯಾವ್ ಟು ಡೂ ಕಾಲೇಜ್ ಡಿಗ್ರಿ ಎಲ್ಲ ಮಾಡ್ಬೇಕಂತಲ್ಲ. ವಿದ್ಯೆ ಅಂದ್ರೆ ನಾಳೆ ನಿಮ್ಮನ್ನು ಕೊಂಡೋಗಿ ಎಲ್ಲಾದ್ರೂ ಒಂದು ಜಾಗೆಯಲ್ಲಿ ಗುಡ್ಡೆಯಲ್ಲಿ ಹಾಕಿದ್ರೆ, ಎಲ್ಲಿ ಇಂಟರ್ನೆಟ್ ಇಲ್ಲ, ಎಲ್ಲಿ ಕರೆಂಟ್ ಇಲ್ಲ, ಯು ಶುಡ್ ಏಬಲ್ ಟು ಲೀವ್. ಅದು ಜೀವನ ಹೇಗೆ ಮಾಡ್ಬೇಕು ಅಂತ. ಅದು ನಿಮ್ಗೆ ಯೋಗ ಕಲಿಸಿ ಆಗ್ಲಿ, ಯಾವ್ದಾದ್ರು ವಾಟ್ ಎವರ್, ಅದು ಬೇಸಿಕ್ ನಾಲೆಜ್ ಇದ್ರೆ ನಿಮ್ಗೆ, ಕರಾಟೆಯ ಯಾವ್ದಾದ್ರು, ನಿಮ್ಗೆ ಅದನ್ನು ಮಾಡಿ ಹೊಟ್ಟೆ ತುಂಬಿಸುವಷ್ಟು ನಿಮ್ಗೆ ಅರ್ನಿಂಗ್ ಆಗ್ಬೇಕು. ಸೊ ದಟ್ಸ್ ವಿದ್ಯೆ. ಸುಮ್ಮನೆ ಕಾಲೇಜ್ ಅದು ಮಾಡಿ ನೀವು ನೋಡಿ, ಎಲ್ಲಾದ್ರೂ ಮೋಸ್ಟ್, ಐ ನಾಟ್ 100% ಹೇಳೋದು, ಆಲ್ಮೋಸ್ಟ್ ನೀವು ನೋಡಿ, ಅದು BCom ಮಾಡಿಕೊಂಡು ಬೇರೆ ಏನಾದ್ರು ಮಾಡ್ತಾರೆ, BA ಮಾಡಿ ಮತ್ತೇನೋ ಮಾಡ್ತಾರೆ, BSc ಮಾಡಿ ಏನೋ ಮಾಡ್ತಾರೆ. ಎಂಡ್ ಆಫ್ ದ ಡೇ ಹಣ ಅಲ್ಲ. ಸೊ ಅದು ಹಣ ಮಾಡ್ಲಿಕ್ಕೆ ಆ ಮಗುವನ್ನು 15 ವರ್ಷ 18 ವರ್ಷ ಕಷ್ಟ ಸ್ಕೂಲ್ಗೆ ಹಾಕಿ, ನಾನು ಸ್ಕೂಲ್ಗೆ ಹಾಕ್ಬೇಡಿ ಅಂತ ಹೇಳ್ದಲ್ಲ, ಬಟ್ ಐಮ್ ಜಸ್ಟ್ ಸೇಯಿಂಗ್, ಐಮ್ ಟ್ರೈಂಗ್ ಟು ಮೇಕ್ ದಮ್ ಅಂಡರ್ಸ್ಟ್ಯಾಂಡ್, ಟ್ರೈ ಟು ಫೈಂಡ್ ಔಟ್ ಆ ಮಗುವಿಗೆ ಇಷ್ಟ ಏನಿದೆ ಅಂತ. ಬೇಸಿಕ್ ನಾಲೆಜ್ ಇಸ್ ಇಂಪಾರ್ಟೆಂಟ್. ಬರೀಲಿಕ್ಕೆ, ಓದ್ಲಿಕ್ಕೆ ಅದೆಲ್ಲ ಬರಬೇಕು, ಗೊತ್ತಬೇಕು. ಬಟ್ ನನ್ನ ತಂಗಿ ಮಗ ಅಮೆರಿಕಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳಿ ನನ್ನ ಮಕ್ಕಳನ್ನು ನಾನು ಜರ್ಮನಿ ಕಳಿಸೋದು. ಸೊ ಡೋಂಟ್ ಡೂ ದೋಸ್ ಆಲ್ ದೋಸ್ ಥಿಂಗ್ಸ್. ಅವನು ಸೈನ್ಸ್ ತಗೊಂಡಿದ್ದಾರೆ, ಇಲ್ಲ ನೀನು ಸೈನ್ಸ್ ತಕೋ, ಇಲ್ಲಾಂದ್ರೆ ಫ್ಯಾಮಿಲಿಯಲ್ಲಿ ನನಗೆ ಕಷ್ಟ. ಡೋಂಟ್ ಡೂ ಆಲ್ ದೋಸ್ ಥಿಂಗ್ಸ್. ಅಂದ್ರೆ ಕಾಂಪಿಟೇಷನ್ಗೆ ಬೇಕಾಗಿ ಮಾಡಬೇಡಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆ ಮಗುಗೆ ಆಕ್ಚುಲಿ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ. ದಟ್ಸ್ ಇಂಪಾರ್ಟೆಂಟ್. ರೆಸ್ಟ್ ಆಲ್ ಓಕೆ. ಐ ಮೀನ್, ಸೊ ಇಟ್ ಶುಡ್ ಬಿ ಓಕೆ. ಮಕ್ಕಳು ತುಂಬಾ ಹುಷಾರಿದ್ದಾರೆ. ನ್ಯೂ ಜನರೇಷನ್ ಇಸ್ ರಿಯಲಿ ದೇ ಆರ್ ವೆರಿ ಸ್ಮಾರ್ಟ್. ಬಟ್ ಯಾ ಗೈಡೆನ್ಸ್ ಬೇಕು. ನೀವು ನವಭಾರತ ಜ್ಞಾನ ಜ್ಯೋತಿಗೆ ಬಂದು ತುಂಬಾನೇ ಖುಷಿ ಆಯ್ತು ನಮ್ಗೆ ಇವತ್ತು. ಯಾಕಂದ್ರೆ ಇವರು ತುಂಬಾ ಬಿಸಿ ಇದ್ರು. ಇಷ್ಟೊಂದು ಬಿಸಿ ಸ್ಕೆಡ್ಯೂಲ್ ನಲ್ಲಿ ಇವರು ಟೈಮ್ ಮಾಡ್ಕೊಂಡು ನಾವು ಕರೆದಾಗ ಆಗುದಿಲ್ಲ ಅಂತ ಹೇಳಲಿಲ್ಲ. ಒಂದು 4-5 ದಿವಸ ರಜೆಯಲ್ಲಿ ಇವರು ವೆಕೇಶನ್ಗೆ ಅಂತ ಬಂದಿದ್ದಾರೆ. ಹಾಗಾಗಿ ತುಂಬಾನೇ ಸಂತೋಷ ಆಯ್ತು. ನಿಮ್ಮೆಲ್ಲ ಕನಸು ನನ್ಸಾಗ್ಲಿ. ನೀವು
ತುಂಬಾನೇ ಕನ್ಸು ಕಟ್ಟಿದ್ದೀರಾ. ಆಶ್ರಮ ಕಟ್ಟೋದು ಆಗ್ಲಿ ಅಥವಾ ನಿಮ್ಮ 50ನೇ ವರ್ಷದ ಹುಟ್ಟುಹಬ್ಬಕ್ಕೆ ನೀವು 50,000 ಗಿಡಗಳನ್ನು ನಡುವ ಒಂದು ಗುರಿಯನ್ನು ಕಟ್ಟಿದ್ದೀರಾ. ಇದೆಲ್ಲ ನೆರವೇರ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ತುಂಬಾ ಧನ್ಯವಾದಗಳು. ಹಾಗೆ ನಮ್ಮ ಈ ಯೂಟ್ಯೂಬ್ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.